ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ. ಈ ಬಾರಿ ಮಂದ್ರ ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. 2002ರಲ್ಲಿ ಪ್ರಕಟಣೆಗೊಂಡ ಸಾಹಿತ್ಯ ಸಮ್ಮಾನ ಪಡೆದ ಕೃತಿಯ ವಾಚನ. ಅಧ್ಯಾಯ 1. ಇದು ಮಂದ್ರ ಯಾಕೆ ಬರದೆ ಅದನ್ನೆಲ್ಲ ಮಂದ್ರದ ಕೇಳಿದ ಮೇಲೆ ನಾವು ಅದನ್ನು ತಗೊಳ್ಳೋಣ. ಅದರ ಬಗ್ಗೆ ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ. ಈಗ ಈ ಕೃತಿಯನ್ನು ಅರ್ಪಿಸಿದ್ದು ಅವರು ಪ್ರಭು ಅಂತ, ಅವರ ಸ್ನೇಹಿತನಿಗೆ. ಪ್ರಭು ಪ್ರತಿಭಾಶಾಲಿಯಾದ ಕಥೆಗಾರ, ನಾಟಕಗಾರ. ತನ್ನ ಹಸ್ತಪ್ರತಿಯನ್ನು ವಿಶ್ಲೇಷಿಸುವಾಗ ಅವರ ಪ್ರತಿಭೆ ಬೆಳಕು ಚೆಲ್ತಾ ಇತ್ತು. ಅವರು ಅಂದರೆ ಅವರು ಮರಣ ಹೊಂದ್ತಾರೆ. ಅರ್ಧ ಕತೆ ಮಾತ್ರ ಅವರು ಕೇಳಿರ್ತಾರೆ. ಅಂಥ ಸಾಹಿತ್ಯ ಸಂಗಾತಿ ತನಗೆ ಸಿಕ್ಕೋದು ಇಲ್ಲವೇ ಇಲ್ಲ. ಅವರ ಅವರು ಮರಣ ಹೊಂದಿದ ಮೇಲೆ ಒಂಟಿತನದಿಂದ ಭೈರಪ್ಪ ಅವರು ಹೊರಗೆ ಬರಲಿಕ್ಕೆ ಕಷ್ಟ ಆಯಿತು ಅನ್ನೋದನ್ನು ಕೂಡ ಈ ಕೃತಿಯ ಮುನ್ನುಡಿಯಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರಭು ಅವರಿಗೆ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ನನಗಿಂತ ಚಿಕ್ಕವರು ಸರದಿ ಮುರಿದಿರಿ ಯಾಕೆ. ಓಕೆ, ಈ ವಾಚನವನ್ನು ಕೇಳೋಣ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅಧ್ಯಾಯ 1. ಮಹಾಗರತಿ ಹಂಗ ಹಠ ಮಾಡಿದ್ಲು ಲೌಡಿ ಎಂಬ ವಾಕ್ಯವೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಏಳುತ್ತಿತ್ತು. ಒಂದೇ ತಾನನ್ನು ಪುನರಾವರ್ತಿಸಿದರೆ ಗಾಯನವು ಹದ ತಪ್ಪುತ್ತೆ. ಬುದ್ಧಿ ಕೆಲಸ ಮಾಡದೆ ಬರೀ ಗಂಟಲು ನಡೆಯುವಾಗ ಮಾತ್ರ ಪುನರಾವರ್ತನೆಯಾಗುತ್ತೆ ಎಂಬ ಹೋಲಿಕೆಯೂ ಬರಲಿಲ್ಲ. ಮಹಾಗರತಿಯ ಹಂಗೆ ಹಠ ಮಾಡಿದಳು ಲೌಡಿ. ಮಹಾಗರತಿಯ ಹಂಗೆ ಲೌಡಿ ಮಹಾಗರತಿಯ. ಮೋಹನ್ಲಾಲ ಗಂಟಲಿನ ಒಳಗೆ ಒಮ್ಮೆ ಮೌನವಾಗಿ ಗರ್ಜಿಸಿದ. ಹಾಡುವ ಆರಂಭದಲ್ಲಿ ಗಂಟಲನ್ನು ಸರಿ ಮಾಡಿಕೊಳ್ಳುವಂತೆ. ಇವಳಿಗೆ ನೋಡ್ಕೋತೀನಿ ನಾನು ಎಂಬ ಪ್ರತೀಕಾರದ ನಿಶ್ಚಯ ಮನಸ್ಸಿನಲ್ಲಿ ಮೂಡಿದಾಗ ಗಂಟಲು ಇನ್ನೊಮ್ಮೆ ಕೊಸರಿತು, ಗರ್ಜಿಸುವಂತೆ. ಆದರೆ ಈ ನಿಶ್ಚಯವು ಪುನರಾವರ್ತನೆ ಎಂಬ ಅರಿವಾಗಿ ನಿಸ್ಸಹಾಯಕ ಭಾವ ಆವರಿಸಿತು. ನೋಡ್ಕೋತೀನಿ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ನಿನ್ನ ಮನೆಯಲ್ಲಿ 1 ನಿಮಿಷವೂ ಇರೋಲ್ಲ ಅಂತ ದೊಡ್ಡ ಸೂಟ್ ಕೇಸ್ ಎತ್ತಿಕೊಂಡು ಹೊರಟು ಹೋಗಬಹುದು. ಹೋದರೆ ಹೋಗು ಅಂತ ಅವಳು ಸುಮ್ಮನೆ ಇರ್ತಾಳೆ. ಆಗ ಸೋಲೋದು ಯಾರು? ನಾನು, ಅವಳು. ನೀವು ಎಷ್ಟೇ ಹಠ ಮಾಡಿದರೂ ನಾನು ಅದೊಂದಕ್ಕೆ ಒಪ್ಪೋಲ್ಲ ಅಂತ ದೃಢ ಮಾಡಿ ತನ್ನ ಮಲಗುವ ಕೋಣೆಯ ಬಾಗಿಲು ಮುಚ್ಚಿ ಒಳಗಿನಿಂದ ಬೋಲ್ಟ್ ಹಾಕಿಕೊಂಡಾಗಲೇ ಅವಳು ಸೋಲೋಲ್ಲ ಅಂತ ನಾನು ಯಾಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಬಾಗಿಲು ತೆಗೆ ಲೇ ಮಧು, ಬಾಗಿಲು. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಬಾಗಿಲು ಅಂತ ಬಡಿದು ಕೂಗಿ ಆವಾಜ್ ಇಳಿಸಿ ಮಂದ್ರಕ್ಕೆ ತಂದು ಪಿಸು ಮಂದ್ರಕ್ಕೆ ತಗ್ಗಿಸಿದರೂ ಒಳಗಿದ್ದ ಅವಳಿಗೆ ನನ್ನ ಅನುನಯಗಳೆಲ್ಲ ಕೇಳಲಿಲ್ಲವೋ ಅಥವಾ ಕೇಳಿಸಿಕೊಂಡು ಕಠೋರಲಾಗಿ ನಿಂತಿದ್ದಾಳೋ? ಈ ಅಮೆರಿಕ ದೇಶದಲ್ಲಿ ಏನು ಮಾಡಿದರೂ ಬಿಗಿ. ಅತ್ತಿತ್ತ ಗಾಳಿ ಆಡದ ಹಾಗೆ, ಶಬ್ದ ತರಂಗ ಹಾಯದ ಹಾಗೆ ಬಾಗಿಲುಗಳನ್ನು ಮಾಡಿರ್ತಾರೆ. ಪ್ರತಿಯೊಂದನ್ನು ತುಂಬ ಶುಚಿಯಾಗಿಟ್ಟಿರ್ತಾರೆ. ಕಸ ಕಡ್ಡಿ ಕಾಗದದ ಚೂರು ಒಂದು ಇಲ್ಲದ ನೀರಿನ ತಳವು ಸ್ವರ ಸಾಧನೆ ಮಾಡಿದವನಿಗೆ ಮಂದ್ರ ಷಡ್ಜದಂತೆ ಸ್ಫುಟವಾಗಿ ಕಾಣಿಸುತ್ತದೆ. ನೀರೊಳಗೆ ಮುಳುಗಿ ಬೆಣಚು ಕಲ್ಲುಗಳ ಮೇಲೆ ಧ್ವನಿಯನ್ನು ಕೂರಿಸಿ ಶ್ರುತಿ ಹಿಡಿಯಬೇಕೆಂಬ ಕಲ್ಪನೆ ತುಂಬಿಕೊಂಡಿತು. ಬೆಳಗೆದ್ದು ಮನೆಯಲ್ಲಿ ಕೂತು ಮಂದ್ರ ಸಾಧನೆ ಮಾಡದೆ ನಾನು ಈಗ ಊರಿನಿಂದ 4 ಮೈಲಿ ಒಬ್ಬನೇ ನಡೆದು ಈ ದೊಡ್ಡ ಪಾರ್ಕಿನಲ್ಲಿ ಒಬ್ಬನೇ ಕೂತಿರುವ ಅರಿವಾಗಿ ಮತ್ತೆ ಅದೇ ಅವಳದೇ. ರಾತ್ರಿ ಅಷ್ಟೆಲ್ಲ ಅನುನಯಿಸಿದರೂ ಒಪ್ಪದೆ ತನ್ನ ಮಲಗುವ ಕೋಣೆಗೆ ಒಳಗಿನಿಂದ ಬೋಲ್ಟ್ ಎಳೆದುಕೊಂಡು ಮಾತಿನಲ್ಲಿ ಕಟುವಿಲ್ಲ ಗುರೂಜಿ ಎಂಬ ಅದೇ ಗೌರವದ ಸಂಬೋಧನೆ. ನನ್ನ ಮದುವೆಗೆ ಮುಂಚೆ ನಿಮ್ಮವಳಾಗಿದ್ದೇ ನಿಜ, ಸಂಪೂರ್ಣ ಸಮರ್ಪಿಸಿಕೊಂಡಿದ್ದೆ. ಈಗ ನಾನು ವಿವಾಹಿತೆ. ನನ್ನನ್ನು ನಂಬಿ, ನಿಮ್ಮನ್ನು ನಂಬಿ, ನಮ್ಮಿಬ್ಬರನ್ನು ಮನೆಯಲ್ಲಿ ಬಿಟ್ಟು ನನ್ನ ಗಂಡ 5 ದಿವಸದ ಪ್ರವಾಸ ಹೋಗಿರುವಾಗ ನಾವು ಹೀಗೆ ಮಾಡಿದರೆ ಅವರ ನಂಬಿಕೆಗೆ ದ್ರೋಹವಾಗೋಲ್ವೇ? ನಾನಾದರೂ ನಿಮ್ಮ ಶಿಷ್ಯೆ, ನಿಮ್ಮಿಂದ ಸಂಗೀತ ಕಲಿತೋಳು. ನೀವು ಅವರಿಗೆ ಏನೂ ಅಲ್ಲ, ಆದರೂ ನೀವೆಂದರೆ ದೇವರಿಗಿಂತ ಹೆಚ್ಚು ಎಂಬಷ್ಟು ಭಕ್ತಿ ಇಟ್ಟುಕೊಂಡಿದ್ದಾರೆ. ನೀವು ತಂಬೂರಿಯ ಶ್ರುತಿಗೆ ಧ್ವನಿ ಹಚ್ಚಿದರೆ ಸಾಕು, ತನ್ಮಯರಾಗ್ತಾರೆ, ಭಕ್ತಿವಶರಾಗ್ತಾರೆ. ನಾನು ನಿಮಗೆ ಸರಿಯಾಗಿ ಉಪಚಾರ ಮಾಡ್ತಿಲ್ಲ, ಗುರು ಅನ್ನೋ ಸಲಿಗೆಯಿಂದ ಸಾಮಾನ್ಯ ಅತಿಥಿಯಾಗಿ ನೋಡ್ಕೋತಿದ್ದೀನಿ ಅಂತ ನನ್ನ ಮೇಲೆ ಅಸಮಾಧಾನ ಮಾಡ್ಕೋತಾರೆ. ನಿಮ್ಮ ಬಟ್ಟೆಗಳನ್ನು ಅವರೇ ಇಸ್ತ್ರಿ ಮಾಡಿ ಇಡ್ತಾರೆ, ಕೆಲಸದೋಳ ಕೈಲೂ ಮಾಡಿಸೋಲ್ಲ. ಇವೆಲ್ಲ ನಿಮಗೂ ಗೊತ್ತಿದೆ. ಅಂಥವರಿಗೆ ದ್ರೋಹ ಮಾಡಿ ಅಂಥವರ ಹೆಂಡ್ತಿನ ಬಲವಂತ ಮಾಡೋಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂದಿದೆ? ನನ್ನನ್ನೇ ಸಣ್ಣಗೆ ಮಾಡುವ ಮಾತು ಹೇಳಿ, ಈ ಮಾತಿಗೆ ಉತ್ತರ ಹೇಳಿ. ಅವನ ಹೆಂಡತಿಯಾಗೋ ಮೊದಲು ನೀನು ನನ್ನ ಪ್ರಿಯೆಯಾಗಿದ್ದೆ, ಈಗಲೂ ಆಗಿದೆಯಾ? ನೀನೇ ನನಗೆ ಗೊತ್ತಾಗದ ಹಾಗೆ ಮದುವೆ ಮಾಡಿಕೊಂಡು ಅಮೇರಿಕಾಗೆ ಓಡಿ ಹೋದೆ. ಈಗ ಗುರುನಿಂದನೆಯ ಮಾತಾಡ್ತಿದೀಯಾ ಅಂತ ಉತ್ತರ ತಿಳಿದೇ ಒದ್ದಾಡಿ, ಆದರೂ ನಾನು ಒಪ್ಪೋಲ್ಲ ಎಂಬ ಹಠಾನೆ ಮಾಡಿ ನಾನು ಬಲವಂತವಾಗಿ ಹಿಡ್ಕೊಂಡಾಗ ಕೊಸರಿಕೊಂಡು, ಗುರೂಜಿ ನಿಮಗೆ ಈಗ ತಾನೇ 59 ತುಂಬಿ 60 ಆಯಿತು, ನನಗಿನ್ನೂ 30.
ಕೊಸರಿಕೊಂಡ್ರೆ ನನ್ನನ್ನು ಬಲಾತ್ಕಾರ ಮಾಡೋಕ್ಕೆ ನಿಮ್ಮ ಕೈಲಿ ಆಗೋಲ್ಲ. ನಿಮ್ಮ ವಯಸ್ಸಿನ ಗೌರವವೇ ಹೋಗುತ್ತೆ. ದಯವಿಟ್ಟು ಗೌರವ ಉಳಿಸ್ಕೊಳ್ಳಿ, ಪ್ಲೀಸ್ ಪ್ಲೀಸ್ ಅನ್ನುತ್ತಲೇ ತಿರುಚಿಕೊಂಡು ತನ್ನ ಮಲಗುವ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದವಳು ಮತ್ತೆ ಎಷ್ಟು ಬಡಿದರೂ ಗೋಗರಿದರೂ ತೆಗೆಯದೆ, ಅದೃಷ್ಟಕ್ಕೆ ಇದು ಲಾಸ್ ಘಟಾಸ್, ಶ್ರೀಮಂತರೇ ವಾಸಿಸುವ ಬೆಟ್ಟಗಳಿಂದ ಸುತ್ತುವರಿದ ಊರು. ಇವಳದು ಬೆಟ್ಟದ ಭುಜಕ್ಕೆ ಕಟ್ಟಿದ ಬಂಗಲೆ. ಮೇಲೆ ಕೆಳಗೆ ಆ ಕಡೆ ಈ ಕಡೆ ಸಹಜವಾಗಿ ಬೆಳೆದ ಕಾಡು. ಎಷ್ಟು ಜೋರಾಗಿ ಬಾಗಿಲು ಬಡಿದರೂ ಅಕ್ಕಪಕ್ಕದವರಿಗೆ ಕೇಳುತ್ತದೆ ಎಂಬ ಅಂಜಿಕೆ ಇಲ್ಲ. ಇಡೀ ಮನೆಯು ಗಾಳಿಯು ಸಂಚಾರವಾಗದಷ್ಟು ಬಿಗಿಯಾದ ಕಿಟಕಿ ಬಾಗಿಲುಗಳಿಂದ ಮಾಡಿರುವಾಗ ಒಳಗಿನಿಂದ ಸದ್ದು ಮನೆಯ ಹೊರಗೆ ಕೇಳಿಸುವುದೂ ಇಲ್ಲ. ಆದರೂ ಎಷ್ಟುಂತ ಬಡಿಯೋದು? ಬಡಿದು ಬಡಿದು ಅವಳಿಂದ ಉತ್ತರ ಬಾರದೆ ಇನ್ನಷ್ಟು ಅವನ ಅವಮಾನಿತನಾಗೋದು. ಆ ತಕ್ಷಣವೇ ನನ್ನ ಸೂಟ್ಕೇಸ್ ತುಂಬಿ ಆ ಮನೆಯಿಂದ ಹೊರ ನಡೆದು, ಈ ಅಮೇರಿಕೆಯ ಹಾಗೆ ಹೊರ ನಡೆಯೋಕೆ ಆಗೋಲ್ಲ, ಈ ಅಮೇರಿಕೆಯಲ್ಲಿ ಹಾಗೆ ಹೊರ ನಡೆಯೋಕ್ಕಾಗೋಲ್ಲ. ಅತಿಥೇಯರು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಕಳಿಸುವ ತನಕ ಅವರ ಮನೆಯಲ್ಲಿಯೇ ಇರುವ ಬಂದೀಖಾನೆ. ನಾನು ಈಗಲೇ ಮನೆಯಿಂದ ಹೋಗ್ತೀನಿ, ನನ್ನನ್ನು ಕಳಿಸು ಅಂತ ಕೂಗಿದರೂ ಬೋಲ್ಟಿನ ಒಳಗಿದ್ದವಳಿಗೆ ಕೇಳಿಸಲಿಲ್ಲವೋ? ಕೇಳಿಸಿದ್ದರೂ ಇವನೆಲ್ಲಿ ಹೋದಾನು ಅನ್ನುವ ಉಪೇಕ್ಷೆಯಿಂದ ತೆಗಿಲಿಲ್ಲವೋ? ತೂಕಡಿಕೆ ಬರುತ್ತಿದೆ. ವಿಶಾಲವಾದ ಸಹಜವಾದ ಬೆಳೆದ ಗಿಡ ಮರ ಬಳ್ಳಿಗಳ ಪಾರ್ಕಿನ ಬಾಗಿಲಿನ ಹತ್ತಿರ ಕಾರು ನಿಲ್ಲಿಸಿ ನಡಿಗೆ ಓಟಗಳ ಹವಾ ಸೇವನೆಗೆ ಬಂದ ಜನಗಳು ಖಾಲಿಯಾಗಿದ್ದಾರೆ. ತಾನು ಚಹಾ ಕೂಡ ಕುಡಿದಿಲ್ಲ, ಹಲ್ಲೂ ಉಜ್ಜಿಲ್ಲ. ವಾಪಸ್ ನಡೆಯಬೇಕೆಂದರೂ 4 ಏರು ಮೈಲಿ. ಆ ಬಂಗೆಲೆ ಮುಟ್ಟೋಕೆ ಏರಬೇಕಾದ ಬೆಟ್ಟ. ಕಾರಿಲ್ಲದೆ, ಕಾರು ಚಾಲನೆ ಮಾಡದೆ ಬದುಕುವುದೇ ಸಾಧ್ಯವಿಲ್ಲದ ಸುಖ. ಈ ಪಾರ್ಕ್ನಲ್ಲಿದ್ದೀನಿ, ಬಂದು ಕರೆದೊಯ್ಯಿ ಅಂತ ಫೋನ್ ಮಾಡಿದರೆ ಕಿಸೆಯಲ್ಲಿ ಕಾಸಿಲ್ಲ. ಕಲೆಕ್ಟ್ ಕಾಲ್ ಮಾಡಬಹುದು, ನಂಬರ್ ನೆನಪಿನಲ್ಲಿದೆ. ಮನೆಗೆ ಹೋದ್ಮೇಲೆ ನಾನು ಇವತ್ತೇ ನಿನ್ನ ಮನೆಯಿಂದ ಹೋಗ್ತೀನಿ, ಕಳಿಸ್ಬಿಡು ಅನ್ಬೇಕು. ಅಥವಾ ಬಂದು ಕರೆದೊಯ್ಯಿರಿ, ನಿಮ್ಮ ಜೊತೆಯೂ 2 ದಿನ ಇರ್ತೀನಿ ಅಂದರೆ ಕರೆದೊಯ್ದು ಇಟ್ಕೊಂಡು ಉಪಚರಿಸೋರು ಇದೇ ಸಿಲಿಕಾನ್ ಪ್ರದೇಶದಲ್ಲಿ, ಇಡೀ ಕ್ಯಾಲಿಫೋರ್ನಿಯಾದಲ್ಲಿ ಎಷ್ಟು ಜನವಿಲ್ಲ? ಮೋಹನ್ ಲಾಲ್ ಅಂದರೆ ಏನು? ಪಾದ ಧೂಳಿಯನ್ನು ಹಣೆಗೆ ಹಚ್ಚಿಕೊಂಡ ನಂತರ ಮಾತನಾಡಿಸುವಂತಹ ಸಂಗೀತ ಪ್ರೇಮಿಗಳು ಇಲ್ಲೂ ಇದ್ದಾರೆ. ಹಾಗೆ ಮಾಡಬೇಕು. ಈ ರಂಡೆಗೆ ಬುದ್ಧಿ ಬರೋ ಹಾಗೆ ಇವತ್ತೇ ಇಲ್ಲಿಂದ ನ್ಯೂಯಾರ್ಕಿಗೆ ಹೋಗಿಬಿಟ್ರೆ ಎಂಬ ವಿಚಾರವೂ ಬಂತು. ಆದರೆ 15 ದಿನ ಮೊದಲೇ ಹೋಗಿ ಅಲ್ಲಿ ಇರೋದು ಎಲ್ಲಿ? ಇಲ್ಲಿ ಇಷ್ಟು ದೊಡ್ಡ ಪ್ರಚಾರ ಮಾಡಿ ಭಾರಿ ಭಾರಿ ಟಿಕೆಟ್ ಮಾರಿ ಈಗಾಗಲೇ 1,000 ಖರ್ಚಾಗಿವೆಯಂತೆ. ಇದುವರೆಗೆ ಯಾವ ಭಾರತೀಯ ಗಾಯಕನ ಕಚೇರಿಗೂ ಖರ್ಚಾಗದಷ್ಟು ಇನ್ನೂ ಆಗ್ತಲೇವೆಯಂತೆ. ಏನು ಮೋಹನ್ ಲಾಲನ ಹೆಸರು ಅಂದರೆ ಹೆಮ್ಮೆಯಾಯಿತು. ಈ ದೇಶದಲ್ಲಿ ಪ್ರೋಗ್ರಾಂ ಒಪ್ಪಿಕೊಂಡು ನಿರೀಕ್ಷಿಸಿದ ಮಟ್ಟದಲ್ಲಿ ನಡೆಸಿಕೊಡದಿದ್ದರೆ ನಷ್ಟಕ್ಕೆ ದಾವಾ ಹಾಕಿ ವಸೂಲು ಮಾಡಿಬಿಡ್ತಾರಂತೆ ಎಂಬ ಆಲೋಚನೆಗಳು ತೇಲಾಡುತ್ತಾ ಹಮ್ದರ ತಪ್ಪುತ್ತಿರುವಾಗ ಕಣ್ಣು ಹತ್ತಿಕೊಂಡು ಕುತ್ತಿಗೆಯೂ ಊಲಿತು. ಅವನಿಗೆ ಗೊತ್ತಿಲ್ಲದಂತೆ ಕುಳಿತಿದ್ದ ಒರಗು ಬೆಂಚಿನ ಮೇಲೆ ಉರುಳಿ ಆರಾಮವಾಗಿ ಕಾಲು ಚಾಚಿದ. ಆಳ ನಿದ್ರೆಗೆ ಇಳಿಯುವಂತೆ ಮೇಪಲ್ ಮರದ ನೆರಳು ಕಣ್ಣ ರೆಪ್ಪೆಗಳಿಗೆ ತಂಪು ಕೊಟ್ಟಿತು. 2 ಎಚ್ಚರವಾದಾಗ ಬೆಳಗ್ಗಿನ 8 ಗಂಟೆ. ಯಾವಾಗಲೂ ಅಷ್ಟೇ, ಮನಸ್ಸಿಗೆ ತುಂಬ ಕಲಮಲವಾದರೆ ಬೇಗ ನಿದ್ರೆ ಹತ್ತೋಲ್ಲ. ಆಮೇಲೆ ಗಾಢವಾಗಿ ಬರುತ್ತೆ, ತುಂಬ ಹೊತ್ತು ಮುಳುಗಿಸಿಕೊಳ್ಳುತ್ತೆ. 2 ಸಲ ಅತ್ತಿತ್ತ ಹೊರಳಿದ ಮೇಲೆ ರಾತ್ರಿಯದೆಲ್ಲ ನೆನಪಿಗೆ ಬಂದು ಕಲಮಲ ತುಂಬಿಕೊಂಡಿತ್ತು. ಕತ್ತನ್ನು ತುಸು ಎತ್ತಿ ನೋಡಿದಳು. ಕೋಣೆಯ ಬಾಗಿಲಿಗೆ ಒಳಗಿನಿಂದ ಹಾಕಿದ ದೊಡ್ಡ ಬೋಲ್ಟ್ ಹಾಗೇ ಇದೆ. ಆಲಿಸಿದಳು. ಮಾರಿಯ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳಿಗೆ ಹೊತ್ತಾಗುತ್ತೆ. ತಾನು ಬೇಗ ಹೋಗಿ ಇವತ್ತಿಗೆ ಮಾಡಬೇಕಾದ ಅಡಿಗೆಯ ಸೂಚನೆ ಕೊಡಬೇಕು. ಹೊಸ ಬಗೆಯದೇನಾದರೂ ಮಾಡೋದಿದ್ರೆ ಹೇಳಿಕೊಡ್ಬೇಕು. ಮಸಾಲೆ ತುಂಬಿದ ಕರೆ ಎಲ್ಲ ಕಲ್ತಿದ್ದಾಳೆ, ನಾನೇ ಹೇಳಿಕೊಟ್ಟಿದ್ದೀನಿ. ಆದರೂ ಅದೊಂದನ್ನು ನಾನೇ ಎದುರಿಗೆ ನಿಂತು ಮಾಡಿಸಬೇಕು. ಇಸ್ತ್ರಿಯಾಗಬೇಕಾದ 5-6 ಬಟ್ಟೆಗಳಿವೆ. ದಡಕ್ಕನೆ ಎದ್ದು ಹೌಸ್ ಕೋಟ್ ಧರಿಸಿ ಹಲ್ಲು ಉಜ್ಜಿ ಕೆಳಗಿಳಿದು ಹೋಗಿ ಗುಡ್ ಮಾರ್ನಿಂಗ್ ಮಾರಿಯಾ ಎಂದಾಗ ಅವಳು ಚಪಾತಿ ಹಿಟ್ಟು ಕಲಿಸುತ್ತಲೇ ಗುಡ್ ಮಾರ್ನಿಂಗ್ ಎಂದಳು. ಕರೆಯಲಾದ ಮಾತನಾಡಿದಾಗ, ಮಿಸೆಸ್ ಶಾ, ನೀನು ಅಡುಗೆ ಮನೆಯಲ್ಲಿರೋದೇ ಬೇಡ, ನನ್ನ ನೈಪುಣ್ಯದಲ್ಲಿ ನಂಬಿಕೆ ಇಡು. ಇನ್ನೊಂದು ವರ್ಷ ನಿನ್ನ ಹತ್ರ ಕೆಲಸ ಮಾಡಿ ಸ್ಯಾನ್ ಹೊಸೆಯಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಶುರು ಮಾಡ್ತೀನಿ. ನಿಮ್ಮ ಇಂಡಿಯನ್ ಜನಗಳ ಡಾಲರ್ಗಳೆಲ್ಲ ನನ್ನ ಕಿಸೆಗೆ ಎಂದು ನಕ್ಕಳು. ಮಾತುಗಾರ್ತಿ, ಹಸನ್ಮುಖಿ. ದಿನ ಬೆಳಿಗ್ಗೆ ಅವಳ ಕೈಲಿ ತುಸು ಮಾತನಾಡದಿದ್ದರೆ ತನಗೆ ದಿನವೆಲ್ಲ ಆತ್ಮೀಯ ಭಾವನೆ ಇರುವುದಿಲ್ಲ. ದಿನ ಬೆಳಿಗ್ಗೆ ಬಂದು ಒಗೆಯುವ ಬಟ್ಟೆಗಳನ್ನು ಮೆಷಿನ್ಗೆ ಹಾಕಿ ಬ್ರೇಕ್ಫಾಸ್ಟ್ ಕೊಟ್ಟು ಅಡಿಗೆ ಮಾಡಿಟ್ಟು ಪಾತ್ರೆ ಅಡಿಗೆ ಮನೆಯನ್ನು ತೊಳೆದು ಇಸ್ತ್ರಿ ಮಾಡಿಟ್ಟು ಹೋಗ್ತಾಳೆ. ಪ್ರತಿ ಬುಧವಾರ ಬೆಳಿಗ್ಗೆ ತನ್ನ 2 ಗಂಡು ಮಕ್ಕಳನ್ನು ಕರೆತಂದು ಇಡೀ ಮನೆಯನ್ನು ಹೂವರ್ ಮಾಡಿ ಟಾಯ್ಲೆಟ್ಗಳನ್ನು ತೊಳೆದು ಕಿಟಕಿ ಬಾಗಿಲುಗಳ ಪೀಠೋಪಕರಣಗಳನ್ನು ಒರೆಸಿ ಹಾಸಿಗೆ ಹೊದಿಕೆಗಳ ಪದರಗಳನ್ನು ಬದಲಿಸಿ ಒಗೆದು ಕಾರು ತೊಳೆದು, ಅವಳಿಲ್ಲದಿದ್ದರೆ ಈ ದೊಡ್ಡ ಮನೆಯ ಪುಟ್ಟ ಸಂಸಾರ ನಡೆಸುವುದೇ ಸಾಧ್ಯವಿಲ್ಲ. ನಿನ್ನ ಮುಸಿಷಿಯನ್ ಟೀಚರ್ ಇನ್ನೂ ಎದ್ದಿಲ್ವೇ? ಗಂಟಲಿಂದ ಇನ್ನೂ ಒಳಗೆ ಆಳದಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಅವರು ಹಾಡಿಕೊಳ್ಳೋದು ಕೇಳೋಕೆ ಹಿತವಾಗಿರುತ್ತೆ.
ನನಗೆ ಅದರಲ್ಲಿ ರುಚಿ ಹುಟ್ಟಿದೆ, ನೀನು ಅವರಿಂದ ಅಭ್ಯಾಸ ಮಾಡಿಸ್ಕೋ ಹೋಗು. ಕರೆಲ, ನಾನು ಚೆನ್ನಾಗಿಯೇ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ ಎಂದಾಗ ಮತ್ತೆ ಕಲಮಲ ತುಂಬಿಕೊಂಡಿತು. ವಿಕ್ರಮ್ ಊರಿನಲ್ಲಿ ಇರುವುದಿಲ್ಲವೆಂದು ಇವಳಿಗೇನೂ ಹೇಳಿಲ್ಲ. ಆದರೂ ಅವರ ಹಜಾರದಲ್ಲಿ ಓಡಿಯಾಡುತ್ತಿರುವ ಹೊತ್ತು, ಅಥವಾ ಆಫೀಸಿಗೆ ಕಾರು ಹತ್ತಿ ಸ್ಟಾರ್ಟ್ ಮಾಡುವ ಸಮಯ. ಅವರು ಪದೇ ಪದೇ ಪ್ರವಾಸ ಹೋಗುವುದು ಇವಳಿಗೆ ಗೊತ್ತು. ಇವತ್ತು ನಾನು ತಡವಾಗಿ ಎದ್ದಿದ್ದೀನಿ, ಗುರುಜಿಯಂತೂ ಎದ್ದೇ ಇಲ್ಲ. ಎಲ್ಲ ಅಂಶಗಳನ್ನು ಒಂದುಗೂಡಿಸಿ ಏನಾದರೂ ಊಹೆ ಮಾಡಿಕೊಂಡಿರಲಾರಳೆ. ಅಂಜಿಕೆ ನುಸುಳಿತು. ಆದರೆ 3 ವರ್ಷದಿಂದ ನೋಡ್ತಿದ್ದೀನಿ, ಇನ್ನೊಬ್ಬರ ವಾಸನೆಯನ್ನು ಹಿಡಿಯುವ ಮೂಗಿನ ನರಗಳನ್ನು ಸೂಕ್ಷ್ಮಗೊಳಿಸಿ ಉಸಿರನ್ನು ಎಳೆದುಕೊಳ್ಳುವಂಥ ಹೆಂಗಸಲ್ಲ ಇವಳು ಎಂಬ ಆಶ್ವಾಸನೆ ಹುಟ್ಟಿತು. ಅವರಿನ್ನೂ ಯಾಕೆ ಎದ್ದಿಲ್ಲ, ಹೋಗಿ ನೋಡಲೇ ಎಂದುಕೊಂಡಳು. ಅವರ ಕೋಣೆಯಲ್ಲಿ ಬಾಗಿಲು ತಟ್ಟಿ ಹಿಡಿಕೆ ತಿರುಗಿಸಿ ಒಳಗೆ ಹೋಗಿ ರಾತ್ರಿ ಆದ ನಿರಾಶೆಗೆ ಅವರು ಕೂಗಿ ಕಿರುಚಿ ಈ ಹೊತ್ತಿನಲ್ಲಿ ಗೃಹ ಸಹಾಯಕ್ಕೆ ಬಂದಿರುತ್ತಾಳೆಂದು ಅವರಿಗೂ ಗೊತ್ತಿದೆ. ಆದರೂ ಕೋಪದಲ್ಲಿ ಅವರು ಹಿಂದಿಯಲ್ಲಿ ಮಾತನಾಡಿದರೂ ಇವಳಿಗೆ ಅದರ ಭಾವವು ತಟ್ಟಬಾರದು ಎಂದು ಯೋಚಿಸಿ ಸುಮ್ಮನಾದಳು. 9 ಗಂಟೆಗೆ ಮಾರಿಯ ಹೋದ ನಂತರ ಅವಳು ಮುಂದಿನ ಬಾಗಿಲಿನ ಒಳಗಿನ ಬೋಲ್ಟ್ ಹಾಕಿ ನಿಧಾನವಾಗಿ ಮಹಡಿಯ ಮೆಟ್ಟಲು ಹತ್ತಿ ಎಡಗಡೆಯಲ್ಲಿರುವ ಅತಿಥಿ ಕೋಣೆಯ ಕಡೆಗೆ ನಡೆದಳು. ಬಾಗಿಲಿನ ಹಿಡಿಯನ್ನು ಮುಟ್ಟಿದಾಗ ಎದೆ ಡವಗುಟ್ಟತೊಡಗಿತು. ರೇಗ್ತಾರೆ, ರಾತ್ರಿ ಮಾಡಿದ ತಗಾದೆಯನ್ನೇ ಮತ್ತೆ ಮಾಡ್ತಾರೆ, ಕಹಿ ಸನ್ನಿವೇಶ ಸೃಷ್ಟಿಸ್ತಾರೆ. ಬಾಗಿಲು ತೆಗೆಯೋದೇ ಬೇಡ, ತಾವಾಗಿಯೇ ಎದ್ದು ಬರಲಿ. ಅಥವಾ ಮುಂದಕ್ಕೆ ಹೊಳಿಲಿಲ್ಲ. ಅವರು ಕೋಪಿಸಿಕೊಂಡರು. ಶಿಷ್ಯಾದ ನಾನು ತಗ್ಗಿ ನಡಿಬೇಕು ಎಂಬ ನಿಶ್ಚಯದಲ್ಲಿ ಲಘುವಾಗಿ ಬಾಗಿಲು ತಟ್ಟಿದಳು. ಅನಂತರ ಹಿಡಿಯನ್ನು ತಿರುಗಿಸಿ ನೂಕಿದಳು. ಒಳಗೆ ನೋಡಿದರೆ ಅವರಿಲ್ಲ. ಹೊದ್ದಿಕೆಯು ಸುತ್ತಿಕೊಂಡು ಕೆಳಗೆ ಬಿದ್ದಿದೆ. ಹಾಸಿಗೆ ಅಸ್ತವ್ಯಸ್ತವಾಗಿದೆ. ಹೊರಗೆ ಹೋಗಿದ್ದಾರೆ. ಒಬ್ಬರೇ? ಎಷ್ಟು ಹೊತ್ತಿಗೆ ಹೋದರೋ, ಎಲ್ಲಿಗೆ ಹೋದರೋ? ನಡೆದು ಅವರ ಬಟ್ಟೆ ಬರೆಗಳನ್ನೆಲ್ಲ ಪರೀಕ್ಷಿಸಿದಳು. ಪೈಜಾಮ, ಜುಬ್ಬ, ವೇಸ್ಟ್ ಕೋಟು, ಒಂದು ಶಾಲುಗಳಲ್ಲಿ ಹೋಗಿದ್ದಾರೆ. ಪ್ಯಾಂಟ್ ಕೋಟುಗಳು ಹ್ಯಾಂಗರ್ನಲ್ಲಿವೆ, ಪರ್ಸ್ ಕೋಟಿನ ಜೇಬಿನಲ್ಲಿ. ಹತ್ತಿರ 1 ಸೆಂಟು ಇಲ್ಲದೆ ಹೋಗಿದ್ದಾರೆ. ನನ್ನನ್ನು ನೋಯಿಸಲೆಂದೇ, ತಮ್ಮನ್ನು ತಾವು ನೋಯಿಸಿಕೊಂಡು ಆ ಮೂಲಕ ನನ್ನನ್ನು ನೋಯಿಸಲು. ಹಾಗೆಯೇ ಮಂಚದ ಮೇಲೆ ಕುಳಿತಳು. ಮಗುವಿನ ಹಾಗೆ ಹಠ ಮಾಡ್ತಾರೆ ಎನ್ನಿಸಿತು. 1 ನಿಮಿಷ ಕೋಪ ಬಂತು. ತಕ್ಷಣ ಎಲ್ಲಿಗೆ ಹೋಗಿರ್ಬೋದು ಎಂಬ ಆಲೋಚನೆ. ಈ ಊರಿನಲ್ಲಿ ಎಲ್ಲಿಗೆ ಹೋಗಬೇಕಾದರೂ ದೂರ. ಅವರನ್ನು ತಾನು ಕರೆದೊಯ್ದ ಸ್ಥಳಗಳ ನೆನಪಾಯಿತು. ಸ್ಟೀವನ್ಸ್ ಕ್ರೇಕ್ ಕೌಂಟಿ ಪಾರ್ಕ್, ಸಾಂತಾ ತೆರೇಸಾ ಕೌಂಟಿ ಪಾರ್ಕ್, ಅಲ್ಮಡೇನ್ ಲೇಕ್ ಪಾರ್ಕ್, ವಸೋನಾ ಲೇಕ್ ಪಾರ್ಕ್, ಸ್ಯಾನ್ ಹೊಸೆ, ಸ್ಯಾನ್ ಫ್ರಾನ್ಸಿಸ್ಕೋ, ಸನಿವೆಲ್ ದೇವಸ್ಥಾನ. ಅಲ್ಲದೆ ಅವರನ್ನು ಕರೆದೊಯ್ದಿದ್ದ ಗುಪ್ತಾ, ಗೋಯಲ್, ಭಟ್, ಕುಲಕರ್ಣಿ, ಸರ್ದೇಸಾಯಿ ಮೂರ್ತಿಯವರ ಮನೆಗಳು. ಅವರೆಲ್ಲ ಸಂಗೀತ ಪ್ರೇಮಿಗಳು. ಮಿಶ್ರಾ ಮತ್ತು ಸರ್ದೇಸಾಯಿ ಸಂಗೀತ ಕಲ್ತಿರೋರು. ವಾರಕ್ಕೊಂದಿನ ನನ್ನಿಂದ ಹೇಳಿಸ್ಕೋತಾರೆ. ಅವರಲ್ಲಿ ಯಾರಿಗಾದರೂ ಫೋನ್ ಮಾಡಿ ಕೇಳಲೇ ಎಂಬ ಆಲೋಚನೆ ಬಂತು. ಹೀಗೆ ಹೇಳದೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರ ಕಲ್ಪನೆ ಹೇಗೆ ಹಾರುತ್ತೋ. ಜೊತೆಗೆ ವಿಕ್ರಮ್ ಊರಿನಲ್ಲಿಲ್ಲದ ಸಂಗತಿನೂ ಹೇಳಬೇಕಾಗಬಹುದು ಎಂಬ ಎಚ್ಚರ ಹುಟ್ಟಿತು. ಏನು ಮಾಡಬೇಕೆಂದು ತೋಚದೆ ಕುಳಿತಿರುವಾಗ ತಾನು ಎದ್ದ ನಂತರ ಚಹಾ ಕುಡಿದಿಲ್ಲವೆಂದು ನೆನಪಾಯಿತು. 1 ಕಪ್ ಹೊಟ್ಟೆಗೆ ಬಿದ್ದರೆ ಊಹಿಸುವುದಕ್ಕಾದರೂ ಬುದ್ಧಿ ಚುರುಕಾಗುತ್ತೆ ಎನ್ನಿಸಿತು. ಕೆಳಗಿಳಿದು ಅಡಿಗೆ ಮನೆಗೆ ಹೋಗಿ ಚಹಾ ಮಾಡಿಕೊಂಡು ಅರ್ಧ ಕಪ್ ಮುಗಿಸುತ್ತಿರುವಾಗ ಫೋನ್ ಬಾರಿಸಿತು. ಅವರೇ ಕಲೆಕ್ಟ್ ಕಾಲ್ ಮಾಡಿದ್ದಾರೆ, ಅಥವಾ ಜುಬ್ಬದ ಕಿಸೆಯಲ್ಲಿ ಒಂದಿಷ್ಟು ಹಣ ಹಾಕಿಕೊಂಡು ಹೋಗಿದ್ದಾರೆ ಎಂಬ ವಿಶ್ವಾಸ ಭರವಸೆಗಳಿಂದ ರಿಸೀವರ್ ಎತ್ತಿಕೊಂಡಳು. ನಾನು ಹ್ಯೂಸ್ಟನ್ನಿಂದ. ವಿಕ್ರಮನ ಧ್ವನಿ. ಯಾಕೆ ನಿನ್ನ ಧ್ವನಿ ನೀರಸವಾಗಿದೆ? ಮುಗೀತೆ ಬೆಳಗಿನ ಸ್ವರ ಸಾಧನೆ. ಏಕ್ದಮ್ ಅತಿಯಾಗಿ ಸಾಧನೆ ಮಾಡಬೇಡ. ಪ್ರೋಗ್ರಾಮ್ ಹೊತ್ತಿನಲ್ಲಿ ಧ್ವನಿ ಕೂತು ಬಿಟ್ಟಿತ್ತು. ರಾತ್ರಿ ಡಲಾಸ್ನಲ್ಲಿದ್ದೆ. ಪಟ್ನೇಕರ್ ಗೊತ್ತಲ್ಲ, ಪಂಡಿತ್ ಮೋಹನ್ ಲಾಲ್ರ ಗಾಯನ ಜೊತೆಗೆ ನಿನ್ನ ಸಪೋರ್ಟಿಂಗ್ ಅಂದ ತಕ್ಷಣ ಬರ್ತೀನಿ ಅಂದರು. ಅವರಿಗೆ $30 ಒಂದು ಟಿಕೆಟ್ ಬುಕ್ ಮಾಡು, ನಿನ್ನ ಸಂಗೀತ ಕೇಳಬೇಕು ಅಂತ ಅವ್ರಿಗೆ ಉತ್ಸಾಹ. ಇವತ್ತಿಲ್ಲೇ ಇರ್ತೀನಿ, ನಾಳೆ ಸಾಯಂಕಾಲ DC ಮುಟ್ತೀನಿ. ಗುರೂಜಿ ಹೇಗಿದ್ದಾರೆ? ನಮ್ಮ ಇಳುವಿನ ಕಾಡಿನಲ್ಲಿ ಕೂತಿದ್ದಾರೆ, ಸಂಗೀತ ಲಹರಿಲಿ. ತಕ್ಷಣ ಉತ್ತರ ಹೊಳೆದುದಕ್ಕೆ ಅವಳಿಗೆ ನೆಮ್ಮದಿಯಾಯಿತು. ತಲೆಗೊಂದು ಟೋಪಿನ ಮಫ್ಲರ್ನ ಕೊಡದೆ ಬೆಳಗಿನ ಹೊತ್ತು ಹೊರಗೆ ಕರೆದೊಯ್ಯಬೇಡ. ಲಾಸ್ ಗಟಾಸಿನ ಹವಾ ಗೊತ್ತಲ್ಲ. ಫೋನಿನ ಸಂಭಾಷಣೆ ಮುಗಿದ ನಂತರ ಗುರೂಜಿ ಅಂದರೆ ತನಗಿಂತ ವಿಕ್ರಮರಿಗೆ ಹೆಚ್ಚು ಭಕ್ತಿ, ಕಾಳಜಿ ಎಂಬ ಅರಿವಾಗಿ ಮನಸ್ಸು ಮತ್ತೆ ಮ್ಲಾನವಾಯಿತು. ಅರ್ಧ ಗಂಟೆ ಅಡುಗೆ ಮನೆಯ ಪಕ್ಕದ ಲೌಂಜಿನಲ್ಲಿ ಕುಳಿತಿದ್ದಳು. ಅನಂತರ ಹೇಗಾದರೂ ಸರಿ ಎಂದು ಮನೆಯ ಎಲ್ಲ ಕೋಣೆಗಳನ್ನು ಹೊಕ್ಕು ಪರೀಕ್ಷಿಸಿದಳು. ಮೇಲಿನ ಸ್ಟಡಿ, ಕೆಳಗಿನ 2 ಲೌಂಜ್ಗಳು, ಸಂಗೀತದ ಕೋಣೆಗಳನ್ನೆಲ್ಲ ಪರೀಕ್ಷಿಸಿದಳು. ಕಾಲಿಗೆ ಬೂಟು ಮೆಟ್ಟಿ ತನ್ನ ಮನೆಯ ಇಳುವಿನ ಕಾಡಿನಲ್ಲೆಲ್ಲ ಸುತ್ತು ಹಾಕಿದಳು. ಎಲ್ಲೆಂದು ಹುಡುಕುವುದು? ಏನು ತೋಚದೆ ಮನೆಯ ಬಾಗಿಲಿನ ಹೊರಗೆ ದೊಡ್ಡ ಸಿಟ್ಕಾ ಸ್ಪ್ರೂಸ್ ಮರದ ಕೆಳಗೆ ಹಾಕಿದ ಕಲ್ಲು ಬೆಂಚಿನ ಮೇಲೆ ಸುಮ್ಮನೆ ಕುಳಿತಳು. ತುಸು ಹೊತ್ತಿನಲ್ಲಿ ಒಂದು ನೆನಪು ಬಂತು. 10 ವರ್ಷದ ಕರಾರು ವಕ್ 10 ವರ್ಷದ ಹಿಂದೆ ನಡೆದದ್ದು. ರೂಪಾರೆಲ್ ಕಾಲೇಜಿನಲ್ಲಿ ಕೊನೆಯ ವರ್ಷದ BA ಓದುತ್ತಿದ್ದೆ. ಕಾಲೇಜಿನ ಮಟ್ಟದಲ್ಲಿ ನಡೆಯುತ್ತಿದ್ದ ಶಾಸ್ತ್ರೀಯ ಗಾಯನ ಸ್ಪರ್ಧೆಯ ಮೊದಲ ಬಹುಮಾನ ಕಳೆದ 3 ವರ್ಷದಿಂದ ನನ್ನದೇ. ಗುರು ಮೋಹನ್ ಲಾಲಾಜಿಯ ಸ್ವರ ವೇದ ಶಾಲೆಗೆ ವಾರಕ್ಕೆ 2 ಬಾರಿ ಸಂಜೆಯ ವೇಳೆ ಹೋಗುತ್ತಿದ್ದೆ. BAಗಾಗಿ ಹಗಲನ್ನೆಲ್ಲ ಕಾಲೇಜಿನಲ್ಲಿ ವ್ಯಯಿಸೋದು, ಪರೀಕ್ಷೆಗೆ ಓದುವುದು, ಹೋಮ್ವರ್ಕ್,
ಆಯುಷದ ನಷ್ಟ ಅನ್ನೋ ಭಾವನೆ ಜಗ್ಗುತ್ತಿತ್ತು. ಕನಿಷ್ಠ ಗ್ರಾಜ್ಯುಯೇಷನ್ ಆಗಲೇಬೇಕು ಅನ್ನುವ ಅಣ್ಣಂದರ ಒತ್ತಾಯ. ತಾಯಿಯೂ ಗಂಡು ಮಕ್ಕಳ ಪರ. ಈಗ BA ಮುಗೀತು, ಇನ್ನೇನಿದ್ದರೂ ಹಗಲು ರಾತ್ರಿ ಸಂಗೀತ ಸಾಧನೆ ತೊಡಗೋತೀನಿ ಎಂದದ್ದಕ್ಕೆ 20 ವರ್ಷವಾಯಿತು. ಮದುವೆ ಮಾಡದೆ ನಿಲ್ಲಿಸಿದರೆ ನಾಚಿಕೆ ಕೇಡು. ಮದುವೆಯಾಗು, ನಿನ್ನ ಗಂಡ ಒಪ್ಪಿದರೆ ಸಂಗೀತ ಮುಂದುವರಿಸು, ನಮ್ಮ ತಕರಾರೇನೂ ಇಲ್ಲ. ತಾಯಿಯ ಹಠ. ಮದುವೆಯಾದರೆ ಸಂಗೀತ ಸತ್ತಂತೆಯೇ ಅಂತ ಎಷ್ಟು ವಾದಿಸಿದರೂ ಅವಳ ತಲೆಗೆ ಹೋಗಲೇ ಇಲ್ಲ. ನಾನೊಂದು ನೌಕರಿಗೆ ಸೇರಿ ಮನೆಯೇ ಬಿಟ್ಟು ಸಂಗೀತ ಮುಂದುವರಿಸ್ತೀನಿ ಅಂತ ಹಠ ಮಾಡಿದಾಗ ಅಣ್ಣಂದಿರು ನನ್ನ ಪರ ವಹಿಸಿ ದೊಡ್ಡಣ್ಣನಿಗೆ ಸಂಗೀತವೆಂದರೆ ತುಸು ಪ್ರೀತಿ, ಇತ್ತೀಚೆಗೆ ಕಲಾವಿದರಿಗೂ ಪ್ರತಿಷ್ಠೆ ಇದೆ, ಸಂಪಾದನೆಯೂ ಇದೆ ಅನ್ನುವ ಪರಿಗಣನೆ ಕೂಡ. ಗುರೂಜಿ, ನನ್ನ BA ಆಯಿತು, ಇನ್ನು ಜೀವನವೆಲ್ಲ ಸಂಗೀತ ಸಾಧನೆಗೆ ಮೀಸಲು. ವಾರಕ್ಕೆ 2 ಕ್ಲಾಸ್ನಿಂದ ಪ್ರವೀಣ್ ಪರೀಕ್ಷೆ ಪಾಸ್ ಮಾಡೋದ್ರಿಂದ ಕಲೆ ಸಿದ್ಧಿಸೋಲ್ಲ ಅಂತ ನನಗೆ ಅರ್ಥವಾಗಿದೆ. ಪ್ರತಿದಿನ ಬರ್ತೀನಿ, ಮನೆಯಲ್ಲಿ ದಿನಕ್ಕೆ ಎಷ್ಟು ತಾಸಾದರೂ ಸಾಧನೆ ಮಾಡ್ತೀನಿ. ನೀವು ಖಾಸಾ ಶಿಕ್ಷೆಯಾಗಿ ಸ್ವೀಕರಿಸಬೇಕು. ಅವರ ಕಣ್ಣಿನಲ್ಲಿ ಮೆಚ್ಚುಗೆ ಮೂಡಿತು. ಆದರೂ ಇನ್ನೊಂದ್ಸಲ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ, ನಾನು ನಿಶ್ಚಯಿಸಿದ್ದೀನಿ ಅಂದರೆ ಸುಮ್ಮನೆ ತಲೆದೂಗಿದರು. ಪ್ರತಿದಿನ ದಾದರ್ನಿಂದ ಬಸ್ ಹತ್ತಿ ಪಶ್ಚಿಮ ಬಾಂದ್ರಕ್ಕೆ ಹೋಗೋದು. ಸ್ವರ ವೇದಶಾಲೆಯಲ್ಲಿ ಅವರು ಇದ್ದರು, ಇಲ್ಲದಿದ್ದರೆ ಇಲ್ಲ. ಸಂಜೆ ಮಾತ್ರ ಪರೀಕ್ಷಾರ್ಥಿಗಳಿಗೆ ತರಬೇತಿ ಕೊಡೋಕೆ ವಾಡೇಕರ್ ಮಾಸ್ತರು ಕ್ಲಾಸ್ ರೂಮ್ನಲ್ಲಿ ಕೂತಿರ್ತಿದ್ರು. ಗುರೂಜಿಯ ವಾಸದ ಭಾಗಕ್ಕೆ ಬೀಗ. ಒಂದು ದಿನ ವಾಡೇಕರ್ ಮಾಸ್ತರು, ನೋಡವ, ಇತ್ತೀಚೆಗೆ ಅವರು ಇಷ್ಟು ಹೊತ್ತಿಗೆ ನಲ್ಲಿ ಇರೋದಿಲ್ಲ, ಗೆಳೆಯರನ್ನ ನೋಡಕ್ಕೆ ಹೋಗ್ತಾರೆ. ಗೆಳೆಯರ ಮನೇಲಿ ಇಸ್ಪೀಟ್ ನಡೀತದೆ, ನೀನು ಬೆಳಿಗ್ಗೆ ಬಾ. ಮರುಬೆಳಿಗ್ಗೆ 8 ಗಂಟೆಗೆ ಬಂದಾಗ ಎದ್ದಿದ್ದರು. ವಾಸದ ಭಾಗದಲ್ಲಿ ಅವರೊಬ್ಬರೇ ಇರುತ್ತಾರೆಂಬುದು ಎಲ್ಲರಿಗೂ ಗೊತ್ತಿತ್ತು. ನನಗೂ ಗೊತ್ತಿತ್ತು. ಗುರೂಜಿಗೆ ಮದುವೆಯಾಗಿದೆ, ಹೆಂಡತಿ ಮಕ್ಕಳು ಮುಂಬೈಯಲ್ಲೇ ಕುರ್ಲಾದಲ್ಲಿದ್ದಾರೆ. ಇವರು ಅವರ ಸಂಗಡ ಇಲ್ಲ, ಸ್ವರವೇದ ಶಾಲೆಗೆ ಲಗತ್ತಾಗಿರೋ ಫ್ಲ್ಯಾಟ್ನಲ್ಲಿ ಇರ್ತಾರೆ. ಊಟ ಮೆಸ್ಸಿನಿಂದ ಬರುತ್ತೆ ಅನ್ನೋದು ಮುಂಬಯಿಯ ಇಡೀ ಸಂಗೀತ ಪ್ರಪಂಚಕ್ಕೆ ಗೊತ್ತಿತ್ತು. ಖಾಸಾ ಶಿಷ್ಯರಿಗೆ ಅವರು ತಮ್ಮ ಫ್ಲ್ಯಾಟಿನಲ್ಲಿ ಹಾಲಿನಲ್ಲಿ ಪಾಠ ಹೇಳ್ತಿದ್ರು. ಅದು ಲಹರಿ ಬಂದಂತೆ. ಮನಸ್ಸು ಬಂದರೆ ಒಂದೇ ರಾಗವನ್ನು 2 ತಾಸು ಬಿಡಿಸಿ ಕಲಿಸುತ್ತಿದ್ದರಂತೆ. ಇಲ್ಲದಿದ್ದರೆ ತಿಂಗಳುಗಟ್ಟಲೆ ನೀನು ಅಭ್ಯಾಸ ಮಾಡ್ಕೋ, ಬರೀ ನಾನು ಕಲಿಸೋದ್ರಿಂದ ಸಂಗೀತ ಬರ್ತದಾ ಅಂದು ಬಿಡ್ತಿದ್ರಂತೆ. ಜೊತೆಗೆ ಕಾರ್ಯಕ್ರಮಗಳಿಗೆ ಆಗಾಗ್ಗೆ ಭಾರತದ ಬೇರೆ ಬೇರೆ ಊರುಗಳಿಗೆ ಹೋಗುವುದು. ಪಾದ ಮುಟ್ಟಿ ಧೂಳಿಯನ್ನು ತಲೆಗೆ ಸೋಕಿಸಿಕೊಂಡ ನಂತರ 3 ಸಂಜೆ ಬಂದಿದ್ದೆ, ನಿಮ್ಮನ್ನ ಬೆಳಿಗ್ಗೆ ಬಂದು ಕಾಣುವಂತ ವಾಡೇಕರ್ ಮಾಸ್ತರು ಹೇಳಿದರು. ಕೂರು. ಯಾವತ್ತೂ ವಿಶ್ವಾಸ ಹುಟ್ಟಿಸುವ ಭಾವಪೂರಿತ ವ್ಯಕ್ತಿ. ನನ್ನ ಮನೆತನದ ಹಿನ್ನೆಲೆ ವಿಚಾರಿಸಿದರು. ತಂದೆ ಸತ್ತು 5 ವರ್ಷ ಆಯಿತು. ತಾತನ ಕಾಲದಿಂದ ಬಂದ ಬಿಸಿನೆಸ್. ದೊಡ್ಡಣ್ಣ ಅನಿಲ್ ಮೆಹ್ತಾ ಮೇಲ್ವಿಚಾರಣೆಯಲ್ಲಿ ನಡೀತಿದೆ. ವಯಸ್ಸು 32. ಚಿಕ್ಕಣ್ಣನ ಅವರೊಟ್ಟಿಗೆ ವ್ಯಾಪಾರ ಮಾಡ್ತಾರೆ. 28. ಇಬ್ಬರಿಗೂ ಮದುವೆಯಾಗಿದೆ. ತಾಯಿ ಸಂಪ್ರದಾಯಸ್ಥರು. ದಾದರ್ನಲ್ಲಿ ಸ್ವಂತ ಮನೆ. ಅಭ್ಯಾಸ ಮಾಡೋಕೆ ಅನುಕೂಲವಾಗುವ ಹಾಗೆ ನನಗೆ ಪ್ರತ್ಯೇಕ ಕೋಣೆ ಇದೆ. ನೀವು ಕೇಳಿದಷ್ಟು ಫೀಸ್ ಕೊಡ್ತೀನಿ. ಮನಸ್ಸು ಬಿಚ್ಚಿ ವಿದ್ಯೆ ಹೇಳ್ಕೊಡ್ಬೇಕು ಎಂದು ಬಾಗಿ ಎದುರಿಗೆ ಲೋಡು ಹೊರಗೆ ಕುಳಿತಿದ್ದ ಅವರ ಪಾದಗಳನ್ನು 2 ಕೈಗಳಲ್ಲೂ ಮುಟ್ಟಿದೆ. ಹುಡುಗಿರಿಗೆ ನಾನು ಕಲಿಸೋದಿಲ್ಲ. 2 ವರ್ಷ ಕಲಿತಾರೆ, ಮದುವೆ ಮಾಡ್ಕೊಂಡು ಹಾರಿ ಹೋಗ್ತಾರೆ. ಬಸಿರು, ಬಾಣಂತನ, ಸಂಸಾರ, ಚಪಾತಿ ಲಟ್ಟಿಸೋ ಜಂಜಾಟದಲ್ಲಿ ಮರೀತಾರೆ. ಕಲಿಸಿದ್ದೆಲ್ಲ ದಂಡ. ನಿಮ್ಮ ತಾಯಿ ಹೇಳಿದ ಹಾಗೆ ಈಗಲೇ ಮದುವೆ ಆಗ್ಬಿಡು. ಎಷ್ಟು ನಿರ್ದಯವಾಗಿ ಅಂದು ಬಿಟ್ಟರು. ನನ್ನ ನಿಶ್ಚಯವನ್ನು ಬಲಪಡಿಸಲೆಂದು. ಇಲ್ಲ ಗುರೂಜಿ ಎಂದೆ, ವಿರೋಧದ ಮೂಲಕ ಒಪ್ಪಿಕೊಳ್ಳುವಂತೆ. ಅಂದರೆ ಮದುವೆ ಆಗೋಲ್ಲ ಅಂತ ನಿಶ್ಚಯಿಸಿದ್ಯಾ? ಉತ್ತರ ಹೊಳೆಯಲಿಲ್ಲ. ಆ ಬಗೆಗೆ ಯೋಚಿಸಿರ್ಲಿಲ್ಲ. ಆದರೆ ಏನಾದರೂ ಹೇಳಲೇಬೇಕೆನಿಸಿ, ವಿದ್ಯೆ ಪೂರ್ತಿಯಾಗೋ ತನಕ ಆಗೋಲ್ಲ ಅಂದರೆ ಇನ್ನು 10 ವರ್ಷ ಹಾಗೆ ಇರ್ತೀಯೇನು? ಅಷ್ಟು ವಯಸ್ಸಾದ ಮೇಲೆ ಎಂಥ ಗಂಡು ಸಿಕ್ಕಿಯಾನು? ನಾನೇನು ಇವ್ರ ಕೈಯಲ್ಲಿ ನನ್ನ ಮದುವೆ ವಿಷಯ ಚರ್ಚೆ ಮಾಡೋಕ್ಕೆ ಬಂದಿಲ್ವೆಂದು ಕೋಪ ಬಂತು. ಆದರೂ ತೋರಗೊಡದೆ ನಾನು ಆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ, ಮಾಡೋದೂ ಇಲ್ಲ. ನೀವು ಕಲಿಸಿದ್ದನ್ನು ಶ್ರದ್ಧೆಯಿಂದ ಸಾಧನೆ ಮಾಡೋದು ಬಿಟ್ಟು ಬೇರೆ ಯಾವ ವಿಚಾರವೂ ನನ್ನ ತಲೆಯಲ್ಲಿ ಮೊಳೆಯೋಲ್ಲ. ಹಾಗಂತ ನಿಮಗೆ ದೇವರ ಹೆಸರಿನಲ್ಲಿ ಆಣೆ ಹೇಳ್ತೀನಿ. ಆಯ್ತು, ನೋಡೋಣ. ತಂಬೂರಿ ಎತ್ತಿಕೊಂಡು ಶ್ರುತಿ ಮಾಡಿಕೊ. ಎದುರಿನ ಗೋಡೆಯನ್ನು ದೃಷ್ಟಿಯಿಂದ ಸೂಚಿಸಿದರು. ಗೋಡೆಗೆ ಒರಗಿಸಿರುವ ಒಟ್ಟು 14 ತಾನ್ಪೂರ್ಗಳನ್ನು ಇಟ್ಟಿದ್ದರು. ಅದರಲ್ಲಿ ಹೆಣ್ಣು ಶ್ರುತಿಯ ಒಂದನ್ನು ಎತ್ತಿಕೊಂಡು ನಾನು ಅವರ ಎದುರಿಗೆ ಕುಳಿತೆ. ಭೈರವ್ ಎಂದರು. ಹಾರ್ಮೋನಿಯಂನಿಂದ ಆಧಾರವನ್ನು ಸೂಚಿಸದೆ ನಾನೇ ಶ್ರುತಿ ಮಾಡಿಕೊಳ್ಳಲು ಹೋಗಿ ಅಭಾಸವಾದಿತ್ತೆಂಬ ಅಂಜಿಕೆ. ಕುಸಿದ ಕಂಠದಲ್ಲಿ ಕರಿ 5 ಎಂದೆ. ತಮ್ಮ ಎಡಬದಿಗಿದ್ದ ಹಾರ್ಮೋನಿಯಂ ಎಳೆದುಕೊಂಡು ಶ್ರುತಿ ಹಿಡಿದರು. ನನ್ನ ತಾನ್ಪೂರ್ ಬೇಗ ಕೂಡಲಿಲ್ಲ. ನಾನು ಕೂಡಿಸಿಕೊಡ್ತೀನಿ, ಕೊಡು, ನಿನಗೆ ಬರ್ತದೆ, ಆದರೆ ಅಂಜಿದೀಯಾ ಎಂದು ಕೈ ನೀಡಿದರು. ನನ್ನಿಂದ ಈಸ್ಕೊಂಡು 3 ನಿಮಿಷದಲ್ಲಿ ಕೂಡಿಸಿಕೊಟ್ಟರು. ನಾನು ತಾನ್ಪೂರ್ ಮಿಡಿಯತೊಡಗಿದೆ. ಎಂದರು ಹುಕುಂ ಮಾಡುವಂತೆ. ನನಗೆ ಧ್ವನಿ ಹೊರಡಲಿಲ್ಲ, ಹೂತು ಹೋಯಿತು. ಮುಖ ಕುತ್ತಿಗೆಗಳು ಬೆವೆತವು. ತಾನ್ಪೂರ್ ಮೀಡುತ್ತಾ ಕತ್ತು ಬಗ್ಗಿಸಿ ಕುಳಿತೆ. ಅಂಜಬೇಡ. ಎಂದರು. ಅವರು ಹಾರ್ಮೋನಿಯಂನ ಮೇಲೆ ತಮ್ಮ ಕರಿ 2 ಹಿಡಿದು ಷಡ್ಜ ಹಚ್ಚಿದರು. ಅದೇನು ಶಕ್ತಿ! ಮಂದ್ರ ದೈವತದಿಂದ ಆರಂಭಿಸಿ ನಿಷಾದವನ್ನು ಹಾಯ್ದು ಷಡ್ಜದ ಮೇಲೆ ನಿಂತ ರೀತಿಗೆ ಭೈರವದ ಭಾವ, ಶಾಂತಿಯ ಪಸರಣೆ.
ಒಮ್ಮೆ ನಿಧಾನವಾಗಿ ಅವರೋಹಗಳನ್ನು ಮಾಡಿ ತೋರಿಸಿ, ನಿಧಾನವಾಗಿ ಊಟಾವ್ ತಗೋ, ನನಗೆ ಬಂದಷ್ಟು ಹಾಡು. ಧೈರ್ಯ ಹುಟ್ಟಿತು, ಧ್ವನಿ ಕೂಡಿತು. ಸ್ವಲ್ಪವಾಗಿ ಮೇಲಿನ ಸ್ವರಗಳನ್ನು ಎಟುಕಿಸಿಕೊಳ್ಳುತ್ತಾ ವಿಸ್ತರಿಸತೊಡಗಿದೆ. 7-8 ನಿಮಿಷದ ರಾಗ ವಿಸ್ತಾರ ಮಾಡುವಲ್ಲಿ ನನ್ನ ಸರಕು ಮುಗಿದಿತ್ತು. ಇಷ್ಟೇ ಎಂಬಂತೆ ಕಣ್ಣುಗಳಿಂದ ಸೂಚಿಸಿ ನಿಲ್ಲಿಸಿದೆ. ಆ ಧೈರ್ಯ ಕಳೆದಿತ್ತು. ಅವರು ಮಾತನಾಡಲಿಲ್ಲ. ತಮ್ಮ ಎರಡೂ ಕಡೆಗೆ ಗೋಡೆಗೆ ಒರಗಿಸಿ ಗೂಟಕ್ಕೆ ಗುಣಿ ಹಾಕಿದ್ದ ತಾನ್ಪೂರಗಳನ್ನು ತೆಗೆದು ಶ್ರುತಿ ಮಾಡಿದರು. ಹತ್ತಿರ ಬರುವಂತೆ ಸನ್ನೆ ಮಾಡಿ ಒಂದನ್ನು ನನಗೆ ಕೊಟ್ಟರು, ಇನ್ನೊಂದನ್ನು ತಾವು ಮಿಡಿಯತೊಡಗಿದರು. ಅವರದೇ, ಬೇರಾವ ಗಾಯಕನಿಗೂ ದೇವರು ಕರುಣಿಸದ ತುಂಬು ಶ್ರುತಿ. ಕಣ್ಣು ಮುಚ್ಚಿ ಆಳಕ್ಕೆ ಇಳಿದು ಶಾಂತರಸವನ್ನು ಶಬ್ದರಹಿತವಾಗಿ ಹೊಮ್ಮಿಸುವ ಸುಖಶ್ರುತಿ. ಷಡ್ಜದಲ್ಲಿಯೇ ಭೈರವದ ಶಾಂತಿ ಪಸರತೊಡಗಿತು. ಮುಖ್ಯ ರಸ್ತೆಯ ಕಡೆಗೆ ಬೆನ್ನು ಮಾಡಿ 7ನೇ ಅಂತಸ್ತಿನಲ್ಲಿ ಸಮುದ್ರಕ್ಕೆ ಮುಖ ಮಾಡಿರುವ ಫ್ಲ್ಯಾಟ್. ಆದರೂ ಮುಂಬಯಿಯ ಗದ್ದಲವನ್ನು ತಪ್ಪಿಸಿಕೊಳ್ಳಲಾಗದ ಆ ಕೋಣೆಯನ್ನು ಅವರ ಸ್ವರ ಶಾಂತಿ ಅರ್ಧ ನಿಮಿಷದಲ್ಲಿ ತುಂಬಿಕೊಂಡಿತು. ಹಿಮಾಲಯ ಶಿಖರದ ಮೇಲೂ ಲಭಿಸದ ಶಾಂತಿ. ತುಸು ಹೊತ್ತು ತಮಗೆ ತಾವೇ ರಾಗವಿಸ್ತಾರ ಮಾಡಿಕೊಳ್ಳುವವರಂತೆ ಮಗ್ನರಾಗಿದ್ದು, ಅನಂತರ ನನ್ನ ನೆನಪು ಬಂದವರಂತೆ ಸ್ವರವನ್ನು ಬಿಡಿಸಿ ನುಡಿಯತೊಡಗಿದರು. ತಾನು ಯಾವ ಸೂಕ್ಷ್ಮ ಸ್ವರಗಳನ್ನು ಮುಟ್ಟುತ್ತಿದ್ದೇನೆ, ಯಾವ ಮೇಲಿನ ಸ್ವರಗಳನ್ನು ಮುಟ್ಟದೆಯೇ ಸೂಚಿಸಿ ಸ್ವಸ್ಥಾನಕ್ಕೆ ಬರುತ್ತಿದ್ದೇನೆ, ಮಂದ್ರದಲ್ಲಿ ಎಲ್ಲೆಲ್ಲಿಗೆ ಇಳಿಯುತ್ತಿದ್ದೇನೆ ಎಂದು ಮೊದಲಾಗಿ ಬಿಡಿಸಿ ತೋರಿಸುತ್ತಾ, ಹಾಗೆಂದು ಪಾಠ ಹೇಳುವ ಶಾಬ್ದಿಕ ಮಾತಿಗೆ ಇಳಿದು ಗಾಯನದ ರಸಧಾರೆಯು ತುಂಡಾಗದಂತೆ ಗಾಯನವನ್ನು ಗಾಯನದ ಹದದಲ್ಲಿಯೇ ವಿವರಿಸುತ್ತಿದ್ದರು. ಪಕ್ಕದಲ್ಲಿದ್ದ ನಾನು ಸೆರಗಿ ಅವರಿಗೆ ಎದುರು ಕುಳಿತು ತಾನ್ಪುರ ಹಾಕತೊಡಗಿದೆ. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ, ಯಾವ ಸೂಕ್ಷ್ಮ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂಬುದನ್ನು ಕೆಲಸದಿಂದಲೇ ವಿವರಿಸುತ್ತಾ, ನನಗೆ ಅರ್ಥವಾಯಿತು ಆಗಲಿಲ್ಲ ಎಂಬುದನ್ನು ನನ್ನ ಕಣ್ಣುಗಳಿಂದ ಗುರುತಿಸುತ್ತಾ, ಅರ್ಥವಾಗದ ಭಾಗಗಳನ್ನು ಸರಿಗಮಗಳಲ್ಲಿ ನುಡಿಯುತ್ತಾ ಪುನರ್ ವಿವರಿಸುತ್ತಾ, ಈಗ ಅರ್ಥವಾಯಿತೆಂಬ ನನ್ನ ಕಣ್ಣುಗಳ ಮಿನುಗನ್ನು ತಟ್ಟನೆ ಗುರುತಿಸಿ ತಾವು ಸಫಲತೆಯ ಆನಂದವನ್ನು ಸವಿಯುತ್ತಾ ಸಾಗಿದರು. ನನಗೆ ಅಂಜಿಕೆ ಕಳೆದಿತ್ತು. ನನ್ನನ್ನು ಶಿಷ್ಯೆಯಾಗಿ ಸ್ವೀಕರಿಸಿ ಆಗಿದೆ, ಜೊತೆಗೆ ಕರೆದೊಯ್ಯುತ್ತಿದ್ದಾರೆ. ಮಾತ್ರವಲ್ಲ, ಅವರ ಪ್ರಚಂಡ ಶಕ್ತಿಯ ರೆಕ್ಕೆಗಳೊಳಗೆ ನನಗೊಂದು ಪುಟ್ಟಗೂಡನ್ನು ಕಟ್ಟಿ ಕೂರಿಸಿಕೊಂಡು ಹಾರುತ್ತಿದ್ದಾರೆ. ನಾನು ಹಿಂದೆ ಎಂದೂ ಕಾಣದ, ಕಲ್ಪಿಸಿಕೊಳ್ಳದಿದ್ದ ಚಲನೆಗಳನ್ನು, ತಿರುವುಗಳನ್ನು, ಪ್ರಚಂಡ ವೇಗ ಮತ್ತು ತಕ್ಷಣ ನಿಯಂತ್ರಣಕ್ಕೊಳಪಟ್ಟ ನಿಧಾನಗತಿಗಳ ಮರ್ಮವನ್ನು ಗ್ರಹಿಕೆಗೆ ಕಾಣಿಸುತ್ತಿದ್ದಾರೆ. ಆಲಾಪಗಳಲ್ಲಿಯೇ ಅವೆಂತಹ ನೇಯ್ಗೆಗಳು, ಕೇವಲ ಕಲಿಕೆಯಿಂದ ಬರುವ ಚಮತ್ಕಾರಗಳಲ್ಲ, ಪ್ರತಿಭೆಯಿಂದ, ಮಂತ್ರಶಕ್ತಿಯಿಂದ ಮೂಡಿ ಮುಗಿಲಿಗೆ ಏರುವ ಸಂಚಾರಗಳು ಎಂಬಲ್ಲಿಗೆ ತಾನು ಕುಳಿತಿರುವ ಆವರಣದ ಅರಿವು ಬಂತು. ಎತ್ತರಕ್ಕೆ ಬೆಳೆದ ರೆಡ್ವುಡ್, ದೊಡ್ಡ ಮಲೆಗಳ ಮೇಪಲ್, ರೆಡ್ ಆಲ್ಡರ್, ಡಾಗ್ವುಡ್, ರೊಡ್ಯಾಂಡೋಡೆಂಡ್ರಾನ್, ಬರ್ಚ್, ಸೆಡಾರ್ ಮರಗಳ ದಟ್ಟ ಕಾಡು, ಅದರೊಳಗೆ ಸರ್ಪದ ಚಲನೆಯ ಆಕಾರದಲ್ಲಿ ಮಾಡಿದ ಏರು ರಸ್ತೆ, ಬೆಟ್ಟದ ನಡುಭಾಗದಲ್ಲಿ ಕಟ್ಟಿರುವ ನನ್ನ ಮನೆ. ಹೊತ್ತೆಷ್ಟಾಯಿತು? ಮನಸ್ಸಿನಿಂದ ಒಂದು ಮೂಲೆಯಲ್ಲಿ ಅವರು ಎಲ್ಲಿಗೆ ಹೋಗಿರಬಹುದು ಎಂಬ ಪ್ರಶ್ನೆ ಬಾಧಿಸಿದರು. ತುಂಬಿಕೊಂಡ ಭೈರವದ ಗುಂಗ್ ಪ್ರಶ್ನೆಯ ಅಶಾಂತಿಯು ಮೇಲ್ಗೊಯ್ಯಾಗಲು ಬಿಡಲಿಲ್ಲ. ಇಂಥ ಒಳ್ಳೆಯ ರಾಗವನ್ನು ನಾನು ಹಾಡಿಕೊಂಡೇ ಇಲ್ಲವಲ್ಲ ಇತ್ತೀಚೆಗೆ ಎಂಬ ಖೇದ ತುಂಬಿತು. ಮನಸ್ಸಿನಲ್ಲೇ ಗುನುಗತೊಡಗಿದಳು. ಬೆಳಗು ಕಳೆದು ಪೂರ್ವಾಹ್ನ ಸಮೀಪಿಸುತ್ತಿದೆಯೇ? 2 ಎಂದು ಕೈಗಳನ್ನು ನೋಡಿಕೊಂಡಳು. ಗಡಿಯಾರ ಕಟ್ಟಿಲ್ಲ. ಬೆಳಿಗ್ಗೆ ಎದ್ದವಳು ಹಾಗೆ ಅಡಿಗೆ ಮನೆಗೆ ಇಳಿದು ಬಂದೆ ಎಂಬ ನೆನಪಾಯಿತು. ಆಕಾಶದ ಕಡೆಗೆ ನೋಡಿದರೆ ದಟ್ಟ ಎಲೆಗಳ ಕೊಂಬೆಗಳು. ಎಷ್ಟಾದರೂ ಆಗಿರಲಿ, ಬೆಳಗು ಅಂತ ಭಾವಿಸಿದರೆ ಬೆಳಗು, ಅಲ್ಲದಿದ್ದರೂ ಭೈರವನ್ನು ಹಾಡಿ ಬೆಳಗನ್ನು ಸೃಷ್ಟಿಸಬೇಕು ಎಂದು ಗುನುಗನ್ನು ಸ್ವರಬದ್ಧಗೊಳಿಸಿದಳು. ಮನೆಯೊಳಕ್ಕೆ ಹೋಗಿ ತಾನ್ಪುರ್ ಹಿಡಿದು ಹಾಡಲೇ ಎನ್ನಿಸಿತು. ಮನೆಯ ಎತ್ತರಕ್ಕೆ ಎದುರು ಬಿಡುತ್ತಾ ಏರಿ ಬಾಗಿಲು ತೆರೆದು ತಂಬೂರಿಯನ್ನು ಶ್ರುತಿ ಮಾಡಿಕೊಳ್ಳುವ ವ್ಯವಧಾನ ಸದ್ಯದಲ್ಲಿ ಇಲ್ಲವೆನಿಸಿ ಕುಳಿತಲ್ಲಿಯೇ ಶ್ರುತಿಯನ್ನು ಕಲ್ಪಿಸಿಕೊಂಡು ಮನಸ್ಸಿನ ತಳದಲ್ಲಿ ಸ್ಥಾಪಿಸಿ ಧ್ವನಿಯನ್ನು ಷಡ್ಜಕ್ಕೆ ಜೋಡಿಸಿದಳು. ತಾನು ಈಗ ಹಾಡುತ್ತಿರುವುದು ರಾಗದ ಪರಿಪಕ್ವ ಬೆಳವಣಿಗೆಯಲ್ಲ, ತನ್ನ ಭಾವಶಮನಕ್ಕೆ ಎಂಬ ಅರಿವು ಮೂಡಿತು. ವಾದಿ ಸಂವಾದಿಗಳನ್ನು ಹಿಡಿದು 6-8 ಮುಖ್ಯ ಸಂಚಾರಗಳ ಮೂಲಕ ಸಾಗುವಷ್ಟರಲ್ಲಿ ಇಷ್ಟೊಂದು ಶಾಂತಿಯುಕ್ಕಿಸುವಂತೆ ಹಾಡುವ ಈತನೇಕೆ ನನ್ನಲ್ಲಿ ಆ ಶಾಂತಿಯನ್ನು ಸೃಷ್ಟಿಸುವ ವರ್ತನೆಗೆ ತೊಡಗುತ್ತಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿತು. ಇದೇ ಪ್ರಶ್ನೆಯನ್ನು ಹೊತ್ತು ಮೇಲೆದ್ದು ಕಲ್ಲು ಹದಿದು ಮಾಡಿದ್ದ ಮೆಟ್ಟಲುಗಳನ್ನು ಹತ್ತತೊಡಗಿದಳು. ಭೈರವದ ಸಂಚಾರ ಇನ್ನೂ ಮನಸ್ಸಿನಲ್ಲಿ ಸುತ್ತು ಹಾಕುತ್ತಿರುವಾಗ ನಾನು ಮನೆಯಲ್ಲೇ ಇರಬೇಕಾಗಿತ್ತು. ಅವರೇನಾದರೂ ಕಲೆಕ್ಟ್ ಕಾಲ್ ಮಾಡಿದ್ದರೆ ಎಂಬ ಖೇದ ಹುಟ್ಟಿತು. ಆನ್ಸರ್ ಮೆಷಿನ್ನ ಸ್ವಿಚ್ ಕೂಡ ಹಾಕಿ ಬರಲಿಲ್ಲವೆಂಬ ನೆನಪಾಯಿತು. ಮನೆಯ ಬಾಗಿಲು ತೆಗೆದು ಒಳಗೆ ಹೋಗುವಾಗ ಅವರಲ್ಲಿ ಅದೇ ಸ್ವಭಾವ. ಅವತ್ತೂ ಅಷ್ಟೇ, ಇವತ್ತೂ ಅಷ್ಟೇ, ಆಗ 50, ಈಗ 60 ಎಂಬುದು ಹೊಳೆಯಿತು. ಆ ಒಂದು ಬೆಳಗ್ಗೆ ಭೈರವ ಹೇಳಿಕೊಟ್ಟದ್ದು, ಇವರೇ ನನ್ನ ಗುರು, ಕಲಿತರೆ ಇವರಿಂದಲೇ ಕಲಿಯಬೇಕು, ಇಲ್ಲದಿದ್ದರೆ ಸಂಗೀತವೇ ಬೇಡ ಎಂಬ ತೀರ್ಮಾನ ಮಾಡಿಸಿಬಿಟ್ಟಿತ್ತು. ಅದಕ್ಕೆ ಮೊದಲು ಅವರು ಒಂದೊಂದು ಕ್ಲಾಸ್ ತೆಗೆದುಕೊಂಡಿದ್ದಾದರೂ ಕ್ರಮವಾಗಿ ಪಾಠ ಹೇಳುತ್ತಿದ್ದವರು ವಾಡೇಕರ್ ಮಾಸ್ತರು. ಇವರು 15-18 ವಿದ್ಯಾರ್ಥಿನಿಯರ ತರಗತಿಗೆ ಅಪೂರ್ವಕ್ಕೊಂದು ದಿನ ಕಲಿಸುತ್ತಿದ್ದರು.
ಹೀಗೆ ನನ್ನೊಬ್ಬಳಿಗೆ ಪ್ರತ್ಯೇಕವಾಗಿ ರಾಗದ ಹೃದಯವನ್ನು ತೆರೆದು ತೋರಿಸುವ ಪಾಠ ಮಾಡಿರಲಿಲ್ಲ. ಹೊರಗೆ ಕಚೇರಿಯಲ್ಲಿ ರೇಡಿಯೋದಲ್ಲಿ ಕೇಳಿ ಕೇಳಿ ಗಾಯನವೆಂದರೆ ಇವರು, ಬೇರಾರೂ ಅಲ್ಲ ಎಂಬ ಭಾವನೆ ಗಟ್ಟಿಗೊಂಡಿತ್ತಲ್ಲ. ಚಿಕ್ಕ ಪ್ರಾಯದ ಶಿಷ್ಯರಿಗೆ ತಮ್ಮ ಗುರುಗಳ ಮೇಲೆ ಬೆಳೆಯುವ ನಾಯಕ ಪೂಜಾ ಭಾವವಲ್ಲ, ಅವರ ಸಂಗೀತ ಶಕ್ತಿಯೇ ಅಂಥದ್ದು. ಎಂತೆಂಥ ಹಿರಿಯರು, ಸಂಗೀತಜ್ಞರು, ಸಂಗೀತ ರಸಿಕರು ಹೇಳುತ್ತಿದ್ದ ಮಾತು ಅದು. ಮರು ಬೆಳಗ್ಗೆ ಮತ್ತೆ ಹೋದೆ. ಅದೇ ಹೊತ್ತಿಗೆ ಹಣ್ಣು ಹೂಗಳನ್ನು ತೆಗೆದುಕೊಂಡು ಅವರ ಪಾದದ ಹತ್ತಿರ ಇಟ್ಟು ಪ್ರಣಾಮ ಮಾಡಿದೆ. ಅವರು ತಲೆಮುಟ್ಟಿ ಆಶೀರ್ವದಿಸಿದರು. ಅವರ ಎದುರಿಗೆ ಕೂತು ಕೇಳಿದೆ, ಪೂರ್ತಿ ಕಲಿಬೇಕು, ಸಂಗೀತದ ಮರ್ಮ ಅರಿಬೇಕು ಅಂತ ತೀರ್ಮಾನಿಸಿದ್ದೀನಿ. ನೀವೇ ಗುರು, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದಿನ ನೀವು ಹೇಳಿದಷ್ಟು ಗಂಟೆ ಸಾಧನೆ ಮಾಡ್ತೀನಿ. ನೀವು ಹೇಳಿಕೊಟ್ಟಷ್ಟು ಹೊತ್ತು ಶ್ರದ್ಧಾಭಕ್ತಿಗಳಿಂದ ಕಲಿತೀನಿ. ಸಂಗೀತವೇ ನನ್ನ ಜೀವನ. ಯಾವ ಪರೀಕ್ಷೆಗೂ ನಾನು ಕೂರಲ್ಲ. ನಿಜವಾದ ಸಂಗೀತ ಕಲಿಯುವುದೊಂದೇ ನನ್ನ ಗುರಿ. ನೀವು ಒಪ್ಪಿ ಸ್ವೀಕರಿಸಿ ಪೂಜೆ ಮಾಡಿಸಬೇಕು. ಎಷ್ಟು ಫೀಸ್ ಕೊಡಬೇಕು ಹೇಳಿ. ಖಾಸಾ ಶಿಷ್ಯರಿಂದ ನಾನು ಫೀ ತಗೊಳ್ಳಲ್ಲ, ಯಾಕಂದರೆ ನನ್ನ ಹೆಸರು ಉಳಿಸೋರು ಅವರು. ಆದರೆ ಅನುಕೂಲಸ್ಥ ವಿದ್ಯಾರ್ಥಿಗಳು ತಾವಾಗಿಯೇ ಕೊಟ್ಟರೆ ಬೇಡ ಅನ್ನೋಲ್ಲ. ನನ್ನ ದೊಡ್ಡಣ್ಣ ನಮ್ಮ ಮನೆಯ ಯಜಮಾನರು, ಅವರನ್ನು ಕೇಳಿದೆ. ತಿಂಗಳಿಗೆ 500 ಕೊಟ್ಟರೆ ಆದೀತೆ ಎಂದರು. ನಮ್ಮ ಗುರುಗಳು ತುಂಬ ದೊಡ್ಡ ಕಲಾವಿದರು, ಅವರ ಪಾಠಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಅವರು 1,000ವಾದರೂ ಕೊಡಬೇಕು ಅಂತ ಹೇಳಿದೆ. ಒಪ್ಪಿಕೊಂಡರು. ನಾನು ಹೇಳಿದ್ನಲ್ಲ, ನನ್ನ ಹೆಸರು ಉಳಿಸುವ ಶಿಷ್ಯರಿಂದ ನಾನು ಫೀ ತಗೊಳ್ಳಲ್ಲ ಅಂತ. 1,000 ನೀನಾಗಿಯೇ ಕೊಡ್ತಿದ್ದೀ. ಪೂಜೆಗೆ ಅಣ್ಣ ಅತ್ತಿಗೆಯರು ತಾಯಿ ಬಂದಿದ್ದರು. ನಾನು ಗುರುವಿನ ಪಾದ ತೊಳೆದು ಪಾದಕ್ಕೆ ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ಹಣೆಗೆ ಕುಂಕುಮ ಹಚ್ಚಿದೆ. ಗುರುವು ನನಗೆ ತಿಲಕವಿಟ್ಟು ಬಲಗೈಗೆ ಕರಿಯ ದಾರ ಕಟ್ಟಿದರು. ಒಂದು ಫೋನ್ ಬರಲಿಲ್ಲ. ಎಲ್ಲಾದರೂ ಅಪಘಾತ, ಆಸ್ಪತ್ರೆ ಸೇರಿ ಗಾಬರಿ ಆಯಿತು. ಎದೆ ಹೊಡೆದುಕೊಳ್ಳತೊಡಗಿತು. ಜೇಬಿನಲ್ಲಿ ಹೆಸರು, ಇಳಿದುಕೊಂಡಿರುವ ವಿಳಾಸ ಬರೆದಿಟ್ಟಿರುವ ಆಧುನಿಕ ವಿಧಾನವೂ ಗೊತ್ತಿಲ್ಲ. ನಾನೇ ಕಾರು ಹತ್ತಿ ಈ ಊರು ಸುತ್ತಮುತ್ತ ಸುತ್ತು ಹಾಕಿ ಬರಲೆ. 1 ತಿಂಗಳು ಕಳೆದಿತ್ತು. ಹೌದು, 1 ತಿಂಗಳು. ಶುಕ್ರವಾರಕ್ಕೆ 7×4=28, ಸೋಮವಾರಕ್ಕೆ ಮೇಲೆ 31 ದಿನ, 5 ದಿನ ಪಾಠ ಮಾಡಿದ್ರು. ಒಂದೊಂದು ವಿಸ್ತಾರವಾಗಿ 2 ಗಂಟೆಗೂ ಮೀರಿದ ಪಾಠ. ಅದೇ ಭೈರವವನ್ನು ತಿಕ್ಕಿ ತೀಡಿ ಹಿಗ್ಗಲಿಸಿ ಬೆಳೆಸಿ ಉದ್ದಾಗಲ ವಿಸ್ತರಿಸಿ ನಾಡಿಸ್ಥಾನಗಳನ್ನು ವಿವರಿಸಿ ಗುರುತಿಸುವ ಪಾಠ. ಹೀಗೆ ಕಲಿಸಿದರೆ ನಾನು 5-6 ವರ್ಷದಲ್ಲಿ ಪ್ರಭುತ್ವ ಪಡೆಯಬಲ್ಲೆ ಎಂಬ ವಿಶ್ವಾಸ ಬೆಳೆದಿತ್ತು. ನೋಡು, ಆಕಾರ ತೆಗೆಯುವಾಗ ಬಾಯಿ ಹೀಗೆ ತೆರೆದಿರಬೇಕು, ಇಲ್ಲದಿದ್ದರೆ ಉಸಿರು ಮೂಗಿನ ಮೂಲಕ ಹೊರಟು ಸ್ವರ ಕೆಟ್ಟು ಹೋಗುತ್ತೆ ಎಂದು ಹೇಳುವಾಗ ನನ್ನ 2 ಕೆನ್ನೆಗಳನ್ನು ಮುಟ್ಟಿ ಆ ಅನ್ನುವುದು, ತಾನಪುರ ಬಾರಿಸುವಾಗ ಬೆರಳುಗಳು ನೋಡು ಈ ಸ್ಥಾನದಲ್ಲಿ ಚಲಿಸಬೇಕು ಎಂದು ತೋರಿಸುವಾಗ ಅಗತ್ಯವಾದುದಕ್ಕಿಂತ ಹೆಚ್ಚಾಗಿ ಬೆರಳುಗಳನ್ನು ಮುಟ್ಟಿ ಹಿಡಿಯುವುದು, ನನ್ನ ಸ್ವರ ಚಲನೆ ಉತ್ತಮವಾಗಿ ಬಂದರೆ ಶಾಬಾಸ್ ಎಂದು ಹೆಗಲ ಮೇಲೆ ಕೈ ಇಡುವುದು ಮುಂತಾದ ಚೇಷ್ಟೆಗಳನ್ನು ಮಾಡುತ್ತಿದ್ದರು. ಅವು ನನಗೆ ಹಿಡಿಸುತ್ತಿರಲಿಲ್ಲ. ಹಾಗೆಂದು ನಾನು ಸಿಡಿಗುಟ್ಟುತ್ತಿರಲಿಲ್ಲ. ಇವರಿಗೆ ಹೆಂಗಸರ ಚಟವಿದೆ ಎನ್ನುವುದು ಗೊತ್ತಿತ್ತು. ಮುಂಬಯಿಯ ಸಂಗೀತ ವಲಯದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಮುಂಬಯಿಯನ್ನೇ ಬಿಟ್ಟು ನರ್ತಕಿ ಮನೋಹರಿ ದಾಸ್ಲೊಡನೆ 3.5 ವರ್ಷ ಇದು ಜಗಳವಾಡಿ ಅವಳಿಂದ ಹೊರದೂಡಿಸಿಕೊಂಡು ಹಿಂದಿರುಗಿದ್ದು ಹಿಂದೆ ಪತ್ರಿಕೆಗಳೆಲ್ಲ ಬಂದಿತ್ತಂತೆ. ಆಗ ನನಗೆ ಪತ್ರಿಕೆ ಓದುವ ವಯಸ್ಸಲ್ಲ. ಹೆಂಡತಿಯೊಡನೆ ಹೊಂದುತ್ತಿಲ್ಲ. ಕುಟುಂಬ ಕುರ್ಲಾದಲ್ಲಿದೆಯಂತೆ. ಇವರು ಪಶ್ಚಿಮ ಬಾಂದ್ರಾದಲ್ಲಿ ಒಟ್ಟಿಗೆ 2 ಫ್ಲ್ಯಾಟ್ ಕೊಂಡು ಒಂದನ್ನು ಸ್ವರವೇದ ಶಾಲೆಯಾಗಿ ಇನ್ನೊಂದನ್ನು ಸ್ವಂತ ವಸತಿಗಾಗಿ ಉಪಯೋಗಿಸುತ್ತಾರೆ. ಎಷ್ಟಾದರೂ ರೀತಿ ನೀತಿಗಳನ್ನು ನೋಡಿದರೆ ಯಾರನ್ನು ಬಲಾತ್ಕಾರ ಮಾಡುವಂಥವರಲ್ಲ ಎನ್ನಿಸುತ್ತಿತ್ತು. ಅಂಥ ಪುಕಾರು ಅವರ ವಿರುದ್ಧ ಎಲ್ಲೂ ಕೇಳಿ ಬಂದಿಲ್ಲ. ಕಲಾಕಾರರೆಂದರೆ ಬಯಸಿ ಒಪ್ಪುವ ಹೆಂಗಸರು ಇರ್ತಾರೆ. ಪರಸ್ಪರ ಸಮ್ಮತಿಸಿ ಯಾರು ಏನು ಮಾಡಿಕೊಂಡರೆ ನನಗೇನು, ಇಲ್ಲದಿದ್ದರೆ ಕಲಾಕ್ಷೇತ್ರದಲ್ಲಿ ಕಾಲಿಡೋದೇ ಸಾಧ್ಯವಿಲ್ಲ ಅನ್ನುವ ಸಮಾಧಾನದಿಂದ ಸಾಧನೆ ಮಾಡ್ತಾ, ಹೌದು, 31ನೇ ದಿನ ಸೋಮವಾರ ಬೆಳಿಗ್ಗೆ ನಾನು ತಂಬೂರಿ ಶ್ರುತಿ ಮಾಡಿಕೊಂಡಾದ ಮೇಲೆ, ನೋಡು ಮಧುಮಿತಾ, ನಿನಗೆ ಪಾಠ ಹೇಗಿದೆ ಅನಿಸುತ್ತೆ? ತುಂಬ ಚೆನ್ನಾಗಿ ಸಮೃದ್ಧವಾಗಿ ಹೇಳ್ಕೊಡ್ತಿದ್ದಾರೆ. ಇನ್ನಾವ ಗುರುಗಳು ಶಿಷ್ಯರಿಗೆ ಇಷ್ಟು ಶ್ರದ್ಧೆಯಿಂದ ಕಲಿಸೋಲ್ಲ. ನಾನು ಮುಕ್ತ ಮನಸ್ಸಿನಿಂದ, ಸ್ವಲ್ಪವೂ ಉತ್ಪ್ರೇಕ್ಷೆ ಇಲ್ಲದೆ ನನ್ನದಲ್ಲಿ ಇರೋದನ್ನು ನಿರ್ವಂಚನೆಯಿಂದ ಕೊಡ್ತಿದ್ದೇನಲ್ವ ನಾನು? ಸತ್ಯವಾಗಿಯೂ ಗುರುಜಿ. ಹಾಗಾದರೆ ನೀನು ನಿನ್ನಲ್ಲಿ ಇರೋದನ್ನು ನಿರ್ವಂಚನೆಯಿಂದ ಗುರುಗೆ ಅರ್ಪಿಸಬೇಕು ತಾನೇ? ಏನು ಹೇಳಬೇಕು ಕೇಳಿ, ಅರ್ಪಿಸ್ಕೋತೀನಿ ಎಂದು ಉತ್ಸಾಹದಿಂದ ಆಡಿದ ಮೇಲೆ ಅವರ ಮಾತಿನ ಅರ್ಥ ಹೊಳೆದು ಸಿಕ್ಕಿ ಹಾಕಿಕೊಂಡೆ ಎಂಬ ಅರಿವಾಯಿತು. ಅವರ ಮುಖದಲ್ಲಿ ಗೆಲುವು ಅರಳಿತು. ಕಣ್ಣುಗಳಲ್ಲಿ ಜಿನುಗುತ್ತಿದ್ದ ಕಾಮನೆಯು ನನಗೆ ಕಾಣಿಸಿತು. ನಾನು ಯಾವ ಕೆಟ್ಟ ಅರ್ಥದಲ್ಲೂ ಉತ್ತರ ಹೇಳಲಿಲ್ಲ ಎಂದು ಬಿಡುವ ಮನಸ್ಸಾದರೂ ನಾನಾಗಿಯೇ ಯಾಕೆ ಆ ಅರ್ಥವನ್ನು ಒಪ್ಪಿಕೋಬೇಕು ಎಂಬ ಎಚ್ಚರ ಮೂಡಿತು. ಮುಂದೆ ಮಾತು ಬೆಳೆಸಿದರೆ ನಾನು ಹೇಳಿದುದು ಶಿಷ್ಯರು ಗುರುವಿಗೆ ಅರ್ಪಿಸಬೇಕಾದ ಭಕ್ತಿ ವಿಧೇಯತೆ ಎಂದು ಸ್ಪಷ್ಟನೆ ಮಾಡುವುದು ಎಂಬ ಉಪಾಯ ಹೊಡೆದು ಸುಮ್ಮನಿದ್ದೆ. ಅವರು ಮಾತನಾಡಿದರು. ಸ್ಪಷ್ಟವಾಗಿ ತಿಳ್ಕೊ, ನಂದೇನು ಬಲವಂತವಿಲ್ಲ. ನೀನು ಅನುಕೂಲಸ್ಥ ಮನೆಯೋಳು. ನಮ್ಮ ಹುಡುಗಿನ ಇವನು ಕೆಡಿಸಿದ ಅಂತ ನಾಳೆ ತಕರಾರು ಮಾಡಬಾರದು. ಇದು ನನಗೆ ನಿನಗೆ ಇಬ್ಬರಿಗೂ ಮಾತ್ರ ಗೊತ್ತಿರಬೇಕಾದ ವಿಷಯ. ನಾನು ನಿರ್ವಂಚನೆಯಿಂದ ನಿನಗೆ ಅರ್ಪಿಸುತ್ತಿರೋ ಹಾಗೆ
ನೀನು ನಿನ್ನಲ್ಲಿರೋದನ್ನು ಅರ್ಪಿಸಿದರೆ ನನಗೆ ಇನ್ನೂ ಉತ್ಸಾಹದಿಂದ ಹೇಳಿಕೊಡೋ ಮನಸ್ಸಾಗುತ್ತೆ. 1 ತಿಂಗಳಲ್ಲಿ ನಾನು ಕಲಿಸಿರೋವಷ್ಟನ್ನು ಬೇರೆ ದೊಡ್ಡ ದೊಡ್ಡ ಗುರುಗಳು 5 ವರ್ಷವಾದರೂ ಕಲಿಸೋಲ್ಲ. 40 ವರ್ಷ ವಯಸ್ಸಾದರೂ ಶಿಷ್ಯತ್ವದಲ್ಲೇ ಇಟ್ಟಿರ್ತಾರೆ ಎಂದು ನಿಲ್ಲಿಸಿದರು. ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟರು. ಆ ಅರ್ಥ ಈ ಅರ್ಥ ಎನ್ನುವ ಯಾವ ಅಗತ್ಯವೂ ಅವಕಾಶವೂ ಇಲ್ಲ. ಅವರ ಮುಖ ನೋಡುವ ಮನಸ್ಸಾಗದೆ ನಾನು ಕತ್ತು ಬಗ್ಗಿಸಿ ಕುಳಿತೆ. ಇದು ಯಾರಿಗೂ ತಿಳಿಯೋಲ್ಲ. ಬೆಳಗ್ಗೆ 10 ಗಂಟೆ ಕಳೆದು ಬಿಟ್ಟರೆ ಸಂಜೆ 4ವರೆಗೆ ಇಲ್ಲಿ ಯಾರೂ ಬರೋಲ್ಲ. ಬಂದರೂ ನೀನು ಒಳಗಿನ ಕೋಣೆಯಲ್ಲಿದ್ದರೆ ಯಾರಿಗೂ ಗೊತ್ತಾಗಲ್ಲ. ಬಸರಿ ಆಗೋ ಭಯವೂ ಇಲ್ಲ. ನನಗೆ ಕೋಪದಿಂದ ಮಯೂರಿಯುತ್ತಿತ್ತು, ಬೆವರುತ್ತಿತ್ತು. ನಿನ್ನ ಪಾಠವೂ ಬೇಡ, ನೀನು ಬೇಡ. ಮುಖಕ್ಕೆ ಹೊಡೆದಾಗಿ ಹೇಳಿ ಎದ್ದು ಹೋಗುವ ಮನಸ್ಸು. ಆದರೆ ಶಕ್ತಿ ಕೊಡಲಿಲ್ಲ. ಅವರೇ, ಆಯಿತು, ಯೋಚನೆ ಬಿಡು. ನಾನೇ ಮೊದಲೇ ಹೇಳಿದ್ನಲ್ಲ, ಬಲವಂತ ಇಲ್ಲ, ಬಲಾತ್ಕಾರವಿಲ್ಲ. ಪ್ರೀತಿ ಪ್ರೇಮಗಳು ಬಲವಂತ ಬಲಾತ್ಕಾರಗಳಿಂದ ಹುಟ್ಟಿ ಬೆಳೆಯುವಂಥದ್ದಲ್ಲ. ನಾನು ಸತ್ಯವಾಗಿಯೂ ದುಡ್ಡಿನ ಆಶೆಗಾಗಿ ನಿನಗೆ ಪಾಠ ಹೇಳ್ತಿಲ್ಲ. 3 ಗಂಟೆಯ ಪ್ರೋಗ್ರಾಮಿಗೆ 50,000 ತಗೊಳ್ಳೋನಿಗೆ ತಿಂಗಳಿಗೆ 1,000 ಯಾವ ಲೆಕ್ಕ? ಅದೂ ಅವಧಿಯ ಮಿತಿ ಹಾಕದೆ ಕಲಿಸುವಾಗ ನಿನ್ನ ಮೇಲೆ ಪ್ರೀತಿ ಹುಟ್ಟಿತು, ಕಲಿಸಬೇಕೆನ್ನಿಸ್ತು. ನಾಳೆ ನನ್ನಂತೆಯೇ ನನ್ನನ್ನೂ ಮೀರಿಸಿದ ಪ್ರಸಿದ್ಧಿಯ ಗಾಯಕಿಯನ್ನಾಗಿ ಮಾಡಬೇಕನ್ನಿಸ್ತು. ಕಲಿಸ್ತಿದ್ದೀನಿ, ನಿನ್ನಲ್ಲೂ ಅದೇ ಭಾವನೆ, ಸಂಗೀತ ಪ್ರೇಮ ಇದ್ದರೆ ಸಂಗತ ಮಾಡು. ರಾಗ ಅಂದಮೇಲೆ ವಾದಿ ಸಂವಾದಿ ಎರಡೂ ಬೇಕಲ್ವೇ? ನೀನು ಒಪ್ಪಿದರೆ ನಾನು ನೀನು ಇಬ್ಬರೇ ಇರುವಾಗ ನಿನ್ನನ್ನು ಮಧುಮಿತಾ ಅನ್ನೋಲ್ಲ, ಸಂವಾದಿ ಅಂತೀನಿ. ಇವತ್ತಿನ ಪಾಠ ಹಾಳಾಗಬಾರ್ದು. ಸ್ವರ ಹಚ್ಚು. ತಂಬೂರಿ ಮೀಟತೊಡಗಿದೆ. ಆದರೆ ನನ್ನ ಧ್ವನಿ ಹೂತು ಹೋಗಿತ್ತು. ಗಂಟಲಿನೊಳಗೆ ತೋಂಟೆ ಸಿಕ್ಕಿಕೊಂಡಂಗೆ ಆಗಿತ್ತು. ಕೆಮ್ಮಿ ಕೊಸರಿಕೊಂಡರೂ ಇಲ್ಲದ ಅದು ಜಾಗ ಬಿಡಲಿಲ್ಲ. ನಾನು ಕತ್ತೆತ್ತಿ ಅವರನ್ನು ನೋಡಲೂ ಇಲ್ಲ. ಅವರೇ ಹಾಡಿದರು, ರಾಗ ವಿಸ್ತರಣೆ ಮಾಡಿದರು. ನೋಡು, ನಾಳೆ ಒಂದು ತೀನ್ ತಾಲದ ಚೀಜು ಕಲಿಸ್ತೀನಿ. ಜಾಗೋ ಮೋಹನ್ ಪ್ಯಾರೆ, ನಿನಗೆ ಗೊತ್ತಿರಬಹುದು. ನಿನ್ನ ಪರೀಕ್ಷೆಗೆ ಅದೇ ಅಲ್ವಾ ಇದ್ದದ್ದು. ಅದನ್ನೇ ವಿಸ್ತರಿಸಿ ಹಾಡೋದನ್ನು ಕಲಿಸ್ತೀನಿ. ಜೊತೆಯಲ್ಲಿ ತಾನಗಳ ಜೋಡಣೆಯ ವಿಧಾನ. ಒಂದೇ ರಾಗದಲ್ಲಿ 5 ಬೇರೆ ಬೇರೆ ತಾಲುಗಳ ಚೀಜು. ಅವುಗಳ ತಾನಗಳನ್ನು ಅಭ್ಯಾಸ ಮಾಡಿದರೆ ರಾಗದ ಸ್ವರಗಳು ಮನದಟ್ಟಾಗ್ತವೆ. ತಬಲಾ ಇಟ್ಟುಕೊಂಡು ಅಭ್ಯಾಸ ಕೊಡಬೇಕು. 2 ತಿಂಗಳಲ್ಲಿ ಭೈರವ ಪಕ್ಕ ಆದಮೇಲೆ ಭೈರವದ ಪ್ರಾಕಾರಗಳನ್ನು ಹೇಳ್ಕೊಡ್ತೀನಿ ಎಂದರು. ನಾನು ಕತ್ತು ಬಗ್ಗಿಸಿಕೊಂಡು ಗಂಭೀರವಾಗಿ ಕೂತಿರುವಾಗ ಹಾಡಲು ಅವರಿಗೆ ಮುಜುಗರವಾಗಿದೆ. ಆಯಿತು, ಗುರುವಾರ ಬಾ. ಬರಬೇಕು ಅನಿಸಿದರೆ ಅದಕ್ಕೆ ಮೊದಲು ಬಾ ಎಂದು ಹೊರಡಲು ಅನುಮತಿ ಇತ್ತರು. ಹೊರಡುವ ಮೊದಲ ಪದ್ಧತಿಯಂತೆ ನಾನು ಅವರ ಚರಣ ಸ್ಪರ್ಶ ಮಾಡಿದೆನಾದರೂ ಅದರಲ್ಲಿ ಸ್ವಲ್ಪವೂ ಭಕ್ತಿ ಉಳಿದಿರಲಿಲ್ಲ. ವಿದ್ಯುತ್ ಶಕ್ತಿ ಇಲ್ಲದೆ ಲಿಫ್ಟ್ ನಿಂತು ಹೋಗಿ ಮೆಟ್ಟಲು ಇಳಿಯುವಾಗ ಮಯೂರಿತಿತ್ತು. ಮನೆತನಸ್ಥ ಹೆಣ್ಣು ಮಕ್ಕಳು ಸಂಗೀತ, ನೃತ್ಯ, ನಾಟಕ ಅಂತ ಕಲೆಗಳ ತಂಟೆಗೆ ಹೋಗಬಾರದು ಎನ್ನುವ ಸಂಪ್ರದಾಯಸ್ಥರ ಮಾತಿನಲ್ಲಿ ಅರ್ಥವಿದೆ ಎನಿಸುತ್ತಿತ್ತು. ಗುರು ಎನಿಸಿಕೊಂಡ ಇವನ ರೂಪ ಲಕ್ಷಣಗಳನ್ನು ನಾನು ಎಂದೂ ಆಕರ್ಷಣೆಯ ದೃಷ್ಟಿಯಿಂದ ನೋಡಿರಲಿಲ್ಲ. ಈಗ ನೆನಪಿನಲ್ಲಿ ಬಂದು ಅಸಹ್ಯವೆನ್ನಿಸತೊಡಗಿತು. ಹಿಂದಕ್ಕೆ ಬಾಚಿದ ತುಂಬು ಕೂದಲಿನ 2 ಪಕ್ಕಗಳಿಗೆ ಕಪ್ಪು ಬಣ್ಣ ಹಚ್ಕೋತಾನೆ. ನೆತ್ತಿಯ ಮೇಲಿನದಕ್ಕೂ ಬಣ್ಣ ಸವರಿಕೊಂಡ ಭಾಗಕ್ಕೂ ಸರಿಯಾದ ಹೊಂದಿಕೆ ಆಗೋಲ್ಲ. ಬೆಳಿಗ್ಗೆ ಶೇವ್ ಮಾಡಿಕೊಳ್ಳದಿದ್ದರೆ ಕೆನ್ನೆ ಗಲ್ಲಗಳೆಲ್ಲ ತೆಳುವು ಬಿಳುಪಾಗಿರುತ್ತವೆ. ಸೂಕ್ಷ್ಮವಾಗಿ ಗಮನಿಸಿದರೆ ಹಾರ್ಮೋನಿಯಂನ ಮೇಲೆ ಆಡುವ ಬೆರಳುಗಳ ಮುಂಗೈ ನರಗಳು ಎದ್ದು ಕಾಣಿಸುತ್ತವೆ. ಬೀಡ ತಂಬಾಕುಗಳನ್ನು ಜಿಗಿಯುವ ಹಲ್ಲುಗಳು ಕೆಂಪು ಕರೆಗಟ್ಟಿವೆ. ಅಸಹ್ಯವೆನಿಸಿತು. ಸಂಗೀತವೂ ಬೇಡ, ಯಾವ ಕಲೆಯೂ ಬೇಡ ಎಂಬ ನಿರ್ಧಾರ ಹುಟ್ಟಿ ಗಟ್ಟಿಯಾಯಿತು. ಬಸ್ ಸ್ಟಾಪಿನಲ್ಲಿ ನಿಂತಾಗ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಮನೆಗೆ ಹೋದವಳೆ ಊಟ ಮಾಡಿ ಅರ್ಧ ಗಂಟೆ ಮಲಗಿದ್ದು ಎದ್ದು ಚಹಾ ಕುಡಿದು ನನ್ನ ಕೋಣೆಯ ಬಾಗಿಲು ಮುಚ್ಚಿ ತಂಬೂರಿ ಶ್ರುತಿ ಮಾಡಿಕೊಂಡು ಅಭ್ಯಾಸ ಮಾಡುವುದು ನನ್ನ ಪದ್ಧತಿಯಾಗಿತ್ತು. ಅವತ್ತು ಊಟ ಸೇರಲಿಲ್ಲ. ಹಾಗೆಂದು ಏನೂ ತಿನ್ನದಿದ್ದರೆ ಅಮ್ಮ ಸುಮ್ಮನಿರೋಲ್ಲ. ಯಾಕೆ, ಏನಾಯಿತು, ಏನಾಗಿದೆ ಅಂತ ಕೇಳ್ತಾರೆ. ಇದನ್ನು ಯಾರಿಗೂ ಹೇಳಿಕೊಡದಂತ ನನ್ನೊಳಗೆ ನಿಶ್ಚಯಿಸಿದೆ. ನನ್ನ ಗುರುಗಳು ಮಹಾಸದ್ಗುಣಿಗಳೆಂದು ನಾನೇ ಮನೆಯಲ್ಲೆಲ್ಲ ಹೇಳಿಕೊಂಡಿದ್ದೆನಲ್ಲ. ಸುಳ್ಳು ಹೇಳಬೇಕೆಂದಲ್ಲ, ಅವರಲ್ಲಿ ಸಕಲ ಸದ್ಗುಣಗಳನ್ನೂ ನನ್ನ ಕಲ್ಪನೆಯು ಕಂಡಿತ್ತು. ಅಂಥವರು ಹೀಗೆ ಕೇಳಿದರು ಅಂದರೆ ನನ್ನನ್ನು ನಾನೇ ಅಲ್ಲಗಳೆದುಕೊಂಡಂತೆ, ಮುಂದೆ ಎಂದೆಂದಿಗೂ ಸಂಗೀತವನ್ನು ಕಳೆದುಕೊಂಡಂತೆ. ವಿಶ್ರಾಂತಿಗೆಂದು ಮಲಗಿದರೆ ಕಣ್ಣು ಹತ್ತಲಿಲ್ಲ. ಅರ್ಧ ಗಂಟೆ ಹೊರಳಾಡಿ ಎದ್ದು ಅಡಿಗೆ ಮನೆಗೆ ಹೋಗಿ ಚಹಾ ಮಾಡಿಕೊಂಡು ಕುಡಿದು ಕೋಣೆಯ ಬಾಗಿಲು ಮುಚ್ಚಿ ತಂಬೂರಿ ಹಿಡಿದು ಕೂತರೆ ಸ್ವರ ಹಚ್ಚುವ ಮನಸ್ಸು ಬರುತ್ತಿಲ್ಲ. ಮನಸ್ಸು ಅಂತರ್ಮುಖವಾಗಿ ಷಡ್ಜಕ್ಕೆ ಅಂಟಿಕೊಳ್ಳುತ್ತಿಲ್ಲ. ಕಣ್ಣುಗಳು ನಿಮೀಲಿತವಾಗುತ್ತಿಲ್ಲ. ಕಣ್ಣಿನೊಳಗೆ ಷಡ್ಜ ಕಾಣುವ ಬದಲು ಕಣ್ಣಿನ ಹೊರಗಿನ ಎದುರಿನ ಗೋಡೆ ಕಾಣುತ್ತಿದೆ. ಅಭ್ಯಾಸ ಮಾಡುವಾಗ ನನ್ನೆದುರಿಗೆ ಕಾಣಲಿ ಅಂತ ಎದುರುಗೋಡೆಯ ಮೇಲೆ ಕಟ್ಟು ಹಾಕಿಸಿ ನೇತು ಹಾಕಿದ್ದ ಗುರುವಿನ ವರ್ಣ ಮುದ್ರಿತ ಫೋಟೋ, ಇಲಸ್ಟ್ರೇಟೆಡ್ ವೀಕ್ಲಿಯ ಸಂಗೀತ ವಿಶೇಷಾಂಕದಲ್ಲಿ ಮುದ್ರಿಸಿದ್ದ ಈತನ ಒಂದು ಪುಟ್ಟ ಅಗಲದ ಕಚೇರಿಯಲ್ಲಿ ಅರೆ ನಿಮೀಲಿತ ಕಣ್ಣುಗಳಿಂದ ಅಂತರ್ಮುಖಿಯಾಗಿ ಮಂತ್ರಾಲಾಪ ಮಾಡುತ್ತಿರುವ ಭಂಗಿಯದು. ಸಾಧನೆಯನ್ನು ಆರಂಭ ಮಾಡುವ ನನಗೆ ಪ್ರತಿದಿನವೂ ಸ್ಫೂರ್ತಿಯಾಗಿದ್ದುದು ಇವನ ಅಂತರ್ಮುಖವೆಲ್ಲ ಡೋಂಗಿಯದು ಅನ್ನಿಸಿತು. ಕಣ್ಣು ಮುಚ್ಚಿ ತಂತಿಗಳನ್ನು ಮೀಟತೊಡಗಿದೆ. ಈ ಹೊತ್ತು ತಂಬೂರಿಯೂ ಸರಿಯಾಗಿ ಶ್ರುತಿಯಾಗಿಲ್ಲ ಎನಿಸಿತು. 4-6 ಬಾರಿ ಬಿರಟೆಗಳನ್ನು ತಿರುಗಿಸಿ ದ್ವಾರದ ಸ್ಥಾನಗಳನ್ನು ಮೇಲೆ ಕೆಳಗೆ ಮಾಡಿದರೂ ಕೂಡುತ್ತಿಲ್ಲ. ಬೇಸರವಾಗಿ ತಂಬೂರಿಯನ್ನು ಮೂಲೆಗೆ ಒರಗಿಸಿ ಹಾರ್ಮೋನಿಯಂ ಶ್ರುತಿ ಇಟ್ಟು ತಿದಿ ಹಾಕತೊಡಗಿದೆ.
ಮೊಟ್ಟ ಮೊದಲ ಬಾರಿಗೆ ನನ್ನ ಅಂತರಂಗವು ಬಿಡಿಸಿಕೊಳ್ಳತೊಡಗಿತು. ಮುಂಬೈಯಲ್ಲಿ ಹುಟ್ಟಿ ಬೆಳೆದ ಹುಡುಗಿಯಾದರೂ ನನ್ನದು ಸಂಪ್ರದಾಯಸ್ಥ ಮನಸ್ಸು. ವ್ಯಾಪಾರದ ಕುಟುಂಬವಾದುದರಿಂದ ಮನೆಯವರು ಸಹಜವಾಗಿಯೇ ಸಂಪ್ರದಾಯಸ್ಥರು. ತಂದೆಗಿಂತ ಅಣ್ಣಂದಿರು ಹೆಚ್ಚು ಆಧುನಿಕರು. ಸದ್ಯಕ್ಕೆ ಮದುವೆ ಆಲೋಚನೆ ಬಿಟ್ಟು ಸಂಪೂರ್ಣ ಸಂಗೀತಾಭ್ಯಾಸಕ್ಕೆ ತೊಡಗುವೆನೆಂದ ತಂಗಿಯ ಆಶೆಯನ್ನು ಒಪ್ಪಬೇಕೆಂದರೆ ಮನಸ್ಸು ಆಧುನಿಕವಾಗಿರಲೇಬೇಕು. ತಂಗಿಯ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ನನಗೆ ಎಂದು ಗಂಭೀರವಲ್ಲದ ಹಗುರವಾದ ರಂಜನೆಗಳಲ್ಲಿ ಆಸ್ಥೆ ಇಲ್ಲ. ಸಿನಿಮಾ ಹಾಡುಗಳು, ಲಘು ಸಂಗೀತ, ಲಘು ನರ್ತನಗಳು 5 ನಿಮಿಷವೂ ಸಹಿಸಲಾರದ ರುಚಿ. ಕಲಿಕೆಯಿಂದ ಬಂದದ್ದಲ್ಲ, ಸ್ವಭಾವಜನ್ಯ. ವಿವಾಹಪೂರ್ವ, ವಿವಾಹೇತರ ಮೊದಲಾದ ಹಗುರ ಸಂಬಂಧಗಳ ಬಗೆಗೆ ಆಲೋಚನೆ ಕೂಡ ಮೂಡಿರಲಿಲ್ಲ. ಈಗ ಇವನಿಗೆ ಒಪ್ಪಿಸಿಕೊಳ್ಳುವುದೆಂದರೆ ನನ್ನ ನೈತಿಕ ಅಂತಃಶಕ್ತಿಯನ್ನು ಕಳೆದುಕೊಂಡಂತೆ ಅನ್ನಿಸಿತು. ಸಂಗೀತ ಕಲಿಯದಿದ್ದರೆ ಏನು? ಸ್ವಲ್ಪವೂ ಸಂಗೀತ ಜ್ಞಾನವಿಲ್ಲದ, ಕೇಳುವ ರುಚಿಯೂ ಇಲ್ಲದ ಜನರು ಜೀವನದಲ್ಲಿ ಸುಖವಾಗಿಲ್ಲವೇ? ಸ್ವಂತ ಜೀವನಕ್ಕೆ ಸಂತೋಷ ತರುವುದು, ಇನ್ನೊಬ್ಬರಿಗೆ ಸಂತೋಷ ಕೊಡೋದು ನೀತಿ, ಕಲೆಯಲ್ಲ. ನೀತಿಯನ್ನೇ ಕಳೆದುಕೊಂಡರೆ ಏನು ಸುಖ ಎನ್ನಿಸಿಬಿಟ್ಟಿತು. ಎಡಗೈ ಬೆರಳುಗಳು ಹಾರ್ಮೋನಿಯಂ ತಿದಿಯನ್ನು ಒತ್ತುತ್ತಲೇ ಇದ್ದವು. ಕರಿ 5 ಮಧ್ಯ ಮಂದ್ರ ಪಂಚಮಗಳೊಡನೆ ಮೆಲುವಾಗಿ ನುಡಿಯುತ್ತಿತ್ತು. ಮಧ್ಯಾಹ್ನವಾದರೂ ಮನಸ್ಸು ಭೈರವವನ್ನು ಗುನುಗುತ್ತಿತ್ತು. 2 ದಿನ ಕಳೆಯಿತು. ಸಂಗೀತಾಭ್ಯಾಸವನ್ನು ನಿಲ್ಲಿಸೋದು ಅಂತ ತೀರ್ಮಾನಿಸಿದೆ. ಮನೆಯಲ್ಲಿ 2ನೇ ಅತ್ತಿಗೆ ರೇವತಿ ಭಾಬಿಗೆ ಕಾದಂಬರಿ ಓದುವ ಅಭ್ಯಾಸ. ಎಷ್ಟೋ ಕಾದಂಬರಿಗಳನ್ನು ಕೊಂಡು ತರುತ್ತಿದ್ದರು. ಗ್ರಂಥಾಲಯಕ್ಕೂ ಸದಸ್ಯೆಯಾಗಿದ್ದರು. ಅವರನ್ನು ಕೇಳಿ ಅವರು ತುಂಬ ಚೆನ್ನಾಗಿದೆ ಅಂತ ಕೊಟ್ಟ ಮೈಲ್ ಆಂಚೆಲ್ ಕಾದಂಬರಿಯನ್ನು ತೆಗೆದುಕೊಂಡು ಕೋಣೆಯ ಬಾಗಿಲು ಹಾಕಿ ಓದತೊಡಗಿದೆ. ಕತೆ, ಸನ್ನಿವೇಶ, ಪಾತ್ರಗಳ ಅಂತರಂಗ, ಅದರಲ್ಲೂ ಭಾವವಿದೆ, ರಸವಿದೆ, ರುಚಿ ಹತ್ತಿತು. ಸಂಗೀತವೂ ಬೇಡ, ಸಾಧನೆಯೂ ಬೇಡ. ಬೇಸರವಾದಾಗ ಒಂದು ಕಾದಂಬರಿ ಓದಿದರೆ ಸಾಕು, ಅಥವಾ ಕವನ ಓದಿಕೊಂಡರೆ ಸಾಕು ತೀರ್ಮಾನಿಸಿದೆ. ರಾತ್ರಿ ತುಂಬ ಹೊತ್ತು ನಿದ್ದೆ ಬರಲಿಲ್ಲ. ಬೆಳಗ್ಗೆ ಎಚ್ಚರವಾದಾಗ ಇವತ್ತು ಗುರುವಾರ, ಸಂಗೀತದ ಪಾಠದ ದಿನ ಎಂಬ ನೆನಪಾಯಿತು. ಹೋಗದೇ ಇದ್ದರೆ ಮನೆಯಲ್ಲಿ ಎಲ್ಲರೂ ಯಾಕೆ ಅಂತ ಕೇಳ್ತಾರೆ. ಬೇಗ ಸ್ನಾನ ಮಾಡಿ 2 ಹಲ್ಲೆ ಬ್ರೆಡ್ ತಿಂದು ಚಹಾ ಕುಡಿದು ಹೊರಟು ಬಿಟ್ಟೆ. ಬಸ್ ಸ್ಟಾಪಿಗೆ ಬಂದಾಗ ಅಲ್ಲಿಗೆ ಹೋಗುವುದೋ ಬೇಡವೋ ಎಂಬ ತೀರ್ಮಾನ. ಅಷ್ಟರಲ್ಲಿ ನನ್ನ ಬಸ್ ಬಂತು. ಹತ್ತಿ ಒಳಗೆ ನಿಂತುಕೊಂಡಾಗ ಹೋಗಬೇಕು, ಅವನಿಗೆ ಮುಖ ಮುರಿಯುವ ಹಾಗೆ ಅನ್ನಬೇಕು ಅನ್ನೋ ತೀರ್ಮಾನ ಹುಟ್ಟಿತ್ತು. ಸಂಗೀತವೂ ಬೇಡ, ಅವನ ಪಾಠವೂ ಬೇಡ ಅಂತ ತೀರ್ಮಾನಿಸಿರುವಾಗ ನನಗೇತರ ಮುಲಾಜು ಎಂಬ ಧೈರ್ಯ ಹುಟ್ಟಿಕೊಂಡಿತ್ತು. ಲಿಫ್ಟ್ ಹತ್ತಿ ಉದ್ದನೆಯ ಸಾಲಲ್ಲಿ ನಡೆದು ಹೋದಾಗ ಫ್ಲ್ಯಾಟಿನ ಬ್ಯಾಗಲ್ ತೆರೆದಿತ್ತು. ಅವನು ಲೋಡುವರೆಗೆ ಕೂತು ಎಂದು ಮೀನು ತೆಗೆಯುವಂತೆ ಗುನುಗಿಕೊಳ್ಳುತ್ತಿದ್ದ. ಯಾವ ರಾಗ ಗುರುತಿಸಲಾಗಲಿಲ್ಲ. ಎಂದಿನಂತೆ ಕೂರು ಎಂಬ ರೀತಿಯಲ್ಲಿ ಕಣ್ಣಿನಿಂದ ಆದೇಶಿಸಿದ. ನಾನು ಪಾದಸ್ಪರ್ಶ ಮಾಡಿದ ನಂತರ ಕುಳಿತೆ. ತಂಬೂರಿ ಎತ್ತಿಕೊಳ್ಳಲಿಲ್ಲ. ನಾನು ಬಂದಿರೋದು ಪಾಠಕ್ಕಲ್ಲ, ಇವನ ಮುಖ ಮುರಿಯೋಕೆ ಎಂಬ ನೆನಪಾಯಿತು. ಆದರೆ ಬಂದ ತಕ್ಷಣ ಯಾಕೆ ಇವನ ಪಾದಸ್ಪರ್ಶ ಮಾಡಿದೆ ಎಂಬುದು ಖೇದವಾಯಿತು. ಕೊರಳ ಸೆರೆ ಉಬ್ಬಿಕೊಂಡು ಬಂದದ್ದು ನನಗೇ ಭಾಸವಾಗುತ್ತಿತ್ತು. ಧ್ವನಿಯನ್ನು ಕೊಸರಿಕೊಂಡು ಕೇಳಿದೆ, ಒಂದು ಮಾತು ಎಂಬಂತೆ ಅವನು ದೃಷ್ಟಿಯಿಂದಲೇ ಸೂಚಿಸಿದ. ಶಿಷ್ಯೆ ಅಂದರೆ ಮಗಳ ಸಮಾನ ಅನ್ನೋಲ್ವೇ ಎನ್ನುವಾಗ ಧ್ವನಿ ನಿಯಂತ್ರಣ ಕಳಚಿಕೊಂಡು ಮೇಲಿನ ಸಪ್ತಕಕ್ಕೆ ಏರಿತು. ಅವನು ವಿಚಲಿತನಾಗಲಿಲ್ಲ. ಮುಖದಲ್ಲಿ ಇದು ನನಗೆ ಹೊಸ ಪ್ರಶ್ನೆಯಲ್ಲ ಎಂಬಂತಹ ಆತ್ಮವಿಶ್ವಾಸದ ಮಿನುಗು ಮರೆಯಾಯಿತು. ಬಾಯೊಳಗಿದ್ದ ತಂಬುಲವನ್ನು ನಾಲಿಗೆಯಿಂದ ದವಡೆಗೆ ನೂಕಿ, ಹಾಗಂತ ಯಾರು ಹೇಳಿದ್ದು? ಗುರು ತಂದೆಯ ಸಮಾನವಾದರೆ ಶಿಷ್ಯ ಮಗಳ ಸಮಾನ ಆಗಿಯೇ ಆಗುತ್ತಲ್ಲವೇ? ಈಗ ಅವನ ಮುಖದಲ್ಲಿ ಅಪ್ರಸನ್ನತೆ ಕಾಣಿಸಿತು. ಆದರೂ ಶಾಂತವಾಗಿಯೇ ಮಾತಾಡಿದ. ಸಮಾನ ಗಿಮಾನಗಳಿಂದ ಪ್ರಪಂಚ ನಡೆಯೋಲ್ಲ. ಹುಸಿ ಸಂಬಂಧದ ಭಾವನೆಗಳಿಂದ ಏನಾಗುತ್ತೆ? ಹುಸಿ ಸ್ವರಗಳಿಗೆ ಜಾಗ ಕೊಟ್ಟರೆ ರಾಗ ಹಾಳಾಗುತ್ತೆ. ತಿಳ್ಕ. ನಾನು ಹೇಳಿದನಲ್ಲ, ಯಾವುದೇ ಬಲವಂತ ಇಲ್ಲ ಅಂತ. ನಿನಗೆ ಇಷ್ಟವಿಲ್ಲದಿದ್ದರೆ ಬೇಡ, ಅನುಕೂಲಸ್ಥರ ಮನೆಯೋಳು ಅಂತ ಗುರುವಿನ ಕೈಲಿ ವಾಗ್ವಾದ ಮಾಡೋಕ್ಕೆ ಬಂದ್ಯಾ? ರಾಗದಲ್ಲಿರೋದು ವಾದಿ ಸಂವಾದಿ 2. ವಾಗ್ವಾದಕ್ಕೆ ಹೊರಟ್ರೆ ಬೇರಾಗವಾಗುತ್ತೆ. ಮತ್ತೆ ಹೇಳ್ತೀನಿ ಕೇಳು, ನಾನು ನಿನ್ನನ್ನು ಬಲವಂತ ಮಾಡಿಲ್ಲ, ಮಾಡೋಲ್ಲ. ನನಗೆ ಪೆಚ್ಚಾಯಿತು. ಮಾತು ಹೊಡೆಯಲಿಲ್ಲ. ಅವನ ಮುಖದ ನೀರು ಇಳುಕುವ 10 ಭಾವಗಳು ಒಳಗೆ ತುಡಿಯುತ್ತಿವೆ. ಆದರೆ ಒಂದು ಮಾತು ಹೊರಬರುತ್ತಿಲ್ಲ. ನನಗೆ ತಿಳಿಯದಂತೆ ಕೈಚೀಲ ಹಿಡಿದು ದಡಕ್ಕನೆ ಎದ್ದು ನಿಂತೆ. ಧಿಕ್ಕರಿಸುವನಂತೆ ಅವನ ಮುಖ ನೋಡಿ ಹಿಂದಿರುಗಿ ಹೊರಗೆ ನಡೆದೆ. ಲಿಫ್ಟನ್ನು ಪ್ರವೇಶಿಸಿ ಗುಂಡಿ ಒತ್ತಿದಾಗ ಅಳು ಬಂದು ಬಿಟ್ಟಿತ್ತು. ಬಿಕ್ಕಿ ಬಿಕ್ಕಿ ಅತ್ತೆ. ಕೆಳಗಿಳಿದು ಬಸ್ ಸ್ಟಾಪಿಗೆ ನಡೆಯುವಾಗ ಇದ್ದಕ್ಕಿದ್ದಂತೆ ಹೀಗೆ ಎದ್ದು ಬಂದದ್ದು ಹೊರಟು ವರ್ತನೆಯಾಯಿತು ಎನ್ನಿಸಿತು. ಹಿಂದಿರುಗಿ ಹೋಗಿ ನಾನು ಇದ್ದಕ್ಕಿದ್ದಂತೆ ಹೊರ ನಡೆದದ್ದು, ಅದು ಪಾದಸ್ಪರ್ಶ ಮಾಡದೆ ಹೊರಟದ್ದು ತಪ್ಪಾಯಿತು ಅಂತ ಹೇಳುವ ಆಲೋಚನೆ ಹುಟ್ಟಿ ತೀವ್ರವಾಯಿತು. ಸಂಗೀತ ಪಾಠ 2ನ್ನೂ ಬಿಟ್ಟ ಮೇಲೆ ಕ್ಷಮಾಯಾಚನೆ ಯಾಕೆ ಬೇಕು ಎಂಬ ವಿಚಾರ ಹುಟ್ಟಿ ಮುಂದೆ ನಡೆದೆ. ಇಷ್ಟು ಬೇಗ ಮನೆಗೆ ಹೋದರೆ ಯಾಕೆ, ಪಾಠವಾಗ್ಲಿಲ್ವೇ ಅಂತ ಕೇಳ್ತಾರೆ ಎಂಬ ಎಚ್ಚರ ಬಂತು. ಶಿವಾಜಿ ಪಾರ್ಕ್ನಲ್ಲಿ 2 ತಾಸು ಕೂತಿದ್ದು ಮನೆಗೆ ಬಂದೆ. ಊಟ ಮಾಡಿ ವಿಶ್ರಾಂತಿಗೆ ಮಲಗಿದಾಗ ಮತ್ತೆ ಹೇಳ್ತೀನಿ ಕೇಳು, ನಾನು ನಿನ್ನ ಬಲವಂತ ಮಾಡುಲ್ಲ ಎಂಬ ಅವರ ಕೊನೆಯ ಮಾತು ಮತ್ತೆ ಮತ್ತೆ ನೆನಪಿನಲ್ಲಿ ಕೇಳತೊಡಗಿತು. ಅನುಕೂಲಸ್ಥರ ಮನೆಯೋಳು ಅಂತ ಅವತ್ತು ಅಂದರು, ಇವತ್ತು ಅಂದರು. ಬಲವಂತ ಮಾಡೋಕ್ಕೆ ಭಯವಿದೆ, ಅದೇ ಈ ಕೊನೆಯ ಮಾತಿನ ಅರ್ಥ ಎಂದು ಮನಸ್ಸು ಗಟ್ಟಿ ಮಾಡತೊಡಗಿತು. ಆದರೂ ಅವರ ತಂಟೆ ಬೇಡ ಎಂಬ ನಿಶ್ಚಯ ಅಲುಗಲಿಲ್ಲ.
ಸ್ವಲ್ಪ ಗಂಟಲಿನಲ್ಲಿ ತೊಂದರೆ ಇದೆ, 2-3 ದಿನ ಅಭ್ಯಾಸ ಮಾಡಬೇಡ ಅಂತ ಗುರುಗಳು ಹೇಳಿದ್ದಾರೆ. ತಾಯಿ ಅತ್ತಿಗೆಯರಿಗೆ ಹೇಳಿದೆ. ರೇವತಿ ಬಾಬಿಯನ್ನು ಕೇಳಿ ಇನ್ನೊಂದು ಕಾದಂಬರಿ ಇಸ್ಕೊಂಡೆ. ನಿನ್ನೆ ಇದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ಎಂದರು. ತಮ್ಮ ಜೊತೆಗೊಬ್ಬ ಕಾದಂಬರಿ ಓದುಗಳು ಸಿಕ್ಕಿದಳೆಂದು ಅವರಿಗೆ ಒಂದೇ ದಿನದಲ್ಲಿ ನನ್ನ ಬಗೆಗೆ ಸಮೀಪ ಭಾವ ಬೆಳೆಯಿತು. ಆದರೆ 10 ಪುಟ ಓದುವುದರಲ್ಲಿ ನನಗೆ ಬರಡು ಎನ್ನಿಸಿತು. ತಂಬೂರಿಯ ಶ್ರುತಿಯು ಎಳೆದುಕೊಳ್ಳುವ ತನ್ಮಯತೆ, ಸ್ವರವು ಉಂಟು ಮಾಡುವ ಭಾವೋದ್ದೀಪನೆ, ಸಂಚಾರ ಕೊಡುವ ರಸವಿನ್ಯಾಸಗಳು ಸಾಹಿತ್ಯದಲ್ಲಿ ಎಲ್ಲಿ ಬರಬೇಕು ಅನ್ನಿಸಿತು. ಯಾರದೋ ಕತೆ, ಯಾವುದೋ ಸನ್ನಿವೇಶ, ಯಾವುದೋ ಪಾತ್ರಗಳು, ಅವು ಬೆಳೆದು ರಸಸ್ಥಾನವನ್ನು ಮುಟ್ಟುವ ತನಕ ತಾಳ್ಮೆಯಿಂದ ಓದಿಕೊಂಡು ಹೋಗಿ ಅದರ ರಸಸ್ಥಾನ ಇನ್ನೆಲ್ಲಿಯೋ ಇದೆ. ಸಂಗೀತ ರಸ ನನ್ನೊಳಗಿಂದಲೇ ಉಕ್ಕಿ ಹರಿಯುತ್ತೆ ಎನ್ನಿಸಿತು. ಪುಸ್ತಕ ಮಡಿಸಿಟ್ಟು ತಂಬೂರಿ ಶ್ರುತಿ ಮಾಡಿಕೊಂಡೆ. ಸುಮ್ಮನೆ ಪ ಸ ಮಿಡಿಯುತ್ತಾ 4 ಸ್ವರಗಳು ಒಂದರೊಳಗೊಂದು ಮಿಳಿತವಾಗಿ ರಚಿಸುವ ಸ್ವರ ಚಕ್ರಕ್ಕೆ ಮನಸ್ಸನ್ನು ಸಮರ್ಪಿಸುವ ಆನಂದದಲ್ಲಿ ತನ್ಮಯಳಾದೆ. ತುಸು ಹೊತ್ತಿನಲ್ಲಿ ನನಗೆ ತಿಳಿಯದಂತೆ ಗಂಟಲಿನಿಂದ ಷಡ್ಜ ಹೊಮ್ಮುತ್ತಿತ್ತು. ಕ್ರಮೇಣ ಭೈರವದ ಬೆಳಗಿನ ಶಾಂತಿಯು ತನ್ನ ಸ್ವರಗಳನ್ನು ಬಿಡಿಸಿಕೊಂಡು ಅವತರಿಸುತ್ತಿತ್ತು. ಪುನರಾವರ್ತನೆ ಅಂತ ಗೊತ್ತಾದರೂ ಅವೇ ನಿಧಾನ, ಅತಿ ನಿಧಾನ ಚಲನೆಗಳನ್ನು ಅನುಸರಿಸಿ 1 ತಾಸಿಗೂ ಮೀರಿ ಆಲಾಪ ಮಾಡಿಕೊಂಡೆ. ಕೋಪವು ಶಾಂತವಾಗಿತ್ತು. ಸಮಾಧಾನ ಸ್ಥಿತಿ ದೊರಕಿತ್ತು. ಸಂಜೆಯ ವೇಳೆಗೆ ಸಂಸಾರದಿಂದ ದೂರ ಇದ್ದಾರೆ. ಏನೋ ಕೇಳಿದರು. ಆಮೇಲೆ ಮಾಡೋಲ್ಲ ಅಂತ ಒತ್ತಿ ಹೇಳಿದರು. ಅದನ್ನೇ ಹಚ್ಚಿಕೊಂಡು ನಾನು ಪಾದಸ್ಪರ್ಶವನ್ನು ಮಾಡದೆ ಸಿಟ್ಟಿನಿಂದ ಎದ್ದು ಬಂದದ್ದು ತಪ್ಪು ಎನಿಸತೊಡಗಿತು. ಆ ತಕ್ಷಣವೇ ಹೋಗಿ ಅವರು ಕ್ಷಮಾಯಾಚನೆ ಮಾಡೋ ಮನಸ್ಸಾಯಿತು. ಆದರೆ ಸಂಜೆ ಅವರು ಫ್ಲಾಟ್ನಲ್ಲಿ ಇರೋಲ್ಲ. ಎಲ್ಲೂ ಕಾರ್ಯಕ್ರಮವಿಲ್ಲದಿದ್ದರೆ ಇಸ್ಪೀಟಿಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿತ್ತು. ಹೇಗೋ ಕಷ್ಟದಿಂದ ಶುಕ್ರ, ಶನಿ, ಭಾನುಗಳನ್ನು ಕಳೆದೆ. ಸೋಮವಾರ ಅವರ ತಿಂಗಳ ಫೀಸ್ ಕೊಡಬೇಕಾದ ದಿನವಾಗಿತ್ತು. ಏನಿಲ್ಲವಾದರೂ ಅವರ ಫೀಯನ್ನು ಕೊಟ್ಟು ಆ ದಿನ ಇದ್ದಕ್ಕಿದ್ದಂತೆ ಎದ್ದು ಹೋದದ್ದನ್ನು ಕ್ಷಮಿಸುವಂತೆ ಕೇಳುವುದು ಎಂದು ನಿಶ್ಚಯಿಸಿಕೊಂಡು ಹೊರಟೆ. ಚಹಾ ಕುಡಿಯುತ್ತಾ ಸೋಫಾದ ಮೇಲೆ ಕುಳಿತಿದ್ದರು. ಹತ್ತಿರ ಹೋಗಿ ಪಾದಸ್ಪರ್ಶ ಮಾಡಿದೆ. ಚೀಲದಿಂದ 1,000 ರೂಪಾಯಿಗಳ ಮಡಿಕೆಯನ್ನು ಮುಂದೆ ನೀಡಿದೆ. ಇಸ್ಕೊಂಡು ಜುಬ್ಬದ ಜೇಬಿಗೆ ಹಾಕಿಕೊಂಡ ನಂತರ ಗುರುವಾರ ಇದ್ದಕ್ಕಿದ್ದಂತೆ ಹೊರಟು ಹೋದೆ, ಕ್ಷಮಿಸಬೇಕು ಎಂದೆ. ಅವರು ಮುಗುಳ್ನಕ್ಕರು. ನನಗೆಲ್ಲ ಗೊತ್ತು ಎಂಬಂತೆ, ಅಥವಾ ನೀನು ಹೀಗಂತಿ ಅಂತ ನನಗೆ ತಿಳಿದಿತ್ತು ಎಂಬಂತೆ. ನನಗೆ ಅರ್ಥವಾದದ್ದು ಹಾಗೆ. ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಅಭ್ಯಾಸಕ್ಕೆ ಕೂರುವ ಜಾಗದಲ್ಲಿ ಕುಳಿತು ನನ್ನ ತಂಬೂರಿ ಶ್ರುತಿ ಮಾಡಿಕೊಂಡೆ. ಅವರು ಸೋಫಾದ ಮೇಲೆ ಕುಳಿತು ಎಂದರು. ನಾನು ಸ್ವರ ಹಚ್ಚಿದೆ, ಬೆಳೆಸಿದೆ, ಹಾಡಿಕೊಂಡೆ. ಅವರು ನಡುವೆ ಶಾಸ್ತ್ರಕ್ಕೆಂಬಂತೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಚೂರು ತಿದ್ದಿದರು. ತಾವು ಹಾಡಲಿಲ್ಲ, ಹೊಸದನ್ನು ಹೇಳಿಕೊಡಲಿಲ್ಲ. ಅರ್ಧ ತಾಸಾದ ನಂತರ ನನಗೆ ಹೊರಗೆ ಹೋಗೋದಿದೆ, ಶೇವ್ ಸ್ನಾನ ಮುಗಿಸ್ತೀನಿ, ನೀನು ಹಾಡ್ತಿರು, ನನ್ನ ಕಿವಿಗೆ ಬೀಳ್ತಿರುತ್ತೆ ಎಂದು ಹೇಳಿ ಒಳಗೆ ಹೋದರು. ನಲ್ಲಿಯ ಶಬ್ದ ನನ್ನ ಕಿವಿಗೆ ಬೀಳ್ತಿತ್ತು. ಅರ್ಧ ಗಂಟೆ ನಂತರ ಅಲ್ಲಿಗೆ ಬಂದವರು ಚೆನ್ನಾಗಿದೆ, ಹೀಗೆ ಅಭ್ಯಾಸ ಮಾಡು ಎಂದು ಕೈಗೆ ಬೀಗದ ಕೈ ಮತ್ತು ಕೈಚೀಲ ತೆಗೆದುಕೊಂಡರು. ನನಗೆ ಪಿಚ್ಚೆನಿಸಿತು. ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ನಿಜವಾಗಿಯೂ ಕೆಲಸವಿರಬಹುದು. ಪ್ರತಿ ಪಾಠವನ್ನು ಒಂದೇ ಉತ್ಸಾಹದಿಂದ ಮಾಡೋಕೆ ಅದೇನು ರೆಕಾರ್ಡೇ ಅಂತ ಸಮಾಧಾನ ಹೇಳಿಕೊಂಡೆ. ಅನಂತರ ಯಾವ ದಿನವೂ ಮೊದಲಿನ ಶ್ರದ್ಧೆಯಿಂದ ಪಾಠ ಮಾಡಲಿಲ್ಲ. ಹಾಡಿ ತೋರಿಸಲಿಲ್ಲ. ಚೀಜನ್ನಾಗಲಿ ತಾಳದ ಬಂದಿಷನ್ನಾಗಲಿ ಆರಂಭಿಸಲಿಲ್ಲ. ಬಂದ ತಕ್ಷಣ ಹೇಗಿದೆ ಅಭ್ಯಾಸ ಅಂತ ಬಾಯಿ ತುಂಬ ಮಾತನಾಡಿಸುವವರು. ಶ್ರುತಿ ಮಾಡಿಕೋ, ಸ್ವರ ಹಚ್ಚಿದರೆ ವಾವ್, ಅಚ್ಚಾ, ಬಹುತಚ್ಚ. ಪ್ರಾಥಮಿಕ ಹಂತದಲ್ಲಿ 1-2 ಸಂಚಾರಗಳನ್ನು ನಾನು ಚೆನ್ನಾಗಿ ಹಾಡಿದ್ದರೂ ತಿದ್ದುವರು. ಅನಂತರ ಹಾಡು ಹಾಡು, ನಾನು ಕೇಳ್ತಿರ್ತೀನಿ ಅಂತ ಎದ್ದು ಒಳಗೆ ಹೋಗುವರು. ಹೀಗೆ 5 ಕ್ಲಾಸ್ಗಳು ನಡೆದವು. ಯಾವ ಪ್ರಗತಿಯೂ ಇಲ್ಲ. ಅಷ್ಟರಲ್ಲಿ 2 ತಿಂಗಳಾಗಿತ್ತು. ನಡುವೆ ಪ್ರೋಗ್ರಾಮ್ಗೆಂದು ದಿಲ್ಲಿ, ಭೋಪಾಲ್, ಬನಾರಸ್, ಕಲ್ಕತ್ತಾ ಮೊದಲಾಗಿ ಹೋಗುತ್ತಿದ್ದರು. ತಪ್ಪಿಸಿದ ಪಾಠವನ್ನು ಬೇರೊಂದಿನ ತುಂಬಿಕೊಡುತ್ತಿರಲಿಲ್ಲ. ಒಂದು ದಿನ ಅಂಜುತ್ತಲೇ ಕೇಳಿದೆ, ಮುಂದಕ್ಕೆ ಪಾಠವಾಗದೆ ಅದನ್ನೇ ಮನೆಯಲ್ಲಿ ಪುನರಾವರ್ತಿಸೋಕೆ ಬೇಸರವಾಗುತ್ತೆ. ನಾನು ಒಂದೊಂದೇ ರಾಗವನ್ನು ಎಷ್ಟು ವರ್ಷ ತೀಡಿ ಕಲಿತೆ ಗೊತ್ತಾ? ಒಂದು ರಾಗವನ್ನು ಫೌಂಡೇಶನ್ ಅಂತ ಗಟ್ಟಿ ಮಾಡಿದರೆ ಉಳಿದವನ್ನ ಕಲಿಸೋದು ಸುಲಭ. ಸಂಗೀತ ವಿದ್ಯೆ ಅಂದರೆ ಜನ ಏನು ತಿಳಿದಿದ್ದಾರೆ? ಶೋಕಿಗೆ ಸಾಧಿಸುವ ವಿದ್ಯೆ ಅಲ್ಲ, ಸಾಧನೆ ಬೇಕು, ಸತತ ಸಾಧನೆ. ನೀನು ಯಾವ ಹಂತ ಮುಟ್ಟಿದ್ದೀಯ ಅಂತ ನನಗೆ ತಿಳಿಯುತ್ತೆ. ಆ ಹಂತ ಮುಟ್ಟಿದ ಮೇಲೆ ನಾನೇ ಮುಂದಿನದನ್ನು ಹೇಳ್ಕೊಡ್ತೀನಿ, ಚಿಂತೆ ಮಾಡಬೇಡ ಎಂದು ನನ್ನ ನೆತ್ತಿಯನ್ನು ತಟ್ಟಿದರು. ಈಗ 2 ತಿಂಗಳ ಹಿಂದೆ 3 ತಾಲದ ಚೀಜು ಆರಂಭಿಸ್ತೀನಿ. ಇದೇ ರಾಗವನ್ನು 4-5 ಬೇರೆ ಬೇರೆ ತಾಲಗಳ ಚೀಜಿನ ಮೂಲಕ ಕಲಿಸಿ ಅವುಗಳ ತಾನಗಳನ್ನು ಗಟ್ಟಿ ಮಾಡಿದರೆ ರಾಗದ ಹಿಡಿತ ಗಟ್ಟಿಯಾಗುತ್ತೆ. ತಬಲ ಇಟ್ಕೊಂಡು ಅಭ್ಯಾಸ ಕೊಡ್ತೀನಿ ಅಂದಿದ್ರಿ ಎಂದು ನೆನಪಿಸುವ ಮನಸ್ಸಾಯಿತು. ಆದರೂ ತಗ್ಗಿ ಸುಮ್ಮನಾದ. ಮತ್ತೆ 2 ತಿಂಗಳು ಕಳೆಯಿತು. ಯಾವ ಪ್ರಗತಿಯೂ ಇಲ್ಲ. ಆರಂಭದಲ್ಲಿ ಹೇಳಿಕೊಟ್ಟದನ್ನು ಪುನರಾವರ್ತನೆಯ ಬೇಸರಕ್ಕೆ ಸಿಕ್ಕಿ ಜೀವ ಕಳೆದುಕೊಂಡಿತ್ತು. ಒಂದು ದಿನ ನಾನೇ ಧೈರ್ಯ ಮಾಡಿ 4-5 ತಾಲಗಳಲ್ಲಿ ಚೀಜುಗಳು ತಾನಗಳನ್ನು ಅಭ್ಯಾಸ ಮಾಡಿದರೆ ರಾಗದ ಸ್ವರಜಾಲದ ಸ್ವರ ಸಂಚಾರಗಳು ಮನದಟ್ಟಾಗಿ ಆಲಾಪದ ಹೆಜ್ಜೆಗಳು ಸ್ಪಷ್ಟವಾಗುತ್ತದೆ ಅಲ್ವೇ? ಹೌದಾ ಎಂದರು. ಅಗಲಿಸಿದ ಕಣ್ಣುಗಳಿಂದ ಬೆರಗನ್ನು ಬೀರುತ್ತಾ. ತುಂಬ ಜಾಣ ವಿಧಾನ. ಅನ್ವಯಿಸಿದರೆ ಎಂಥ ವಿದ್ಯಾರ್ಥಿಯನ್ನು ಬಹುಬೇಗ ಮಹಾನ್ ಗಾಯಕನನ್ನಾಗಿ ಬೆಳೆಸಿಬಿಡಬಹುದು. ಅದರ ವ್ಯಂಗ್ಯದಿಂದ ನನಗೆ ಕೋಪ ಬಂತು. 4 ತಿಂಗಳ ಹಿಂದೆ ನೀವೇ ಹಾಗೆ ಹೇಳಿದ್ರಿ. ಹಾಗೆ ಜ್ಞಾಪಕಕ್ಕೆ ಬಂತು ಅಷ್ಟೇ. ಗುರುವಿಗೆ ಸಲಹೆ ಕೊಡುವ ಸಾಹಸ ನಾನೆಂದಿಗೂ ಮಾಡಲಾರೆ.
ತಪ್ಪಿದರೆ ಕ್ಷಮೆಯಾಚನೆ ಮಾಡ್ತೀನಿ ಎಂದೆ. ಛೇ ಛೇ ಛೇ, ತಪ್ಪು ಅಂತ ನಾನು ಹೇಳಲಿಲ್ಲ. ಒಳ್ಳೆಯದನ್ನು ಯಾರು ಹೇಳಿದ್ರು, ಒಂದು ಚಿಕ್ಕ ಮಗು ಹೇಳಿದ್ರು ಕೇಳಬೇಕು ಅಂತ ನಮ್ಮ ಹಿರಿಯರು ಬರೆದಿಟ್ಟಿಲ್ವೇ? ನಯವಾಗಿ ಉತ್ತರಿಸಿದರು. ನಾನು ಮತ್ತೆ ಮಾತನಾಡಲಿಲ್ಲ. ಮುಂದಿನ ಪಾಠದ ದಿನ ಹೋದಾಗ ತಂಬೂರಿ ಶ್ರುತಿ ಮಾಡಿಕೊಳ್ಳುವ ಮೊದಲೇ ಹೇಳಿದರು, ಮಿಸ್ ಮಧುಮಿತಾ, ನಿನ್ನ ಪ್ರಗತಿಯ ವಿಷಯ ನಾನು ತುಂಬ ಯೋಚಿಸಿದ್ದೀನಿ. ನೀನು ಕೊನೆಯ ಪಕ್ಷ ಇನ್ನೆರಡು ವರ್ಷ ತಳ ಹದಿಮಟ್ಟದ ಕಸರತ್ತುಗಳನ್ನು ಗಟ್ಟಿ ಮಾಡ್ಕೋಬೇಕು. ಆಮೇಲೆ ಆದರೆ ನನ್ನಿಂದ ಕಲಿಯೋದು ನಿನಗೂ ಸುಲಭ, ನಿನಗೆ ಕಲಿಸೋದು ನನಗೂ ಸುಲಭ. ವಾಡೇಕರ್ ಮಾಸ್ತರಿಗೆ ನಿನ್ನ ವಿಷಯ ಹೇಳ್ತೀನಿ, ಏನೇನು ಹೇಳ್ಕೊಡ್ಬೇಕು ಅಂತಲೂ ಸೂಚನೆ ಕೊಡ್ತೀನಿ. ಆಗಾಗ ಮೇಲ್ವಿಚಾರಣೆ ಮಾಡ್ತೀನಿ. ಅವರು ಅರೆದು ಹದ ಮಾಡಿದ ಮೇಲೆ ನಾನು ಕಲಿಸ್ತೀನಿ. ಹಾಗೂ ನಾನು ಗಂಡ ಕಟ್ಟಿ ನಿನ್ನನ್ನು ಶಿಷ್ಯೆ ಅಂತ ಸ್ವೀಕರಿಸುವುದರಿಂದ ಅವರು ಹೇಳಿಕೊಟ್ರು ನಾನು ಕಲಿಸಿದಂತೆ ಆಗುತ್ತೆ. ಅವರ ಪಾಠ ಹೇಗೂ ನನ್ನ ವಿಧಾನವೇ. ಮುಂದೆ ನಾನೇ ನಿನಗೆ ಕಲಿಸ್ತೀನಿ ಕೂಡ. ನಯವಾದ ಮಾತಿನಲ್ಲಿ ಇವರು ಸೇಡು ತೀರಿಸ್ಕೋತಿದ್ದಾರೆ. ನೀನು ಒಪ್ಪಲಿಲ್ಲ, ನಾನು ಕಲಿಸೋಲ್ಲ ಎಂಬುದನ್ನು ಯಾರೂ ತಪ್ಪು ಕಂಡು ಹಿಡಿಯಲಾರದ ಮಾತಿನಲ್ಲಿ ಹೇಳ್ತಿದ್ದಾರೆ. ನನಗೆ ತಟ್ಟನೆ ಅರ್ಥವಾಯಿತು. ನಿಮ್ಮ ಶಾಲೆಯಲ್ಲೇ ವಾಡೇಕರ್ ಮಾಸ್ತರ ಶಿಕ್ಷೆಯಲ್ಲೇ ನಾನು 5 ವರ್ಷ ಕಲಿತವಳು. ನೀವು ಅಪೂರ್ವಕ್ಕೊಮ್ಮೊಮ್ಮೆ ನನ್ನ ತರಗತಿಯ ಒಟ್ಟು 18 ವಿದ್ಯಾರ್ಥಿನಿಯರಿಗೆ ಪಾಠ ಹೇಳಿದ್ದೀರಿ. ಇದಕ್ಕಿಂತ ಹೆಚ್ಚಿನದನ್ನು ಕಲಿಸುವ ವಿದ್ಯೆ ವಾಡೇಕರ್ ಮಾಸ್ತರಿಗಿಲ್ಲ ಎಂದು ಹೇಳುವ ಮನಸ್ಸಾಯಿತು. ಹಾಗೆ ಹೇಳಿದರೆ ಇವರು ಇನ್ನಷ್ಟು ಕೆರಳುತ್ತಾರೆ. ಒಳಗೆ ದ್ವೇಷ ಮಸೀತಾ, ಹೊರಗೆ ನಯ ಮಾತುಗಳನ್ನು ಆಡ್ತಾರೆ ಎಂಬ ಎಚ್ಚರ ಹುಟ್ಟಿ ಸುಮ್ಮನಾದೆ. ಮನೆಗೆ ಹಿಂದಿರುಗುವ ಬಸ್ಸಿಗೆ ಕಾದು ನಿಂತಿದ್ದಾಗ ಇವನೊಬ್ಬನೇ ಈ ಮುಂಬೈಯಲ್ಲಿ ಸಂಗೀತ ಕಲಿಸುವ ಮಹಾಗುರು ಎಂಬ ಧಿಕ್ಕಾರ ಹುಟ್ಟಿತು. ವಾರಕ್ಕೆ 2 ಪಾಠ, ತಿಂಗಳಿಗೆ 8 ಪಾಠಕ್ಕೆ 1000 ರೂಪಾಯಿ ಅಂದರೆ ಕಡಿಮೆ ಅಲ್ಲ. ಒಂದು ಪಾಠಕ್ಕೆ 125, ಇನ್ನೂ ಹೆಚ್ಚು ಕೊಡಬೇಕೆಂದರೂ ಅಣ್ಣ ಬೇಡ ಅನ್ನೋಲ್ಲ ಎನ್ನುವಾಗ ನನ್ನ ಹಣಕಾಸಿನ ಸುಸ್ಥಿತಿ ಅರಿವಿಗೆ ಬಂತು. ಬಾಬೂಜಿ ನನ್ನ ಹೆಸರಿನಲ್ಲಿ ಕಾರ್ನಲ್ಲಿ ಕೊಂಡಿದ್ದ 5 ಕೋಣೆಯ ಲಕ್ಷರಿ ಫ್ಲ್ಯಾಟ್, ಕವಾ ಬಾಟಾ ಏರಿಯಾ ಮ್ಯಾನೇಜರಿಗೆ ಕಂಪನಿಯು ಕೊಡುವ ತಿಂಗಳಿಗೆ 40,000 ಬಾಡಿಗೆ. ದೊಡ್ಡಣ್ಣನ ವ್ಯವಹಾರ ನೋಡಿಕೊಳ್ಳುತ್ತಿದ್ದರೂ ಲೆಕ್ಕಪತ್ರ, ಬ್ಯಾಂಕ್ ಜಮಾ ಎಲ್ಲ ನನ್ನ ಹೆಸರು ಸಹಿಗಳೊಡನೆ. ಆದರೂ ಅಣ್ಣಂದಿರು ತೋರಿಸುವ ಜಾಗದಲ್ಲಿ ನಾನು ಸಹಿ ಮಾತ್ರ ಮಾಡುತ್ತಿರುವ ಮನೆಯ ಒಗ್ಗಟ್ಟು. ಇಷ್ಟಿದ್ದರೂ ನನ್ನ ಯಾವುದೇ ಖರ್ಚಿಗೂ ಆ ಹಣದಲ್ಲಿ 1 ಕಾಸು ತೆಗೆಸದೆ ತಾವೇ ಕೊಡುತ್ತಿರುವ ಅವರ ಪ್ರೀತಿ. ನೀವು ಅನುಕೂಲಸ್ಥ ಮನೆಯವರು ಎಂದು ಇವನು ಪದೇ ಪದೇ ಹೇಳುತ್ತಿರುವ ನೆನಪಾಗಿ ನಮ್ಮ ಕುಟುಂಬದ ಸ್ಥಿತಿಗತಿಯೆಲ್ಲ ಇವನಿಗೆ ಗೊತ್ತೇ ಎಂಬ ಅನುಮಾನ ಬಂತು. ಗೊತ್ತಿರಬಹುದು. ಅವನ ತಂಟೆಯೇ ಬೇಡವಾದಾಗ ಯಾರಿಗೆ ಏನು ಗೊತ್ತಿದ್ದು ನನಗೇನು ಎಂಬ ಉಪೇಕ್ಷೆ ಹುಟ್ಟಿತು. ದಾದರ್ನಲ್ಲಿಯೇ ವಿನಾಯಕರಾವ್ ಮಿರಸ್ಕರ್ ಅವರು ತಮ್ಮ ಮನೆಯಲ್ಲಿ ಸ್ವರಗಂಧರ್ವ ವಿದ್ಯಾಲಯ ನಡೆಸುತ್ತಿರುವುದು ನನಗೆ ಮಾತ್ರವಲ್ಲ, ಶಿವ, ಮಾಹಿಂ, ಮಾತುಂಗ, ವಡಾಲಗಳ ಸಂಗೀತ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿದ್ದ ಸಂಗತಿ. ಗಾಯನ, ತಬಲಾ, ಹಾರ್ಮೋನಿಯಂ 3 ಹೇಳಿಕೊಡ್ತಾರೆ. ಅಬ್ದುಲ್ ಕರೀಂ ಖಾನ್ರ ನೇರ ಶಿಷ್ಯ ಪಣಂದೀಕರರಿಂದ ಕಲಿತವರು. ಸಂಗೀತಾಚಾರ್ಯರು, ಶಾಸ್ತ್ರ ತಿಳಿದವರು. ಆದರೆ ಎಲ್ಲೂ ಕಚೇರಿ ಮಾಡೋಲ್ಲ. ದೊಡ್ಡ ದೊಡ್ಡ ಗಾಯಕರೆಲ್ಲ ಅವರೊಡನೆ ಶಾಸ್ತ್ರ ಭಾಗ ಚರ್ಚಿಸ್ತಾರಂತೆ. 80 ವರ್ಷದ ಅವರು, ಹೆಂಡತಿ ಇಬ್ಬರೇ. ಗುರುಗಳು ಅಭ್ಯಾಸ ಮಾಡಿಸುವಾಗ ಹೆಂಡತಿ ತಬಲಾ ಹಿಡಿತಾರೆ. ನಾನು ಅವ್ರ ಮನೆಯನ್ನು ನೋಡಿದ್ದೆ. ಸಂಜೆ ನಾನೊಬ್ಬಳೇ ಹೋಗಿ ಕೇಳಿದೆ. ರೂಪ್ರೇಲ್ ಕಾಲೇಜಿನಲ್ಲಿ BA ಮುಗಿದಿದೆ. ಪಶ್ಚಿಮ ಬಾಂದ್ರಾದ ಸ್ವರವೇದ ಶಾಲೆಯಲ್ಲಿ 5 ವರ್ಷ ಕಲಿತೆ. ಸಂಗೀತ ನಿಮ್ಮಿಂದ ಉನ್ನತ ಮಟ್ಟದಲ್ಲಿ ಕಲಿಬೇಕು ಅನ್ನುವ ಆಶೆಯಿಂದ ಬಂದಿದ್ದೀನಿ. ದಾದರ್ನಲ್ಲಿ ಮನೆ ಅಂದಾಗ, ಓ, ಆ ಮೋಹನ್ ಲಾಲ್ ಶಾಲೆಯಲ್ಲಿ ಯಾಕೆ ಉನ್ನತ ಮಟ್ಟದ್ದು ಕಲಿಯೋಕ್ಕೆ ಹೋಗಲ್ಲ? ಮನೆ ಹತ್ತಿರವೇ ನೀವು ಇರುವಾಗ ಅಷ್ಟು ದೂರ ಯಾಕೆ ಹೋಗಬೇಕು ಅಂತ ಈಗ ತಿಳಿತು. ಜಾಣ ಹುಡುಗ ಇದ್ದಿ ನೀನು. ನಿನ್ನ ಮನಸ್ಸಿನಲ್ಲಿರೋದನ್ನು ನಾನೇ ಹೇಳ್ಬಿಡ್ಲಾ? ಉನ್ನತ ಮಟ್ಟ ಕಲಿಸೋದು ಆ ವಾಡೇಕರ್ನಿಗಿಲ್ಲ. ಬೆಳಿಗ್ಗೆ ಎದ್ರೆ ಪ್ರೋಗ್ರಾಮ್ ಅಂತ ಊರೂರಲ್ಲಿರುವ ಪರ್ಫಾರ್ಮಿಂಗ್ ಕಲಾವಿದರು ಜಿತವಾಗಿ ಕೂತು ಪಾಠ ಹೇಳೋದಿಲ್ಲ. ಆ ಮೋಹನ್ ಲಾಲ್ನದು ಅದೇ ಗತಿ ಅಲ್ವಾ? ಕಟ್ಟಿಸಿಕೊಂಡ ಹಲ್ಲುಗಳೆಲ್ಲ ಕಾಣುವಂತೆ ಅವರು ನಕ್ಕರು. ಇಷ್ಟರಲ್ಲಿ ಆ ಉತ್ತರ ಮುಗೀತೆಂಬ ಸಮಾಧಾನದಿಂದ ನಾನು ಅಂತ ತಲೆ ಹಾಕಿದೆ. ನಿನಗೇನು ಬರ್ತದೆ? ಜರ ಹಾಡಿ ತೋರಿಸು. ಯಾವ ರಾಗ ಹಾಡ್ತಿ? ತಂಬೂರಿ ಶ್ರುತಿ ಮಾಡ್ಕೋತೀಯೋ ಎಂದು ಕೇಳಿದರು. ನಾನು ಭೈರವದ ಆಲಾಪ ಅಂದು ತೋರಿಸಿದೆ. ಈ ರೀತಿ ಎಷ್ಟು ರಾಗಗಳಲ್ಲಿ ಆಲಾಪ ಮಾಡ್ತೀಯಾ? ಇದೊಂದೇ, ಚೀಸ್ ಆಗಲಿ ತಾನಾಗಲಿ ಬರೋದಿಲ್ಲ. ಹಂಗಿದ್ರೆ ಇದನ್ನು ಯಾರು ಕಲಿಸಿದ್ರು? ಮೋಹನ್ ಲಾಲ್ರು ಕಚೇರಿಯಲ್ಲಿ ಹಾಡಿದ ಕ್ಯಾಸೆಟ್ ಕೇಳಿ ಮನೇಲಿ ನಾನೇ ಅಭ್ಯಾಸ ಮಾಡಿದ್ದು. ನೋಡಿದ್ಯಾ? ಕ್ಯಾಸೆಟ್ ಇಟ್ಕೊಂಡು ಏಕಲವ್ಯ ವಿಧಾನ ಮಾಡಿದರೆ ಏನು ಅಭಾಸ ಆಗುತ್ತೆ ಅಂತ ಅವರು ತಮ್ಮ ಹೆಂಡತಿಗೆ ಒಪ್ಪಿಸಿದರು. ನಾನು ಹೇಳ್ಕೊಡ್ತೀನಿ ಕೇಳು ಎಂದು ಭೈರವವನ್ನು ಬಿಡಿಸಿ ತೋರಿಸತೊಡಗಿದರು. ಅವರಿಗೆ ಶಾಸ್ತ್ರವನ್ನು ಬಿಡಿಸಿ ವಿವರಿಸುವ ಶಕ್ತಿ ಇದೆ ಎಂದು ನನಗೆ ಮನದಟ್ಟಾಯಿತು. ಮೋಹನ್ ಲಾಲ್ನ ಮೇಲಿನ ಕೋಪದಿಂದ ನನ್ನ ಮನಸ್ಸು ಮಿರಸ್ಕರ್ ಬುವಾ ಅವರ ಸಂಗೀತ ಜ್ಞಾನ ಮತ್ತು ಶಕ್ತಿಗಳನ್ನು ಉತ್ಪ್ರೇಕ್ಷಿಸಿದ್ದು ನನಗೆ ಆಗ ತಿಳಿಯಲಿಲ್ಲ. ವಾರಕ್ಕೆ 2 ದಿನದ ಪಾಠ, ತಿಂಗಳಿಗೆ 1,000 ಫೀಸು ಎಂದು ತೀರ್ಮಾನವಾಯಿತು. ಗುರುಪತ್ನಿಗೂ ನಮಸ್ಕರಿಸಿದೆ. ಮರುದಿನವೇ ಪೂಜೆ ಮಾಡಿಸಿ ಆರಂಭಿಸಿದರು. ಪೂರ್ವಾಹ್ನ 11ರಿಂದ 12. ಮೋಹನ್ ಲಾಲ್ರು ಈ ವರ್ಷ ತುಂಬ ಬ್ಯುಸಿ ಇದ್ದಾರೆ. ವರ್ಷವಿಡೀ ಬೇರೆ ಬೇರೆ ಊರುಗಳಲ್ಲಿ ಪ್ರೋಗ್ರಾಮ್ ಬುಕ್ ಆಗಿದೆ. ಮುಂದಿನ ವರ್ಷದಿಂದ ಕ್ರಮವಾಗಿ ಮಾಡ್ತೀನಿ ಎಂದಿದ್ದಾರೆ. ಒತ್ತಾಸೆಗೆ ಇರಲಿ ಅಂತ ಮಿರಸ್ಕರ್ ಬುವಾ ಅವರೆಲ್ಲಿಯೂ ಹೋಗ್ತೀನಿ ಎಂದು ಮನೆಯಲ್ಲಿ ಹೇಳಿದೆ. ಎಲ್ಲರೂ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗಳ ಪಾಡು ಹಂಗೇನೆ ಎಂದರು. ಬುವಾ ಅವರ ಇತಿಮಿತಿಗಳು ನನಗೆ 15 ದಿನದಲ್ಲಿ ಅರ್ಥವಾದವು. ಮೂಲತಃ ಗಾಯಕರಲ್ಲದಿದ್ದರೂ ಅಭಿಮಾನಿಗಳು ಅವರನ್ನು ಬುವಾ ಎನ್ನುತ್ತಿದ್ದರು. ಒಳ್ಳೆಯ ವ್ಯಕ್ತಿ. ಸಂಗೀತ ಪ್ರಪಂಚದ ಇತಿಹಾಸವೆಲ್ಲ ಅವರ ನೆನಪಿನಲ್ಲಿತ್ತು. ಮುಂಬೈಯಲ್ಲಿ ಯಾವ್ಯಾವ ಕಚೇರಿ ಎಲ್ಲೆಲ್ಲಿ ನಡೆಯಿತು,
ಯಾವ್ಯಾವ ಸಂಗೀತ ಸಂಸ್ಥೆಗಳು ಯಾರಿಂದ ಆರಂಭವಾಗಿ ಹೇಗೆ ಬೆಳೆದವು ಅಥವಾ ಅವಸಾನಗೊಂಡವು ಎಂಬ ವಿವರಗಳನ್ನೆಲ್ಲ ಅವರು ತಿಂಗಳಿಗೊಮ್ಮೆ ತಾರೀಖುಗಳ ಸಮೇತ ಹೇಳುತ್ತಿದ್ದರು. ಆ ಕಾಲದಲ್ಲಿ ಅಂದರೆ 1947ಕ್ಕೆ ಮೊದಲು ಸಾಂತಾಕ್ರೂಸ್, ಬೊರಿವಿಲಿ, ದಾದರ್ಗಳನ್ನು ಉಪನಗರಗಳಿಗೊಂದು ತಿಳ್ಕೊಂಡಿದ್ದ ಕಾಲದಲ್ಲಿ ಸಂಗೀತ ಕಚೇರಿಗಳು ಏನಿದ್ದರೂ ಮುಂಬೈಯಲ್ಲಿ ನಡೆಯುತ್ತಿದ್ದು. ಆಗ ತುಂಬ ಜನಪ್ರಿಯ ಸಭಾಂಗಣ ಅಂದರೆ CJ ಹಾಲ್, ಗಿರ್ಗಾಮಿನ ಅವಂತಿಕಾಬಾಯಿ ಗೋಖಲೆ ಹಾಲ್, ಟ್ರಿನಿಟಿ ಕ್ಲಬ್, BR ದೇವದರ್ ಸ್ಥಾಪಿಸಿದ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಇದ್ದದ್ದು ಗಿರ್ಗಾಮ್ನಲ್ಲಿ. ಬಡೆ ಗುಲಾಮ ಅಲಿ, ಕುಮಾರ್ ಗಂಧರ್ವ, ಅಮೀರ್ ಖಾನ್ ಇವರೆಲ್ಲರ ಮುಂಬೈಯಲ್ಲಿ ಪ್ರಸಿದ್ಧಿಗೆ ತಂದವರೇ ದೇವಧರ್. ಬ್ರಿಜನಾರಾಯಣರು ಒಂದೊಂದು ಸಲ ಸಂಗೀತ ಸಮ್ಮೇಳನವನ್ನು ಪೊದ್ದಾರ್ ಕಾಲೇಜ್ ಬೈಲಲ್ಲಿ ಏರ್ಪಡಿಸಿದ್ರು. ಹಿಂದೆಲ್ಲ ನೆಲದ ಮೇಲೆ ಕೂರ್ತಿದ್ರು. ಸಭಿಕರು ವಾವ್ ಕ್ಯಾ ಬಾತ್ ಹೇ ಅಂತ ಮೆಚ್ಚುಗೆ ಹೇಳ್ತಿದ್ರು. ಚಪ್ಪಾಳೆ ಸಂಸ್ಕೃತಿ ಇರಲಿಲ್ಲ. ತಬಲಾದ ಜಲದಾಬಾಜಿ ಬಂದ ಮೇಲೆ ನೋಡು ಚಪ್ಪಾಳೆ ಸಂಸ್ಕೃತಿ ಹುಟ್ಟಿಕೊಂಡಿದ್ದು. ನಮ್ಮ ಸಂಗೀತ ಗುಣವೇ ಹಾಳಾಗೋಯಿತು. ನಿರ್ಣಯ ಸಾಗರ ಪಂಚಾಂಗದವರು 1957ರಲ್ಲಿ ತಮ್ಮ ಕುಟುಂಬದ ಒಂದು ಮದುವೆಯಲ್ಲಿ ಸಮಾರಂಭದಲ್ಲಿ ಲತಾಫತ್ ಹುಸೇನ್ ಖಾನ್ರ ಕಚೇರಿ ಏರ್ಪಡಿಸಿದ್ದರು. ಎಷ್ಟೇ ತಿಳಿದವರಾದರೂ ಬೋವಾ ಸಂಗೀತದ ಉಪಾಧ್ಯಾಯರುಗಳು. ರಾಗಗಳ ಶಾಸ್ತ್ರ ಲಕ್ಷಣಗಳೆಲ್ಲ ಗೊತ್ತು, ಅವುಗಳ ಇತಿಹಾಸ ಗೊತ್ತು, ಒಂದೊಂದು ರಾಗದ ಖ್ಯಾತಿ ಜ್ಞಾತಿ ರಾಗಗಳ ವಂಶವೃಕ್ಷಗಳು ಗೊತ್ತು. ಭಾತಖಂಡೆಯವರು ಸಂಗ್ರಹಿಸಿ ಸಂಪಾದಿಸಿರುವ ಸಂಗತಿಗಳಲ್ಲಿ ಎಷ್ಟೋ ತಪ್ಪುಗಳನ್ನು ಹುಡುಕಿ ಹೇಳುವ ಸಾಮರ್ಥ್ಯವಿತ್ತು. ಆದರೆ ಸ್ವತಃ ಗಾಯಕರಲ್ಲ. ನೆನಪಿನ ಬಲದಿಂದ ರಾಗ ವಿಸ್ತಾರ ತಾನಗಳ ಹೆಣಿಗೆಗಳನ್ನು ಹೇಳುತ್ತಿದ್ದರು. ಹೀಗಾಗಿ ಬಲು ಬೇಗ ಸರಕು ಮುಗಿದು ಹೋಗುತ್ತಿತ್ತು. ಹೀಗೆ ಬೆಳೆಸಬೇಕು ಅಂತ ಶಾಸ್ತ್ರ ಹೇಳುತ್ತಿದ್ದರು, ಬೆಳೆಸಿ ತೋರಿಸುತ್ತಿರಲಿಲ್ಲ. ಅಬ್ದುಲ್ ಕರೀಂ ಖಾನರು ಬೆಳೆಸಿದ ಕ್ರಮ, ಫಾಯಜ್ ಖಾನರ ಕ್ರಮ, ಬಡೆ ಗುಲಾಮ್ ಆಲಿಯ ಕ್ರಮ ಎಂದು ಕೂಡ ಮಾದರಿಗಳನ್ನು ತೋರಿಸುತ್ತಿದ್ದರು. ಯಾವ ಸಂಪೂರ್ಣ ರಾಗಕ್ಕಿರುವುದು 7 ಸ್ವರಗಳು, ಷಾಡವಕ್ಕೆ 6, ಔಡವಕ್ಕೆ 5. ಅದರ ಪರಿಮಿತಿಗಳಲ್ಲೇ ಸಂಚರಿಸುವಾಗ ಪುನರಾವರ್ತನೆ ಅನಿವಾರ್ಯ. ಆದರೆ ಪ್ರತಿಭಾಶಾಲಿ ಕಲಾವಿದ ಹಾಡುವಾಗ ಸ್ವರ ಸಂಖ್ಯೆಯ ಪರಿಮಿತಿಯೊಳಗೆ ಅಸಂಖ್ಯ ಮಾರ್ಗಗಳು, ಅಗೋಚರವಾಗಿದ್ದ ದ್ವಾರ ಮಹಾದ್ವಾರಗಳು, ಆಶ್ಚರ್ಯ ಹುಟ್ಟಿಸುವ ಸಂಧಿಗುಂದಿಗಳು ಕಾಣಿಸಿಕೊಳ್ಳುತ್ತವೆ. ಅವನು ಒಂದೇ ಸ್ವರ ಮಾರ್ಗದ ಮೂಲಕ ಹಲವು ಬಾರಿ ಹಾಯ್ದರೂ ವೇಗ, ಒತ್ತಡ, ಸಾಂದ್ರತೆಗಳಲ್ಲಿ ವ್ಯತ್ಯಾಸ ಮಾಡಿ ಭಿನ್ನ ಭಾವಗಳ ಪರಿಣಾಮದಿಂದ ಪುನರಾವರ್ತನೆಯನ್ನು ಅಲ್ಲವಾಗಿಸುತ್ತಾನೆ. ಗಣಿತದ ದಾರಿ ಕಂಬಗಳನ್ನು ಕರಗಿಸಿ ಬೇಕಾದ ಆಕೃತಿಗಳನ್ನು ತಾಳುವ ನಾದಗಂಬಗಳನ್ನು ನಿರ್ಮಿಸುತ್ತಾನೆ. ಸಂಗೀತವಾಗುವುದು ಆಗ ಆ ಮಾಂತ್ರಿಕತೆಯಲ್ಲಿ. ಕಾಲೇಜಿನಲ್ಲಿ ಕವನದ ಪಾಠ ಹೇಳಿದ್ದ ಪ್ರೊಫೆಸರ್ ವೈದ್ಯರು ಶಬ್ದಗಳ ಅರ್ಥವನ್ನು ಹೇಗೆ ಬೇಕಾದರೂ ತಿರುಗಿಸಿ ಪಲ್ಲಟಿಸುವ ಶಕ್ತಿ ಕವಿಗೆ ಮಾತ್ರ ಇದೆ, ವಿದ್ವಾಂಸನು ನಿಘಂಟುವಿನಿಂದ ಬಂಧಿತನಾಗುತ್ತಾನೆ ಎಂದು ಹೇಳಿದ್ದು ನೆನಪಾಗುತ್ತದೆ. ಅದೇ ಷಡ್ಜ, ಅದೇ ಋಷಭ, ಅವೇ ಗಾಂಧಾರ, ಮಧ್ಯಮ, ಪಂಚಮ ಮೊದಲಾದ ಸ್ವರಗಳಲ್ಲಿ ರಾಗದ ಶಾಸ್ತ್ರಗಳನ್ನು ಮೀರದೆಯೇ ಅದೆಷ್ಟು ತರಹದ ಭಾವಗಳನ್ನು ಹುಟ್ಟಿಸುತ್ತಾನೆ ಕಲಾವಿದ ಗಾಯಕ. ಒಂದೊಂದು ಸಲಕ್ಕೂ ಅವು ಬೇರೆಯೇ ಆದ ಸ್ವರಗಳಾಗಿ ಅವತರಿಸುತ್ತವೆ. ಆದ್ದರಿಂದ ಅವನಲ್ಲಿ ಅನಂತತೆ ಇದೆ ಅನಿಸತೊಡಗಿತು. ಮೀರಸ್ಕರ್ ಬುವಾರಿಂದ ಕಲಿತರೆ ಈ ಅನಂತತೆಯ ದರ್ಶನವಾಗೋದಿಲ್ಲ. ನಾನು ಮುಂದೆ ಗಾಯಕಿಯಾಗಿ ಬೆಳೆಯೋಲ್ಲ, ಮತ್ತೊಬ್ಬ ಮ್ಯೂಸಿಕ್ ಮಾಸ್ತರಣಿ ಆಗಬಹುದು. ಅವನ ಪಾಠದ ನೆನಪು ಬಾಧಿಸತೊಡಗಿತು. ಶಿಷ್ಯೆಯಾಗಿ ಸ್ವೀಕರಿಸಿದ ಹೊಸತರಲ್ಲಿ ಭೈರವವನ್ನು ಹೇಳಿಕೊಟ್ಟಿದ್ದ ನೆನಪು. ಸ್ವರಗಳ ಒಂದೊಂದು ಕಿರು ಹೆಜ್ಜೆಯಲ್ಲಿ ಒಂದೊಂದು ಹೊಸ ಭಾವ ಪ್ರವಹಣವನ್ನು ತೋರಿಸುತ್ತಿದ್ದ, ಹೊಸ ಅನುಭವದ ಮೂಲಕ ಹಾಯಿಸುತ್ತಿದ್ದ. ರಾಗವನ್ನು ಒಂದು ವಿಶಿಷ್ಟ ವಿಹಂಗಮದ ಎತ್ತರಕ್ಕೆ ಹಾರಿಸಿ ಅದರ ದರ್ಶನ ವಿಸ್ತಾರದಲ್ಲಿ ಸ್ವರಗಳ ಅನಂತ ವ್ಯಾಪ್ತಿ ವಿಸ್ತಾರಗಳನ್ನು ತೋರಿಸುತ್ತಿದ್ದ. ಅವನು ತೋರಿಸುವುದೆಲ್ಲ ನೆನಪಿನಲ್ಲಿ ಉಳಿಯದಿದ್ದರೂ ಅವುಗಳ ಹೊಳವು ಒಳಗೆ ನಿಂತು ಒಬ್ಬಳೇ ಹೊರಡುವಾಗ ದಾರಿ ತೋರಿಸುತ್ತಿತ್ತು. ಎಂದೋ ಒಂದು ದಿನ ನೆಲವನ್ನು ಬಿಟ್ಟು ಮೇಲೆ ಹಾರಿಯೇನು ಎಂಬ ಭರವಸೆ ಮೂಡಿಸುತ್ತಿತ್ತು. ಅದು ತಪ್ಪಿ ಹೋಯಿತು ಎಂಬ ಕಟು ವಾಸ್ತವದ ನೆನಪಾಗಿ ದುಃಖ ಒತ್ತರಿಸತೊಡಗಿತು. ಮನಸ್ಸು ಖಿನ್ನಗೊಳ್ಳುತ್ತಿತ್ತು. ಯಾವುದರಲ್ಲೂ ರುಚಿ ಇಲ್ಲ. ಸಂಗೀತದಲ್ಲಿ ಮಾತ್ರವಲ್ಲ, ನಿತ್ಯ ಜೀವನದಲ್ಲಿ, ಸಣ್ಣ ಪುಟ್ಟ ಸಂತೋಷಗಳಲ್ಲಿ, ಊಟಕ್ಕೆ ಕುಳಿತರೆ ಪಲ್ಯದಲ್ಲಿ, ಮಸಾಲೆಯಲ್ಲಿ, ನನಗೆ ಪ್ರಿಯವಾದ ಹೊಸ ಮೊಸರಿನಲ್ಲಿ ಕೂಡ ರುಚಿ ಕಾಣುತ್ತಿರಲಿಲ್ಲ. ತಾಯಿಯೊಡನೆ, ಅಣ್ಣ ಅತ್ತಿಗೆಯರೊಡನೆ ಮಾತನಾಡುವುದರಲ್ಲಿ, ಪುಟ್ಟ ಹೆಚ್ಚೆ ಇಡುವ ಅಂದಿರು ಸೋದರ ಸೊಸೆಯಂದರೊಡನೆ ಆಡುವುದರಲ್ಲೂ ರುಚಿ ನಷ್ಟವಾಗುತ್ತಿತ್ತು. ಅವನ ಪಾಠದಲ್ಲಿ ಕಾಣಿಸುತ್ತಿದ್ದ ಹೊಳವು ನನ್ನೊಳಗೆ ಸ್ಥಾಯಿ ಬೆಳಕಾಗಿ ಬೆಳೆದು ನಾನು ಹಾಡುವ ಪ್ರತಿಯೊಂದು ರಾಗವು ಆ ಬೆಳಕಿನ ಪ್ರಸರಣ ಮಾಧ್ಯಮವಾಗಬೇಕು ಎಂಬ ಬಯಕೆ ತುಟಿಯುತ್ತಿತ್ತು. ಆದರೆ ಅದು ಈಡೇರಲಾರದ ಬಯಕೆ ಎಂಬ ಅರಿವು ಮೂಡಿದಾಗ ತೀವ್ರ ಖಿನ್ನತೆ ಬಡಿಯುತ್ತಿತ್ತು. ಇವನೊಬ್ಬನೇ ಏನು ಗಾಯಕ, ಪ್ರತಿಭಾಶಾಲಿ? ಈ ವಿಶಾಲವಾದ ಮುಂಬೈಯಲ್ಲಿ ಬೇರೆ ಯಾವ ಪ್ರತಿಭಾವಂತ ಗಾಯಕರಿಲ್ಲವೇ ಎಂದು ಮನಸ್ಸು ಹುಡುಕತೊಡಗಿತು. ಇದ್ದಾರೆ, ಆದರೆ ಒಬ್ಬೊಬ್ಬರದು ಒಂದೊಂದು ವಿಶೇಷ ಘರಾಣೆ. ಆ ವಿಶೇಷವನ್ನು ಸವಿಯುವ ತನಕ ಅವರ ಗಾಯನದಲ್ಲಿ ರುಚಿ. ಆದರೆ ಇವನದು ನೇರವಾಗಿ ಭಾವ ಸಾಗರವನ್ನು ಹೊಗಿಸಿ ಮುಳುಗಿಸಿ ಬಿಡುವ ವಿಧಾನ. ಎಲ್ಲಿ ಕಲಿತನು? ಹುಟ್ಟಿನಿಂದ ಬಂತು, ಸಾಧನೆಯಿಂದ ಸಿದ್ಧಿಸಿಕೊಂಡನು. ಬೇರೆ ಯಾವ ಗಾಯನದಲ್ಲೂ ಇಲ್ಲ ಈ ಶಕ್ತಿ. ಉಜ್ಜುಗಿಸುವ ಕಸುವಿಲ್ಲ.
ಎಂಬ ಅರಿವಾದಾಗ ಖಿನ್ನತೆಯು ಇನ್ನಷ್ಟು ಆಳಕ್ಕೆ ತುಳಿಯುತ್ತಿತ್ತು. ಅಲ್ಲದೆ 101 ಊರುಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಗಾಯಕರು ಶ್ರದ್ಧೆ ಇಟ್ಟು ಹೇಳಿಕೊಡುವುದೂ ಇಲ್ಲ ಎಂಬುದು ಮನಸ್ಸಿಗೆ ಬರುತ್ತಿತ್ತು. ಒಂದು ದಿನ ಟ್ರೈನ್ ಹತ್ತಿ ಚರ್ಚ್ ಗೇಟಿನಲ್ಲಿ ಇಳಿದು ಕಾಳಾಗೋಡಕ್ಕೆ ನಡೆದು ರಿದಮ್ ಹೌಸ್ಗೆ ಹೋದೆ. ಮೋಹನ್ ಲಾಲ್ರ ಕ್ಯಾಸೆಟ್ಗಳನ್ನು ತೋರಿಸಿ ಎಂದೆ. ಅಂಗಡಿಯ ಸಹಾಯಕ ಪ್ರದರ್ಶನದ ಹಲಗೆಯ ಒಂದು ಭಾಗದ ಕಡೆಗೆ ಬೆರಳು ತೋರಿಸಿದ. ರಾಗ, ತಾಳ, ತಬಲ, ಹಾರ್ಮೋನಿಯಂ, ಸಾಥಿದಾರರು ಯಾರು ಎಂಬ ಯಾವ ವಿವರವನ್ನು ನೋಡದೆ ಅವನ ಹೆಸರು ಫೋಟೋಗಳಿದ್ದ ಎಲ್ಲ 14 ಕ್ಯಾಸೆಟ್ಗಳನ್ನು ಎತ್ತಿ ಸಹಾಯಕನ ಮುಂದಿಟ್ಟು ಅವನು ಪ್ಯಾಕ್ ಮಾಡಿ ಹಾಕಿಕೊಟ್ಟ ಚೀಲ ಹಿಡಿದು ಬಂದೆ. ಕೋಣೆಯ ಬಾಗಿಲು ಮುಚ್ಚಿ ಮೊದಲು ಕೈಗೆ ಸಿಕ್ಕಿದ ಭೋಪಾಲಿಯ ಕ್ಯಾಸೆಟ್ ಪ್ಲೇಯರ್ ಹಾಕಿದರೆ ಅದೇನು ಧ್ವನಿ! ರಸದಲ್ಲಿ ನೆನೆದು ತೊಟ್ಟಿಕ್ಕಿಸುವ ಲಗಾವು. ಯಾವ ಸ್ವರದ ಮೇಲೆ ನಿಂತಿದ್ದಾರೆ, ಹಿಂದು ಮುಂದೆ ಯಾವ ಸ್ವರಗಳ ಮೇಲೆ ಮಂದ ಬೆಳಕು ಬೀರಿದ್ದಾರೆ ಎಂಬ ವಿಮರ್ಶೆಯ ಅರಿವು ಬೇಡವೆನ್ನುವಂಥ ತನ್ಮಯತೆ. ಒಂದೊಂದಾಗಿ ರಾತ್ರಿಯವರೆಗೆ 8 ಕ್ಯಾಸೆಟ್ಗಳನ್ನು ಕೇಳಿದೆ. ಕೇಳುತ್ತಾ ಮನಸ್ಸಿನಲ್ಲಿ ಒಂದು ನಿಶ್ಚಯ ಮೂಡಿತು. ಎಷ್ಟೇ ನೀಚರಾಗಲಿ ಅವರ ವಿಷಯವನ್ನು ಆಲೋಚಿಸುವಾಗ ಏಕವಚನ ಬಳಸಬಾರದು. ಗುರೂಜಿ ಎಂದು ಗುರುತಿಸಲು ಮನಸ್ಸು ಒಪ್ಪುವುದಿಲ್ಲ. ಆದರೆ ಮೋಹನ್ ಲಾಲ ಎನ್ನಕೂಡದು, ಮೋಹನ್ ಲಾಲ್ ಜಿ ಎನ್ನಬೇಕು. ಏಕಲವ್ಯ ವಿಧಾನದಲ್ಲಿ ಸಂಗೀತ ಕಲಿಯಲು ಸಾಧ್ಯವಿಲ್ಲವೆಂದು ಗೊತ್ತಿದ್ದರೂ ಅವೇ ಕ್ಯಾಸೆಟ್ಗಳನ್ನು ಮತ್ತೆ ಮತ್ತೆ ಕೇಳುತ್ತಾ ಬುವಾ ಹೇಳಿಕೊಟ್ಟ ಪಾಠಗಳನ್ನು ಮೋಹನ್ ಲಾಲ್ರ ವಿಧಾನದಲ್ಲಿ ಅಭ್ಯಾಸ ಮಾಡಿಕೊಳ್ಳುತ್ತಾ ಖಿನ್ನತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೆ. ಒಂದು ರಾತ್ರಿ 10 ಗಂಟೆಗೆ ಅಂಗಡಿಯಿಂದ ಮನೆಗೆ ಬಂದ ದೊಡ್ಡಣ್ಣ ಹೇಳಿದರು, ಮಧು, ಮುಂದಿನ ಶನಿವಾರ ಸಂಜೆ ಸಿಜೆ ಹಾಲ್ನಲ್ಲಿ ನಿನ್ನ ಗುರುಗಳ ಬೆನಿಫಿಟ್ ಕಾನ್ಸರ್ಟ್. ನನಗೊಂದು ಟಿಕೆಟು ಗಂಟು ಹಾಕಿದರು. ನಿನಗೆ ಉಪಯೋಗವಾಗುತ್ತೆ. ನನಗೆ ಒಳಗೆ ಕಂಪನವಾಯಿತು. ಧಾರಾವಿ ಕೊಳಚಗೇರಿಯ ಕ್ಷಯ ನಿರ್ಮೂಲನ ನಿಧಿಗೆ ಮುಂಬೈ ಫೋರ್ಟ್ ರೋಟರಿಯವರು ಏರ್ಪಡಿಸಿದ ಕಾರ್ಯಕ್ರಮವುದು. 5,000 ರೂಪಾಯಿ ಟಿಕೆಟು. C17ನೇ ಕುರ್ಚಿ. ಪ್ರತ್ಯಕ್ಷವಾಗಿ ಅವರ ಕಚೇರಿ ಕೇಳುವ ಅವಕಾಶಕ್ಕೆ ಉದ್ವಿಗ್ನಳಾದೆ. ಆದರೆ ಒಳಗೆ ಅಂಜಿಕೆ ಯಾಕೆಂದು ಅರ್ಥವಾಗಲಿಲ್ಲ. 2 ದಿನವಾದರೂ ಆಗಲಿಲ್ಲ. ಅಕಸ್ಮಾತ್ ಅವರು ನನ್ನನ್ನು ನೋಡಿ ಯಾರೆಂದೆ, ವಾಡೇಕರ್ ಮಾಸ್ತರ ಪಾಠಕ್ಕೆ ಯಾಕೆ ಬರ್ತಿಲ್ಲ ಎಂದು ಕೇಳಿ ಯಾರೆಂದೆ. C17 ಎಂದರೆ 3ನೇ ಸಾಲು ನಡುಭಾಗ. ಹಾಡುತ್ತಿರುವಾಗ ನಾನು ಅವರ ದೃಷ್ಟಿಗೆ ಬಿದ್ದೆನೆಂದೆ. ಭಯದ ಕಾರಣ ಯಾವತ್ತೂ ಅಸ್ಪಷ್ಟ. ಆದರೆ ಅವರ ಗಾಯನವನ್ನು ಪ್ರತ್ಯಕ್ಷವಾಗಿ ಕೇಳುತ್ತೇನೆಂಬ ಉತ್ಸಾಹವಂತೂ ಮೇಲುದಾರಿಯಲ್ಲೇ ಇತ್ತು. ಶನಿವಾರ ಬೆಳಿಗ್ಗೆ ದೊಡ್ಡಣ್ಣ ಹೇಳಿದರು, ಕಾರ್ಯಕ್ರಮ ಮುಗಿಯುವಾಗ 10:30-11 ಗಂಟೆಯಾಗುತ್ತಂತೆ. ಗೋರೆ ಅಂತ ಒಬ್ಬ ದೊಡ್ಡ ವಕೀಲರಿದ್ದಾರೆ. ಪ್ಯಾಂಟು ಅರ್ಧ ತೋಳಿನ ಸ್ಲ್ಯಾಕ್, ಎಡಗೈಗೆ ಚಿನ್ನದ ಪಟ್ಟಿ ಗಡಿಯಾರ. ಅವರೇ ಬಂದು ನಿನ್ನನ್ನು ಗುರುತಿಸ್ತಾರೆ. ಕಾರ್ಯಕ್ರಮ ಮುಗಿದರೂ ನೀನು C17ನಲ್ಲಿ ಕೂತಿರು. ಅವರ ಕಾರಿನಲ್ಲಿ ಕರ್ಕೊಂಡು ಅವ್ರು ಬಂದು ಮನೆಗೆ ತಲುಪಿಸ್ತಾರೆ. ಅವರ ಮನೆಯೂ ಇಲ್ಲೇ ಮಾತುಂಗದಲ್ಲಿ. ಆ ಹೊತ್ತಿನಲ್ಲಿ ಒಬ್ಬಳೇ ಟ್ರೈನಲ್ಲಿ ಬರಬೇಡ, ಟ್ಯಾಕ್ಸಿ ಹತ್ತಬೇಡ. ಅವರ ವ್ಯವಸ್ಥೆ ಇಲ್ದಿದ್ರೆ ನಾನು ಅಜಯನೋ ಬಂದು ಹೊರಗೆ ಕಾಯ್ತಿದ್ದೆವು. ನಾನು ಸಭಾಗೃಹವನ್ನು ಹೋಗಿ ನನ್ನ ಕುರ್ಚಿಯ ಮೇಲೆ ಕುಳಿತು 10 ನಿಮಿಷದಲ್ಲಿ ದೊಡ್ಡಣ್ಣ ಹೇಳಿದವರು ಹತ್ತಿರ ಬಂದರು. ಅನಿಲ್ ಮೆಹ್ತಾ ತಂಗಿ ಅಲ್ವೇ ನೀನು? ಮಧುಮಿತಾ. ಮೋಹನ್ ಲಾಲಜಿ ಹತ್ರ ಕಲಿತಿದ್ಯಂತೆ. ಕಾರ್ಯಕ್ರಮ ಮುಗಿದ ಮೇಲೂ ಇದೇ ಜಾಗದಲ್ಲಿ ಕೂತಿರು, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಹೋದರು. ಸುಮಾರು 60 ವರ್ಷ. ನಾನು ಬೇಗ ಬಂದಿದ್ದೆ. ಜನಗಳು ನಿಧಾನವಾಗಿ ಇನ್ನೂ ಬರುತ್ತಿದ್ದರು. ಬೆನಿಫಿಟ್ ಕಾರ್ಯಕ್ರಮವೆಂದರೆ ನಿಧಾನವೇ ಎಂಬ ಅರಿವಾಯಿತು. ನಾನೇಕೆ ಇಷ್ಟು ಬೇಗ ಬಂದು ಬಿಟ್ಟೆ ಎಂಬ ಮುಜುಗರವೂ ಆಯಿತು. ಬಾಗಿಲಿನ ಟಿಕೆಟನ್ನು ಹರಿದುಕೊಟ್ಟವರು ಪ್ರತಿಯೊಬ್ಬರಿಗೂ ಕೊಡುತ್ತಿದ್ದ ಕಾರ್ಯಕ್ರಮದ ಮಡಿಕೆಯನ್ನು ನೋಡುತ್ತಿದ್ದೆ. ಧಾರಾವಿ ಕೊಳಚಗೇರಿಯ ಕ್ಷಯ ನಿರ್ಮೂಲನ ಸಮಿತಿಯ ವಿಷಯವಾಗಿ ಒಂದು ಪುಟವಿತ್ತು. ಹಿಂಬದಿಯಲ್ಲಿ ಪೋರ್ಟ್ ರೋಟರಿಯ ಪರಿಚಯ ಮತ್ತು ಅದು ಇದುವರೆಗೆ ಮಾಡಿರುವ ಕಾರ್ಯಕ್ರಮಗಳ ಜನೋಪಕಾರಿ ಕಾರ್ಯಕ್ರಮಗಳ ಪಟ್ಟಿ. 3ನೇ ಪುಟದಲ್ಲಿ ಸಂಗೀತ ಕಾರ್ಯಕ್ರಮ. ಸ್ವರ ಸಾಮ್ರಾಟ್ ಸಂಗೀತ ಚಕ್ರವರ್ತಿ ಮೋಹನ್ ಲಾಲಜಿಯ ಬಗೆಗೆ ಅತಿಶಯ ಭಾಷೆಯಲ್ಲಿ 2 ಪ್ಯಾರಗಳು. ಕೆಳಭಾಗದಲ್ಲಿ ಹಾರ್ಮೋನ್ ಸಾತಿ ರಾಜಾರಾಮ್ ಟಿಫ್ನಿಸ್, ತಬಲ ಓಂಕಾರ್ ಪ್ರಭು, ತಾನಪುರ ಮತ್ತು ಗಾಯನದ ಒತ್ತಾಸೆ ರಜನಿ ಕೌಶಲ್, ತಾನಪುರ ಜಯಂತ್ ಚಂದಾವರ್ಕರ್ ಎಂದಿತ್ತು. ರಾಜಾರಾಮ ಟಿಫ್ನಿಸ್ ಮುಂಬಯಿಯ ಪ್ರಸಿದ್ಧ ಹಾರ್ಮೋನಿಯಂ ವಾದಕ. ಅವರು ಇತರ ಕಲಾವಿದರಿಗೂ ಸಾಥಿ ಮಾಡಿದ್ದನ್ನು ನಾನು ಕೇಳಿದ್ದೆ. ಪ್ರಭು ಹದವಾಗಿ ತಬಲ ಸಂಗತ ಕೊಡ್ತಾರೆ. ಪ್ರತಿಷ್ಠೆ ಚಳಕಗಳ ಪ್ರದರ್ಶನಕ್ಕೆ ಹೋಗೋಲ್ಲ. ಗಾಯಕರೆಲ್ಲ ಅವರನ್ನೇ ಕೇಳ್ತಾರೆ. ಮುಂಬೈ ಮಾತ್ರವಲ್ಲ, ಹೊರಗಿನಿಂದ ಬರುವ ಪ್ರಸಿದ್ಧ ಗಾಯಕರು ಕೂಡ. ಯಾರು ಈ ರಜನಿ ಕೌಶಲ್? ಕುತೂಹಲ ಹುಟ್ಟಿತು. ನಾನು ನೋಡಿದ್ದೀನಿ. ಸ್ವರವೇದ ಶಾಲೆಗೆ ಬರುತ್ತಿದ್ದಳೆ. ನನಗೆ ಹಿರಿಯ ವಿದ್ಯಾರ್ಥಿನಿಯೇ, ನೋಡಿದ ನೆನಪಿಲ್ಲ, ಹೆಸರನ್ನು ಕೇಳಿಲ್ಲ. ಮನಸ್ಸು ಸಂಪೂರ್ಣವಾಗಿ ಅವಳ ಊಹೆಯಲ್ಲಿ ಸಿಕ್ಕಿಕೊಂಡು ಬಿಟ್ಟಿತು. ಕಾರ್ಯಕ್ರಮದ ಮೊದಲು ಕಲಾವಿದರ ಪರಿಚಯ ಮಾಡಿದರು. ಮೋಹನ್ ಲಾಲ್ರ ಶಿಷ್ಯೆಯಾದ ಕುಮಾರಿ ರಜನಿ ಕೌಶಲ್ ಮುಂಬೈಯಲ್ಲಿ ಈಗ ಪ್ರವರ್ಧಮಾನಕ್ಕೆ ಬರುತ್ತಿರುವ ಗಾಯಕಿಯರಲ್ಲಿ ಗಮನ ಸೆಳೆಯುವಂಥವರು ಎಂದಾಗ ನನಗೆ ಕಸಿವಿಸಿ ಅನ್ನಿಸಿತು. 28-30 ವರ್ಷ. ಕಪ್ಪು ಅಲ್ಲ, ಬಿಳುಪು ಅಲ್ಲದ ಬಣ್ಣ. ಕಣ್ಣು, ಮೂಗು, ಬಾಯಿಗಳು ಆಕಾರಪೂರ್ಣವಾಗಿದ್ದರೂ ಮುಖದಲ್ಲಿ ಚುರುಕು ಕಳೆಯಿಲ್ಲ. ನನ್ನದು 3ನೇ ಸಾಲಿನ ಮಧ್ಯಭಾಗದ ಕುರ್ಚಿಯಾಗಿದ್ದರಿಂದ ಅವಳು ಹತ್ತಿರದಲ್ಲಿ ಕಾಣುತ್ತಿದ್ದಳು. ಮುಂದಿನ ಸಂಗೀತ ಕಚೇರಿಯ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.